This call is now being recorded. So, hi students. Today we are discussing about session 7 of Unit 2 summarization of data related to statistics and analytics subject. So, ನಾವು ಹಿಂದಿನ ಸೆಷನ್ ಅಲ್ಲಿ ಏನೇನು ಡಿಸ್ಕಸ್ ಮಾಡಿದ್ವಿ ಅಂತ ಜ್ಞಾಪಿಸ್ಕೊಳ್ಳೋದಾದ್ರೆ, ಇನ್ ದ ಪ್ರೀವಿಯಸ್ ಸೆಷನ್ ವಿ ಡಿಸ್ಕಸ್ಡ್ ಅಬೌಟ್ ವಾಟ್ ಈಸ್ ಫ್ರೀಕ್ವೆನ್ಸಿ ಪಾಲಿಗಾನ್. ಫ್ರೀಕ್ವೆನ್ಸಿ ಪಾಲಿಗಾನ್ ಅಂದ್ರೆ ಏನು, ಯಾವ ತರ ಫ್ರೀಕ್ವೆನ್ಸಿ ಪಾಲಿಗಾನ್ ಅನ್ನ ಡ್ರಾ ಮಾಡ್ತೀವಿ, ದೆನ್ ಫ್ರೀಕ್ವೆನ್ಸಿ ಕರ್ವ್ ಅಂದ್ರೆ ಏನು, what are the different types of frequency curve, ಅದಾದ್ಮೇಲೆ what are the advantages of frequency curve ಅವನ್ನ ಡಿಸ್ಕಸ್ ಮಾಡಿದ್ವಿ. Then we have discussed about experiment number 10, that is by using Microsoft Excel draw the frequency polygon for the data ಅಲ್ವಾ. ಅದೆಲ್ಲ ಫ್ರೀಕ್ವೆನ್ಸಿ ಪಾಲಿಗಾನ್ ಮತ್ತೆ ಫ್ರೀಕ್ವೆನ್ಸಿ ಕರ್ವ್ ಎರಡನ್ನ ಕೂಡ ನಾವು ಹೇಗೆ ಬರೆಯೋದು, ಹೇಗೆ ಡ್ರಾ ಮಾಡೋದು ಅನ್ನೋದನ್ನ ತಿಳ್ಕೊಂಡಿದ್ವಿ. ಅಂಡ್ ಇನ್ ಟುಡೇಸ್ ಸೆಷನ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಬಾಕ್ಸ್ ಪ್ಲಾಟ್. ಬಾಕ್ಸ್ ಪ್ಲಾಟ್ ಅಂದ್ರೆ ಏನು, ಅದು ಹೇಗಿರುತ್ತೆ, ದೆನ್ ಕ್ವಾರ್ಟೈಲ್ಸ್ ಅಂದ್ರೆ ಏನು, ದೆನ್ ವಾಟ್ ಆರ್ ದ ಕಾಂಪೋನೆಂಟ್ಸ್ ಆಫ್ ದ ಬಾಕ್ಸ್ ಪ್ಲಾಟ್, ದೆನ್ ಬಾಕ್ಸ್ ಪ್ಲಾಟ್ ಅನ್ನ ಎಕ್ಸೆಲ್ 2016-2019 ಅಲ್ಲಿ ಹೇಗೆ ಡ್ರಾ ಮಾಡೋದು, ದೆನ್ ಬಾಕ್ಸ್ ಮತ್ತೆ ವಿಸ್ಕರ್ ಪ್ಲಾಟ್ ಅನ್ನ 2013 ಎಕ್ಸೆಲ್ ಗಿಂತ ಕಡಿಮೆ ಇದರಲ್ಲಿ 2007, 10, 13 ಎಕ್ಸೆಲ್ ಗಳಲ್ಲಿ ಯಾವ ತರ ಡ್ರಾ ಮಾಡೋದು ಅದ್ರ ಬಗ್ಗೆ ತಿಳ್ಕೊಳ್ತೀವಿ. ದೆನ್ ವಾಟ್ ಆರ್ ದ ಅಡ್ವಾಂಟೇಜಸ್ ಆಫ್ ಬಾಕ್ಸ್ ಪ್ಲಾಟ್ಸ್, ಬಾಕ್ಸ್ ಪ್ಲಾಟ್ ಅನ್ನ ಯಾಕೆ ಉಪಯೋಗಿಸ್ತೀವಿ, ಏನ್ ಅಡ್ವಾಂಟೇಜ್ ಇದೆ ಅದರದ್ದು. Then we have another experiment number 11, that is by using Microsoft Excel spreadsheet construct a box plot for the given data set. ಅಂದ್ರೆ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ 24 ಅವರ್ಸ್ ಅಲ್ಲಿ ಎಷ್ಟೆಷ್ಟು ಜನ ಪ್ಯಾಸೆಂಜರ್ಸ್ ಇದ್ರು, ಓಕೆ, ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಪ್ಯಾಸೆಂಜರ್ಸ್ ಎಷ್ಟೆಷ್ಟು ಜನ ಇದ್ರು ಅನ್ನೋ ಒಂದು ಬೇಸಿಸ್ ಮೇಲೆ ನಾವೇನ್ ಮಾಡ್ತೀವಿ, ಇಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಅನ್ನ ಹಾಕಿ ಆ ಒಂದು ಡೇಟಾವನ್ನ ಕಲೆಕ್ಟ್ ಮಾಡಿ ಆ ಡೇಟಾಗೆ ನಾವು ಬಾಕ್ಸ್ ಪ್ಲಾಟ್ ಅನ್ನ ಡ್ರಾ ಮಾಡ್ತೀವಿ. Okay, so that is what the things we are going to discuss in this session. Then what is box plot? Box plot ಅಂದ್ರೆ ಏನು, ಅದಕ್ಕೆ ನಾವು ಬಾಕ್ಸ್ ಪ್ಲಾಟ್ ಅಂತಾನು ಕರಿತೀವಿ ಮತ್ತೆ ವಿಸ್ಕರ್ ಪ್ಲಾಟ್ ಅಂತಾನು ಕೂಡ ಕರಿತೀವಿ. We will call it as box plot or ವಿಸ್ಕರ್ ಪ್ಲಾಟ್ ಅಂತಾನು ಕೂಡ ಕರಿತೀವಿ. ಓಕೆ, ಸೊ ಇದು ಒಂದು ಬಾಕ್ಸ್ ಇದ್ದಂಗೆ ಇರುತ್ತೆ. ಇಸ್ ಎ ಕಾಂಪ್ಯಾಕ್ಟ್ ಬಟ್ ಎಫಿಷಿಯಂಟ್ ವೇ ಟು ರೆಪ್ರೆಸೆಂಟ್ ಎ ಡೇಟಾ ಸೆಟ್ ಯೂಸಿಂಗ್ ಡಿಸ್ಕ್ರಿಪ್ಟಿವ್ ಸ್ಟ್ಯಾಟಿಸ್ಟಿಕ್ಸ್. ಡಿಸ್ಕ್ರಿಪ್ಟಿವ್ ಅಂದ್ರೆ ಇವೇನು ವ್ಯಾಲ್ಯೂಸ್ ಬರುತ್ತಲ್ಲ ಆ ವ್ಯಾಲ್ಯೂಸ್ ಅನ್ನು ಉಪಯೋಗಿಸ್ಕೊಂಡು ಒಂದು ಬಾಕ್ಸ್ ಶೇಪ್ ಅಲ್ಲಿ ಬರುತ್ತೆ ಅದು. ಓಕೆ, ಆ ಬಾಕ್ಸ್ ಶೇಪ್ ಅಲ್ಲಿ ಆ ಒಂದು ವ್ಯಾಲ್ಯೂ ಅನ್ನ ನಾವು ರೆಪ್ರೆಸೆಂಟ್ ಮಾಡ್ಲಿಕ್ಕೆ ನಾವು ಅದನ್ನ ಬಾಕ್ಸ್ ಪ್ಲಾಟ್ ಅಂತ ಹೇಳಿ ಕರಿತೀವಿ. ಆಯ್ತಾ, ಆ ಒಂದು ಬಾಕ್ಸ್ ಪ್ಲಾಟ್ ಅಲ್ಲಿ ಏನಿರುತ್ತಪ್ಪ ಅಂತ ಅಂದ್ರೆ ಅದರಲ್ಲಿ ಏನೇನ್ ಇನ್ಫಾರ್ಮೇಶನ್ ಇರುತ್ತೆ, ಇಟ್ ಕಂಟೈನ್ಸ್ ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್ ಸಚ್ ಆಸ್ ದ ಫಸ್ಟ್ ಅಂಡ್ ಥರ್ಡ್ ಕ್ವಾರ್ಟೈಲ್. ಅಂದ್ರೆ ಮೊದಲನೇ ಕಾಲ್ ಭಾಗ, ಕ್ವಾರ್ಟೈಲ್ ಅಂದ್ರೆ ಕಾಲ್ ಭಾಗ ಅಂತ. ಸೊ ಮೊದಲನೇ ಕಾಲ್ ಭಾಗ ಮತ್ತೆ ಮೂರನೇ ಕಾಲ್ ಭಾಗ. ಓಕೆ, ಒಂದು ಪೂರ್ತಿ ಇದನ್ನ ಸೆಟ್ ಅನ್ನ 4 ಭಾಗ ಮಾಡಿದ್ರೆ ಅದರಲ್ಲಿ ಮೊದಲನೇದು ಮತ್ತೆ ಮೂರನೇದು, ಫಸ್ಟ್ ಲಾಸ್ಟ್. ಓಕೆ, ಆ ಒಂದು ಭಾಗ ಜನರಲಿ ಮೊದಲನೇ ಒಂದು ಕ್ವಾರ್ಟೈಲ್ ಅನ್ನ ಬಾಟಮ್ ಆಫ್ ದ ಬಾಕ್ಸ್ ಅಲ್ಲಿ ಬರಿತೀವಿ, ಮೂರನೇ ಕ್ವಾರ್ಟೈಲ್ ಅನ್ನ ಟಾಪ್ ಆಫ್ ದ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡ್ತೀವಿ. ಓಕೆ, ದೆನ್ ಅದರ ಜೊತೆಗೆ ಮೀಡಿಯನ್ ಅಂದ್ರೆ ಮಧ್ಯದ ವ್ಯಾಲ್ಯೂ ಅದಕ್ಕೆ ಒಂದು ಮಧ್ಯದಲ್ಲಿ ಲೈನ್ ಬರುತ್ತೆ, ಅದನ್ನ ಹಾಕಿರ್ತೀವಿ. ಕೆಲವೊಂದು ಸರಿ ಅದರಲ್ಲಿ ಮೀನ್ ಕೂಡ ಇರುತ್ತೆ. ಸೊ ಏನೇನಿರುತ್ತೆ ಅದರಲ್ಲಿ ಅಂದ್ರೆ ಒಂದು ಬಾಕ್ಸ್ ಪ್ಲಾಟ್ ಅಂದ್ರೆ ಅಲ್ಲಿ ಮಿನಿಮಮ್ ವ್ಯಾಲ್ಯೂ ಇರುತ್ತೆ, ಮ್ಯಾಕ್ಸಿಮಮ್ ವ್ಯಾಲ್ಯೂ ಇರುತ್ತೆ, ದೆನ್ ಫಸ್ಟ್ ಕ್ವಾರ್ಟೈಲ್ ವ್ಯಾಲ್ಯೂ ಇರುತ್ತೆ, ಥರ್ಡ್ ಕ್ವಾರ್ಟೈಲ್ ವ್ಯಾಲ್ಯೂ ಇರುತ್ತೆ, ಮೀಡಿಯನ್ ಇರುತ್ತೆ, ಕೆಲವೊಂದು ಸಂದರ್ಭಗಳಲ್ಲಿ ಮೀನ್ ಇರುತ್ತೆ. ಮೀನ್ ಅಂತ ಅಂದ್ರೆ ಅವರೇಜ್ ತರ ಇರುತ್ತೆ. ಓಕೆ, ಯು ಕ್ಯಾನ್ ಅಬ್ಸರ್ವ್ ಹಿಯರ್, ಇದು ಒಂದು ಬಾಕ್ಸ್ ಪ್ಲಾಟ್. ಓಕೆ, ಇಲ್ಲಿ ಇದೆಯಲ್ಲ ಈ ಒಂದು ಬಾಕ್ಸ್, ಇದು ವಿಸ್ಕರ್ ಅಂತ ಕರಿತೀವಿ. ಈ ಒಂದು ಭಾಗ ಅಂದ್ರೆ ವಿಸ್ಕರ್ ಅಂದ್ರೆ ಟೇಲ್, ಬಾಲ ಇದ್ದಂಗೆ, ಈ ಕಡೆ ಒಂದು ಬಾಲ ಈ ಕಡೆ ಒಂದು ಬಾಲ ತರ ಇದೆ. ಓಕೆ, ಸೊ ಇಲ್ಲಿ ಈ ಮೇಲ್ಗಡೆ ಏನಿದೆಯಲ್ಲ ಈ ಟಾಪ್ ಇದೆಯಲ್ಲ ಇದು ಮ್ಯಾಕ್ಸಿಮಮ್ ವ್ಯಾಲ್ಯೂ ಬರುತ್ತೆ. ಮ್ಯಾಕ್ಸಿಮಮ್ ವ್ಯಾಲ್ಯೂ ಬೇಸಿಸ್ ಮೇಲೆ ಇಲ್ಲಿ ಬಂದಿರುತ್ತೆ. ಇದು ಮಿನಿಮಮ್ ವ್ಯಾಲ್ಯೂ ಬೇಸಿಸ್ ಮೇಲೆ ಬಂದಿರುತ್ತೆ. ಇದು ಮ್ಯಾಕ್ಸಿಮಮ್ ವ್ಯಾಲ್ಯೂ, ಇದು ಮಿನಿಮಮ್ ವ್ಯಾಲ್ಯೂ ಬೇಸಿಸ್ ಮೇಲೆ ಬಂದಿದೆ. ದೆನ್ ಇಲ್ಲಿ ಇದೆಯಲ್ಲ ಇದು ಫಸ್ಟ್ ಕ್ವಾರ್ಟೈಲ್ ವ್ಯಾಲ್ಯೂ, ಈ ಒಂದು ಲೈನ್ ಇದೆಯಲ್ಲ ಇದು ಫಸ್ಟ್ ಕ್ವಾರ್ಟೈಲ್ ಅಂದ್ರೆ ಮೊದಲನೇ ಕಾಲ್ ಭಾಗದ ವ್ಯಾಲ್ಯೂ. ದೆನ್ ಇದು ಮೀಡಿಯನ್ ಮಧ್ಯದ ವ್ಯಾಲ್ಯೂ, ಇದು ಕ್ವಾರ್ಟೈಲ್ 3, ಅದು ಮೂರನೇ ಕ್ವಾರ್ಟೈಲ್ ಅಂದ್ರೆ ಮೂರನೇ ಕಾಲ್ ಭಾಗ ಬರುತ್ತಲ್ಲ ಅದ್ರದ್ದು ವ್ಯಾಲ್ಯೂ ಎಷ್ಟಿದೆ ಅದು. ಸೊ ಇದನ್ನ ನಾವು ವಿಸ್ಕರ್ ಅಂತ ತಗೊಳ್ತೀವಿ. ದೆನ್ ಇದನ್ನು ಕೂಡ ನಾವು ವಿಸ್ಕರ್ ಅಂದ್ರೆ ಬಾಲ, ಓಕೆ, ಟೈಲ್ ಲೆಕ್ಕದಲ್ಲಿ ತಗೊಳ್ತೀವಿ. ಇದು ಬಾಕ್ಸ್ ಇಲ್ಲಿದೆಯಲ್ಲ ಇದು ಪೂರ್ತಿ ಬಾಕ್ಸ್. ಇದೊಂದು ಬಾಕ್ಸ್ ಏನಿದೆಯಲ್ಲ ಕ್ವಾರ್ಟೈಲ್ 1 ಕೆಳಗಡೆ, ಕ್ವಾರ್ಟೈಲ್ 1 ಮೇಲ್ಗಡೆ, ಅದರಿಂದ ಏನೊಂದು ಬರ್ದಿದೀವಲ್ಲ ಬಾಕ್ಸ್ ಪಾರ್ಟ್ ಅದನ್ನ ನಾವು ಬಾಕ್ಸ್ ಪ್ಲಾಟ್ ಅಂತ ಕರಿತೀವಿ. ಸೊ ಇಲ್ಲಿ ಲಾಸ್ಟ್ ಅಲ್ಲಿ ಇರೋದು ಈ ಪಾರ್ಟ್ ಮಿನಿಮಮ್ ವ್ಯಾಲ್ಯೂ, ಇದು ಕ್ವಾರ್ಟೈಲ್ 1 ವ್ಯಾಲ್ಯೂ, ಇದು ಮೀಡಿಯನ್ ವ್ಯಾಲ್ಯೂ, ಇದು ಕ್ವಾರ್ಟೈಲ್ 3 ವ್ಯಾಲ್ಯೂ, ಇದು ಮ್ಯಾಕ್ಸಿಮಮ್ ವ್ಯಾಲ್ಯೂ. ಓಕೆ, ಸೊ ದಿಸ್ ಇಸ್ ಹೌ ದ ಬಾಕ್ಸ್ ಪ್ಲಾಟ್ ಲುಕ್. ಬಾಕ್ಸ್ ಪ್ಲಾಟ್ ಈ ತರ ಕಾಣಿಸುತ್ತೆ ನಿಮಗೆ. ಓಕೆ, ಹಾಗಾದ್ರೆ ಕ್ವಾರ್ಟೈಲ್ ಅಂದ್ರೆ ಏನು?
ಸೊ ಕ್ವಾರ್ಟೈಲ್ ಅಂದ್ರೆ ಇಟ್ ಇಸ್ ಎ ಸ್ಟ್ಯಾಟಿಸ್ಟಿಕಲ್ ಟರ್ಮ್ ದಟ್ ಡಿಸ್ಕ್ರೈಬ್ಸ್ ಎ ಡಿವಿಷನ್ ಆಫ್ ಅಬ್ಸರ್ವೇಷನ್ ಇಂಟು 4 ಡಿಫೈನ್ಡ್ ಇಂಟರ್ವಲ್ಸ್ ಬೇಸ್ಡ್ ಆನ್ ದ ವ್ಯಾಲ್ಯೂ ಆಫ್ ದ ಡೇಟಾ. ಅವ್ರು ಏನೇನ್ ನಮಗೆ ಡೇಟಾ ಕೊಟ್ಟಿರ್ತಾರೆ, ವ್ಯಾಲ್ಯೂಸ್ ಎಷ್ಟೊಂದು ವ್ಯಾಲ್ಯೂಸ್ ಕೊಟ್ಟಿರ್ತಾರೆ ಅನ್ಕೊಳ್ಳಿ, ಆ ವ್ಯಾಲ್ಯೂನಲ್ಲಿ ಮ್ಯಾಕ್ಸಿಮಮ್ ಮಿನಿಮಮ್ ನಾವು ಆರ್ಡರ್ ಅಲ್ಲಿ ಇದು ಮಾಡಿದ್ರೆ, ಏರಿಕೆ ಕ್ರಮದಲ್ಲಿ ನಾವು ಆ ಒಂದು ನಂಬರ್ ಗಳನ್ನ ನಾವು ಸಾರ್ಟ್ ಮಾಡಿದ್ರೆ ಅವಾಗ ಮೇಲ್ಗಡೆ ಬರ್ತಕ್ಕಂಥದ್ದು ಕ್ವಾರ್ಟೈಲು ಏನಾಗುತ್ತೆ, ಅದು ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಗತ್ತೆ. ಮೇಲ್ಗಡೆ ಬರ್ತಕ್ಕಂಥದ್ದು ಮಿನಿಮಮ್ ವ್ಯಾಲ್ಯೂ ಆಗತ್ತೆ. ಫುಲ್ ಕೆಳಗಡೆ ಬರ್ತಕ್ಕಂಥದ್ದು ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಗತ್ತೆ. ಮಧ್ಯದಲ್ಲಿ ಏನಾಗುತ್ತೆ, ಕೆಲವೊಂದು ಕ್ವಾರ್ಟರ್, ಕಾಲ್ ಭಾಗ ಎಲ್ಲಿಗೆ ಬರುತ್ತೆ, ಅರ್ಧ ಭಾಗ ಎಲ್ಲಿಗೆ ಬರುತ್ತೆ, ಮುಕ್ಕಾಲ್ ಭಾಗ ಎಲ್ಲಿಗೆ ಬರುತ್ತೆ ಅಂತ ಮಾರ್ಕ್ ಮಾಡ್ತೀವಿ. ಆ ಒಂದು ವ್ಯಾಲ್ಯೂಗಳನ್ನ ನಾವೇನಂತ ತಗೊಳ್ತೀವಿ, ಕ್ವಾರ್ಟೈಲ್ಸ್ ಅಂತ ತಗೊಳ್ತೀವಿ. ಓಕೆ, ಸೊ ಈ ಕ್ವಾರ್ಟೈಲ್ ಇಸ್ ಎ ಸ್ಟ್ಯಾಟಿಸ್ಟಿಕಲ್ ಟರ್ಮ್ ದಟ್ ಡಿಸ್ಕ್ರೈಬ್ ಡಿವಿಷನ್ ಆಫ್ ಅಬ್ಸರ್ವೇಷನ್ಸ್. ಸೊ ಆ ಒಂದು ಪೂರ್ತಿ ಕೊಟ್ಟಿರೋ ವ್ಯಾಲ್ಯೂಗಳನ್ನ ಏರಿಕೆ ಕ್ರಮದಲ್ಲಿ ನಾವು ಬರೆದು ಅಲ್ಲಿ ಅದನ್ನ 4 ಭಾಗ ಮಾಡ್ಕೊಳ್ತೀವಿ. ಫಸ್ಟ್ ಗೆ ಇರೋದು ಮಿನಿಮಮ್, ಲಾಸ್ಟ್ ಗೆ ಇರೋದು ಮ್ಯಾಕ್ಸಿಮಮ್, ದೆನ್ ಕಾಲ್ ಭಾಗ, ಅರ್ಧ ಭಾಗ, ಮುಕ್ಕಾಲ್ ಭಾಗ. ಆ ಒಂದು ಕಾಲ್ ಭಾಗನ ಫಸ್ಟ್ ಕ್ವಾರ್ಟೈಲ್ ಅಂತ ತಗೊಳ್ತೀವಿ, ಅರ್ಧ ಭಾಗನ ಸೆಕೆಂಡ್ ಕ್ವಾರ್ಟೈಲ್ ಅಂತ ತಗೊಳ್ತೀವಿ, ಮೂರನೇದನ್ನ ಮುಕ್ಕಾಲ್ ಭಾಗನ ಥರ್ಡ್ ಕ್ವಾರ್ಟೈಲ್ ಅಂತ ತಗೊಳ್ತೀವಿ, ಫುಲ್ ಎಂಡ್ ಇದೆಯಲ್ಲ ಅದು ಫೋರ್ತ್ ಕ್ವಾರ್ಟೈಲ್ ಬಂದ್ಬಿಡುತ್ತೆ. ಓಕೆ, ಸೊ ದಟ್ ಈಸ್ ವಾಟ್ ದ ಥಿಂಗ್. ಅಂದ್ರೆ 25% ಲೆಕ್ಕ. ಅದು ಫಸ್ಟ್ ಕ್ವಾರ್ಟೈಲ್ ಅಂದ್ರೆ 25% ಎಲ್ಲಿಗೆ ಬರುತ್ತೆ, ಕಾಲ್ ಭಾಗ ಅಲ್ಲಿಗೆ. ದೆನ್ ಸೆಕೆಂಡ್ ಕ್ವಾರ್ಟೈಲ್ ಅಂದ್ರೆ 25 ಇಂದ 50%, ಮ್ಯಾಕ್ಸಿಮಮ್ 50% ವರೆಗೂ ಇರ್ತಕ್ಕಂಥದ್ದು ಕಾಲ್ ಭಾಗ. ಫಸ್ಟ್ ಕ್ವಾರ್ಟೈಲ್ ಅಂದ್ರೆ 0 ಇಂದ 25% ಆ ಭಾಗದಲ್ಲಿ ಬರೋದು. ಆ ವ್ಯಾಲ್ಯೂ ಎಲ್ಲಿಗೆ ಬರುತ್ತೆ 25 ಅಲ್ಲಿ ತಗೊಳ್ತೀವಿ. ದೆನ್ 25 ಪಾಯಿಂಟ್ ಒಂದು 50 ಇರೋದು ಅರ್ಧ ಭಾಗ. ದೆನ್ 51 ಇಂದ 75% ವರೆಗೂ ಇರೋದು ಮುಕ್ಕಾಲ್ ಭಾಗ. ದೆನ್ ಅದಾದ್ಮೇಲೆ ಲಾಸ್ಟ್ ಇರೋದು ಕೊನೆ ಭಾಗ. ಓಕೆ, ಫೋರ್ತ್ ಕ್ವಾರ್ಟೈಲ್ ಅಂತ ತಗೊಳ್ತೀವಿ. ಫಸ್ಟ್ ಕ್ವಾರ್ಟೈಲ್, ಸೆಕೆಂಡ್ ಕ್ವಾರ್ಟೈಲ್, ಥರ್ಡ್ ಕ್ವಾರ್ಟೈಲ್ ಮತ್ತೆ ಫೋರ್ತ್ ಕ್ವಾರ್ಟೈಲ್ ಅಂತ ಹೇಳಿ ನಾವು ಅದನ್ನ ಬರ್ಕೊಳ್ತೀವಿ. ಓಕೆ, ಸೊ ಈ ತರ ಫಸ್ಟ್ ಕ್ವಾರ್ಟೈಲ್ ಕಂಡುಹಿಡಿಯಬೇಕು ಅಂದ್ರೆ ನಾವು ಅಲ್ಲಿ ಡೇಟಾ ಸೆಲೆಕ್ಟ್ ಮಾಡಬೇಕು. QUART ಅಂತ ಒಂದು ಆಪ್ಷನ್ ಇದೆ, ಅದನ್ನ ಕ್ಲಿಕ್ ಮಾಡಬೇಕು. ಆ ಡೇಟಾ ಸೆಲೆಕ್ಟ್ ಮಾಡಬೇಕು, (1) ಹಾಕಿ ಈಕ್ವಲ್ಸ್ ಹೊಡೆದ್ರೆ ನನಗೆ ಫಸ್ಟ್ ಕ್ವಾರ್ಟೈಲ್ ವ್ಯಾಲ್ಯೂ ಬರುತ್ತೆ, ಮೊದಲನೇ ಕ್ವಾರ್ಟೈಲ್ ಬರುತ್ತೆ. ಅದೇ ತರ ಮೀಡಿಯನ್ ಕಂಡುಹಿಡಿಯೋಕೆ 2 ತರ ಆಪ್ಷನ್ ಇದೆ. ಐದರ್ ನೀವು ಡೈರೆಕ್ಟ್ ಆಗಿ ಮೀಡಿಯನ್ ಆಪ್ಷನ್ ಯೂಸ್ ಮಾಡಿ ಈ ಒಂದು ಡೇಟಾ ಸೆಲೆಕ್ಟ್ ಮಾಡಿದ್ರೆ ಅಲ್ಲಿ ಮೀಡಿಯನ್ ಬರುತ್ತೆ, ಅಥವಾ ಕ್ವಾರ್ಟೈಲ್ ಯೂಸ್ ಮಾಡಿ ಆ ಡೇಟಾ ಸೆಲೆಕ್ಟ್ ಮಾಡಿ (2) ಇದು ಮೊದಲನೇ ಕ್ವಾರ್ಟೈಲ್, ಇದು ಎರಡನೇ ಕ್ವಾರ್ಟೈಲ್, ಇದು ಮೂರನೇದು, ಇದು ನಾಲ್ಕನೇದು ಅಂತ ಅದು ತೋರಿಸ್ತಾ ಇರೋದು. ಓಕೆ, ಸೊ ಮೀಡಿಯನ್ಗೆ ನೀವು ಈ ತರನಾದ್ರೂ ಯೂಸ್ ಮಾಡಿ, ಆರ್ ಯು ಕ್ಯಾನ್ ಯೂಸ್ ಮೀಡಿಯನ್ ಫಾರ್ಮುಲಾನಾದ್ರೂ ಯೂಸ್ ಮಾಡಿ, ಎರಡರಲ್ಲೂ ಬರುತ್ತೆ. ಮ್ಯಾಕ್ಸಿಮಮ್ ವ್ಯಾಲ್ಯೂನು ಅಷ್ಟೇ, ಕ್ವಾರ್ಟೈಲ್ ಹಾಕಿ 4 ಹಾಕಿದ್ರು ಮ್ಯಾಕ್ಸಿಮಮ್ ವ್ಯಾಲ್ಯೂ ಬರುತ್ತೆ, ಅಥವಾ ಮ್ಯಾಕ್ಸಿಮಮ್ ಫಾರ್ಮುಲಾ ಯೂಸ್ ಮಾಡಿದ್ರು ಬರುತ್ತೆ. ಇನ್ನೊಂದು ಮಿನಿಮಮ್ ಇದೆ, ಮಿನಿಮಮ್ ಅಲ್ಲಿ 0 ಹಾಕ್ಬಹುದು, ಅದು ಕೂಡ ಮಿನಿಮಮ್ ಬರುತ್ತೆ, ಅಥವಾ ಕ್ವಾರ್ಟೈಲ್ ಫಾರ್ಮುಲಾ ಯೂಸ್ ಮಾಡಿ ಕೂಡ ಮಾಡಬಹುದು. ಅರ್ಥ ಆಯ್ತಲ್ಲ? ಈ ಟೈಪ್ ಅಲ್ಲಿ ಫಸ್ಟ್ ಕ್ವಾರ್ಟರ್, ಮೀಡಿಯನ್, ಥರ್ಡ್ ಕ್ವಾರ್ಟರ್ ಅಂಡ್ ಮ್ಯಾಕ್ಸಿಮಮ್ ವ್ಯಾಲ್ಯೂ. ಇದು ಫಸ್ಟ್ ಕ್ವಾರ್ಟೈಲ್, ಸೆಕೆಂಡ್ ಕ್ವಾರ್ಟೈಲ್, ಥರ್ಡ್ ಕ್ವಾರ್ಟೈಲ್, ಫೋರ್ತ್ ಕ್ವಾರ್ಟೈಲ್ ಅಂತ ಹೇಳಿ. ಸೊ ಸೆಕೆಂಡ್ ಕ್ವಾರ್ಟೈಲ್ ಅನ್ನ ನಾವು ಮೀಡಿಯನ್ ಅಂತ ಬರ್ಕೊಳ್ತೀವಿ, ಫೋರ್ತ್ ಕ್ವಾರ್ಟೈಲ್ ಅನ್ನ ನಾವು ಮ್ಯಾಕ್ಸಿಮಮ್ ಅಂತ ಹೇಳಿ ನಾವು ಬರ್ಕೊಳ್ತೀವಿ. ಓಕೆ, ಸೊ ದಟ್ ಇಸ್ ದ ಥಿಂಗ್. ದೆನ್ ಆ ಕ್ವಾರ್ಟೈಲ್ ಅನ್ನ ಹೇಗೆ ಫೈಂಡ್ ಔಟ್ ಮಾಡ್ತೀವಿ ಅಂತ ಅಂದ್ರೆ, ಇಲ್ಲಿ ನಾವೇನ್ ಮಾಡ್ತೀವಿ, ಯಾವ್ದೋ ಒಂದು ಡೇಟಾ ಕೊಟ್ಟಿದೀವಿ, ಇದು ಇವನ್ ನಂಬರ್ ಸೆಟ್, ಇದು ಆಡ್ ನಂಬರ್ ಸೆಟ್. ಗೊತ್ತಿದೆಯಲ್ವಾ? ಇವನ್ ಅಂದ್ರೆ ಸಮ ಸಂಖ್ಯೆ ಅಥವಾ ಸರಿ ಸಂಖ್ಯೆಗಳು, ಆಡ್ ನಂಬರ್ ಅಂದ್ರೆ ಬೆಸ ಸಂಖ್ಯೆಗಳು. ಇಲ್ಲಿ ಬರ್ಕೊಂಡಿದೀವಿ, ಇಲ್ಲೊಂದು ವ್ಯಾಲ್ಯೂಸ್ 20 ಇದೆ, ಇಲ್ಲೊಂದು 20 ವ್ಯಾಲ್ಯೂಸ್ ಇದೆ. ಓಕೆ, ಆ ಒಂದು ಡೇಟಾವನ್ನ ಸೆಲೆಕ್ಟ್ ಮಾಡಿ ಇಲ್ಲಿ ಮಿನಿಮಮ್ ಅಂತ ಹಾಕಿ ಅಲ್ಲಿ ಬರೆದ್ರೆ, ಮಿನಿಮಮ್ ಇಸ್ ಈಕ್ವಲ್ ಟು ಫಾರ್ಮುಲಾ ಹೊಡೆದು ಇಸ್ ಈಕ್ವಲ್ ಟು MIN ಅಂತ ಹೊಡೆದ್ರೆ ಮಿನಿಮಮ್ ಬರುತ್ತೆ. ಡಬಲ್ ಕ್ಲಿಕ್ ಮಾಡಿ ಈ ಡೇಟಾ ಪೂರ್ತಿ ಸೆಲೆಕ್ಟ್ ಮಾಡಿ, ದೆನ್ ಅದನ್ನ ಕ್ಲೋಸ್ ಮಾಡಿ ಎಂಟರ್ ಹೊಡೆದ್ರೆ ವಾಟ್ ಯು ಗೆಟ್ ಹಿಯರ್ ಇಟ್ ಇಸ್ ಮಿನಿಮಮ್ ವ್ಯಾಲ್ಯೂ ಬರುತ್ತೆ ನಿಮಗೆ. ಓಕೆ, ಸೊ ಮಿನಿಮಮ್, ಕ್ವಾರ್ಟೈಲ್ 1, ಮೀಡಿಯನ್, ಕ್ವಾರ್ಟೈಲ್ 3, ಮ್ಯಾಕ್ಸಿಮಮ್, ರೇಂಜ್. ನಮಗೆ ರೇಂಜ್ ಅವಶ್ಯಕತೆ ಇಲ್ಲ, ಇವ್ 5 ಬರ್ಕೊಂಡ್ರೆ ಸಾಕು. ಅದು ಹೇಗೆ ಕಂಡುಹಿಡಿಯೋದು ಅನ್ನೋದನ್ನ ನಾನು ಎಕ್ಸೆಲ್ ಅನ್ನ ಓಪನ್ ಮಾಡಿ ತೋರಿಸ್ತೀನಲ್ಲ, ಆಗ ಅದನ್ನ ತೋರಿಸ್ತೀನಿ. ಸೊ ನೀವು ಈ ಡೇಟಾವನ್ನ ಸೆಲೆಕ್ಟ್ ಮಾಡಿ, ಆ ಒಂದು ಡೇಟಾ ಸೆಲೆಕ್ಟ್ ಮಾಡಿದ್ಮೇಲೆ ಅದಕ್ಕೆ ಮಿನಿಮಮ್ ವ್ಯಾಲ್ಯೂ ಕಂಡುಹಿಡಿತೀರಾ, ಕ್ವಾರ್ಟೈಲ್ 1 ಕಂಡುಹಿಡಿತೀರಾ, ಮೀಡಿಯನ್ ಕಂಡುಹಿಡಿತೀರಾ, ಕ್ವಾರ್ಟೈಲ್ 3 ಕಂಡುಹಿಡಿತೀರಾ, ಮ್ಯಾಕ್ಸಿಮಮ್ ಕಂಡುಹಿಡಿತೀರಾ. ಅದಾದ್ಮೇಲೆ ಆ ಡೇಟಾಗಳನ್ನ ಸೆಲೆಕ್ಟ್ ಮಾಡಿ ನೀವೇನ್ ಮಾಡ್ತೀರಾ, ಬಾಕ್ಸ್ ಪ್ಲಾಟ್ ಅನ್ನ ಕನ್ಸ್ಟ್ರಕ್ಟ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀರಾ ಅಲ್ವಾ? ಬಾಕ್ಸ್ ಪ್ಲಾಟ್ ಇನ್ಸರ್ಟ್ಗೆ ಹೋಗ್ತೀರಾ, ಬಾಕ್ಸ್ ಪ್ಲಾಟ್ ಕೊಡ್ತೀರಾ, ಬಾಕ್ಸ್ ಪ್ಲಾಟ್ ಬಂದ್ಬಿಡುತ್ತೆ. ಓಕೆ, ಸೊ ಟು ಕನ್ಸ್ಟ್ರಕ್ಟ್ ಎ ಬಾಕ್ಸ್ ಪ್ಲಾಟ್, ಆ ಒಂದು ಬಾಕ್ಸ್ ಪ್ಲಾಟ್ ಅನ್ನ ಕನ್ಸ್ಟ್ರಕ್ಟ್ ಮಾಡಕ್ಕೆ ನಾವೇನ್ ತಗೊಳ್ತೀವಿ, ವಿಲ್ ಯೂಸ್ ಹಾರಿಜಾಂಟಲ್ ಆರ್ ವರ್ಟಿಕಲ್ ನಂಬರ್ ಲೈನ್. ಈ ಬಾಕ್ಸ್ ಪ್ಲಾಟ್ ಹಾರಿಜಾಂಟಲ್, ಈಗ ಫಸ್ಟ್ ಗೆ ತೋರಿಸಿದ್ನಲ್ಲ ಈ ತರ ಕಾಲಮ್ ಶೇಪ್ ಅಲ್ಲಿ ಇರೋದು, ಆ ತರನೂ ಇರುತ್ತೆ, ಅಥವಾ ಹಾರಿಜಾಂಟಲ್ ಆಗು ಕೂಡ ನಾವು ಅದನ್ನ ಬರಿಬಹುದು. ವಿ ಕ್ಯಾನ್ ರೈಟ್ ಇಟ್ ಇನ್ ಹಾರಿಜಾಂಟಲ್ ಆರ್ ವರ್ಟಿಕಲ್, ಎರಡು ಟೈಪ್ ಅಲ್ಲೂ ಬರಿಬಹುದು. ಅಲ್ಲಿ ನಾವು ಸ್ಮಾಲೆಸ್ಟ್ ವ್ಯಾಲ್ಯೂನು ತಗೊಳ್ತೀವಿ, ಲಾರ್ಜೆಸ್ಟ್ ವ್ಯಾಲ್ಯೂನು ಕೂಡ ತಗೊಳ್ತೀವಿ. ಸೊ ಫಸ್ಟ್ ಕ್ವಾರ್ಟೈಲ್ ಏನಿದೆ ಅದು ಕೆಳಗಡೆ ಎಂಡ್ ಇರುತ್ತೆ, ಸೆಕೆಂಡ್ ಕ್ವಾರ್ಟೈಲ್ ಏನಿದೆ ಅದು ಮಧ್ಯದಲ್ಲಿ ಇರುತ್ತೆ,
ಥರ್ಡ್ ಕ್ವಾರ್ಟೈಲ್ ಏನಿದೆ ಅದು ಮೇಲಿರುತ್ತೆ, ದೆನ್ ಉಳಿದಿರೋದು ಮ್ಯಾಕ್ಸಿಮಮ್ ವ್ಯಾಲ್ಯೂ ಏನಿದೆ ಅದು ಬಾಲದ ರೂಪದಲ್ಲಿ ಟಾಪ್ ಅಲ್ಲಿ ಇರುತ್ತೆ. ಆ ಕಡೆ ಈ ಕಡೆ ಬಾಲ ಇದೆಯಲ್ಲ ಅದು ಮ್ಯಾಕ್ಸಿಮಮ್ ವ್ಯಾಲ್ಯೂ, ಮಿನಿಮಮ್ ವ್ಯಾಲ್ಯೂ. ಮಧ್ಯದಲ್ಲಿ ಬಾಕ್ಸ್ ಅಲ್ಲಿ ಇರುತ್ತಲ್ಲ ಒಂದು ಥರ್ಡ್ ಕ್ವಾರ್ಟೈಲ್, ಒಂದು ಫಸ್ಟ್ ಕ್ವಾರ್ಟೈಲ್. ದೆನ್ ಸೆಂಟ್ರಲ್ ಇರುತ್ತಲ್ಲ ಅದು ಸೆಕೆಂಡ್ ಕ್ವಾರ್ಟೈಲ್ ಅಥವಾ ಮೀನ್ ಅಂತ ಹೇಳಿ, ಅಥವಾ ಮೀಡಿಯನ್ ಅಂತ ತಗೊಳ್ತೀವಿ. ಮಧ್ಯದ ವ್ಯಾಲ್ಯೂ ಮೀಡಿಯನ್. ಮೀನ್ ಬೇರೆ. ಮೀನ್ ಅಂದ್ರೆ ಏನು? ದಟ್ ಇಸ್ ದ ಆವರೇಜ್. ಅದು ಕೆಲವೊಂದ್ಸರಿ ಬರುತ್ತೆ, ಕೆಲವೊಂದ್ಸರಿ ಬರೋದಿಲ್ಲ. ಸೊ ಈ ಒಂದು ಬಾಕ್ಸ್ ಪ್ಲಾಟ್ ಅನ್ನ ನೋಡಿದ ತಕ್ಷಣ ನಮಗೆ ಒಂದು ಅಲ್ಲಿ ವ್ಯಾಲ್ಯೂಸ್ ಏನೇನಿದೆ, ಯಾವ್ದು ಮ್ಯಾಕ್ಸಿಮಮ್ ಇದೆ, ಯಾವ್ದು ಮಿನಿಮಮ್ ಇದೆ, ಮೀಡಿಯನ್ ವ್ಯಾಲ್ಯೂ ಎಲ್ಲಿದೆ, ದೆನ್ ಮ್ಯಾಕ್ಸಿಮಮ್ ಎಷ್ಟು, ಮಿನಿಮಮ್ ಎಷ್ಟು, ಫಸ್ಟ್ ಕ್ವಾರ್ಟೈಲ್ ಯಾವುದು, ಥರ್ಡ್ ಕ್ವಾರ್ಟೈಲ್ ಯಾವುದು, ಎಲ್ಲಾವುದು ಕೂಡ ನಮಗೆ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಓಕೆ, ದಟ್ ಇಸ್ ವಾಟ್ ದ ಯೂಸ್ ಆಫ್ ಕ್ವಾರ್ಟೈಲ್ಸ್ ಅಂಡ್ ಬಾಕ್ಸ್ ಪ್ಲಾಟ್. ಸೊ ಫಾರ್ ಎಕ್ಸಾಂಪಲ್, ಈ ಒಂದು ಡೇಟಾಗೆ ಗ್ರಾಫ್ ತಗೊಂಡಿದೀವಿ. ಯಾವ್ದಕ್ಕೆ? ಒಂದು ಬಾಕ್ಸ್ ಅಂಡ್ ವಿಸ್ಕರ್ ಪ್ಲಾಟ್ ಬರ್ದಿದೀವಿ. ಇಲ್ಲಿ 10, 10, 10, 15, 35, 75, 90, 95, 100, 175, 420, 490, 515, 515, 790 ಈ ತರ ತಗೊಂಡಿದೀವಿ. ಇದಕ್ಕೆ ತಗೊಂಡಾಗ ನಾವು ಇವನ್ನ ವ್ಯಾಲ್ಯೂಸ್ ಕಂಡಿಡಿದ್ರೆ ನೋಡಿ, ಇದರಲ್ಲಿ 5 ನಂಬರ್ಸ್. ಓಕೆ, 5 ಸೆಟ್ ಅಂತ ಹೇಳ್ತೀವಿ ಇದನ್ನ. ಇಲ್ಲಿ ಮಿನಿಮಮ್ ವ್ಯಾಲ್ಯೂ ಯಾವುದು? 10. ಕ್ವಾರ್ಟೈಲ್ 1 ಅಂದ್ರೆ ಕಾಲ್ ಭಾಗ. ಇಲ್ಲಿ ಎಷ್ಟು ನಂಬರ್ಸ್ ಇದೆ? 1, 2, 3, 4, 5, 6, 7, 8, 9, 10, 11, 12, 13, 14, 15. ಓಕೆ, ಸೊ ಇಲ್ಲಿ ಈಗ ಇದು 4ನೇದು ಏನಿದೆಯಲ್ಲ ಇದು ಕ್ವಾರ್ಟೈಲ್ 1 ಆಗತ್ತೆ. ದೆನ್ ಮೀಡಿಯನ್ ಯಾವುದು? ಮಧ್ಯದ ವ್ಯಾಲ್ಯೂ 95 ಆಗಿದೆ. ದೆನ್ ಕ್ವಾರ್ಟೈಲ್ 3 ಯಾವುದು? ಮುಕ್ಕಾಲ್ ಭಾಗ 490 ಇದೆ. ದೆನ್ ಮ್ಯಾಕ್ಸಿಮಮ್ ಯಾವುದು? 790 ಇದೆ. ಆಯ್ತಾ? ಸೊ ಈ ತರ ಒಂದು ವ್ಯಾಲ್ಯೂಸ್ ಕೊಟ್ಟಿದ್ದೀವಿ. ಅದಕ್ಕೆ ನಾವು ಮಿನಿಮಮ್, ಕ್ವಾರ್ಟೈಲ್ 1, ಮೀಡಿಯನ್, ಕ್ವಾರ್ಟೈಲ್ 3, ಮ್ಯಾಕ್ಸಿಮಮ್ ವ್ಯಾಲ್ಯೂಸ್ ಕಂಡುಹಿಡಿದಿದ್ದೀವಿ. ಸೊ ಮಿನಿಮಮ್ ವಿ ಗಾಟ್ ಇಸ್ 10, ದೆನ್ ಕ್ವಾರ್ಟೈಲ್ 1 ವಿ ಗಾಟ್ ಇಸ್ 15, ದೆನ್ ಮೀಡಿಯನ್ ವಿ ಗಾಟ್ ಇಸ್ 95, ಕ್ವಾರ್ಟೈಲ್ 3 ವಿ ಗಾಟ್ ಇಸ್ 490 ಅಂಡ್ ಮ್ಯಾಕ್ಸಿಮಮ್ ವಿ ಗಾಟ್ ಇಸ್ 790 ಅಲ್ವಾ? ಈ ವ್ಯಾಲ್ಯೂನ ಯೂಸ್ ಮಾಡಿ ನಾವು ಬಾಕ್ಸ್ ಪ್ಲಾಟ್ ಅನ್ನ ಮಾಡಿದ್ರೆ ಇಟ್ ವಿಲ್ ಬಿ ಲೈಕ್ ದಿಸ್. ಇದು ಹಾರಿಜಾಂಟಲ್ ಇದೆ. ಫಸ್ಟ್ ಗೆ ನಾನು ತೋರಿಸಿದ್ದು ವರ್ಟಿಕಲ್ ಇತ್ತು, ಇದು ಹಾರಿಜಾಂಟಲ್ ಇದೆ. ಇಲ್ಲಿ ನೋಡಿ, ಇದು ಹಾರಿಜಾಂಟಲ್ ಲೆಫ್ಟ್ ಇಂದ ಸ್ಟಾರ್ಟ್ ಆಗುತ್ತೆ. ಇದು ಮಿನಿಮಮ್ ವ್ಯಾಲ್ಯೂ 10. ದೆನ್ ಇದು ಫಸ್ಟ್ ಕ್ವಾರ್ಟೈಲ್ ಎಷ್ಟು? 15. ದೆನ್ ಇದು ಮೀಡಿಯನ್ ವ್ಯಾಲ್ಯೂ ಎಷ್ಟಿದು? 95. ದೆನ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಇದು ಕ್ವಾರ್ಟೈಲ್ 3 ಯಾವ್ದಿದು? 490. ದೆನ್ ಇದು ಮ್ಯಾಕ್ಸಿಮಮ್ ವ್ಯಾಲ್ಯೂ ಅದು 790. ಸೊ ಈ ತರ ತುಂಬಾ ವೇರಿಯೇಷನ್ಸ್ ಇದ್ದಾಗ ಈ ತರ ಬರುತ್ತೆ. ಅರ್ಥ ಆಯ್ತಲ್ಲ? ಸೊ ಮಿನಿಮಮ್ ವ್ಯಾಲ್ಯೂ 10, ಕ್ವಾರ್ಟೈಲ್ 1 is 15, then median value is 95, then quartile 3 is 490, then this one maximum value is 790. So this is how we will get the box plot for this one. ಈ ತರ ನಮಗೆ ಬಾಕ್ಸ್ ಪ್ಲಾಟ್ ನಮಗೆ ಬರುತ್ತೆ ಇದಕ್ಕೆ. ಎಕ್ಸ್ಕ್ಯೂಸ್ ಮೀ. ಸೊ ಈ ಒಂದು ವ್ಯಾಲ್ಯೂವನ್ನ ನಾವು ಬಾಕ್ಸ್ ಪ್ಲಾಟ್ ಅಲ್ಲಿ ಬರೆದಾಗ ಇಟ್ ವಿಲ್ ಲುಕ್ ಲೈಕ್ ದಿಸ್. ಈ ಟೈಪ್ ಅಲ್ಲಿ ನಮಗೆ ಆನ್ಸರ್ ಸಿಗ್ತಾ ಹೋಗುತ್ತೆ. ಸೊ ವಾಟ್ ಆರ್ ದ ಕಾಂಪೋನೆಂಟ್ಸ್ ಆಫ್ ಬಾಕ್ಸ್ ಪ್ಲಾಟ್? ಈ ಒಂದು ಬಾಕ್ಸ್ ಪ್ಲಾಟ್ ಅಲ್ಲಿ ಯಾವ ಯಾವ್ದು ಕಾಂಪೋನೆಂಟ್ಸ್ ಇದೆ ಅಂತ ಯು ಕ್ಯಾನ್ ಸಿ. ಈ ಪಾರ್ಟ್ ಇದೆಯಲ್ಲ, ನಾವು ಇದನ್ನ ಔಟ್ಲೈಯರ್ಸ್ ಅಂತ ತಗೊಳ್ತೀವಿ. ನಾನು ಮುಂದೆ ಹೇಳ್ತೀನಿ ಔಟ್ಲೈಯರ್ಸ್ ಅಂದ್ರೆ ಏನು ಅಂತ. ಸದ್ಯಕ್ಕೆ ನಾನು ಇಲ್ಲಿವರೆಗೂ ಹೇಳಿರೋದೇನು? ಕೆಳಗಡೆಯಿಂದ ಹೋದ್ರೆ ಇದು ಔಟ್ಲೈಯರ್. ಈ ಕೆಳಗಡೆ ಪಾರ್ಟ್ ಇದೆಯಲ್ಲ ಔಟ್ಲೈಯರ್. ಈ ಲೈನ್ ಇದೆಯಲ್ಲ ಅದು ಮಿನಿಮಮ್ ಲೈನ್. ಇದು ಫಸ್ಟ್ ಕ್ವಾರ್ಟೈಲ್ ಲೈನ್, ಇದು ಮೀಡಿಯನ್ ಲೈನ್. ಇಲ್ಲೆಲ್ಲ ಒಂದ್ ಕಡೆ ಮೀನ್ ಬರುತ್ತೆ, ಆಯ್ತಾ? ದೆನ್ ಇದು ಥರ್ಡ್ ಕ್ವಾರ್ಟೈಲ್ ಲೈನ್, ದೆನ್ ಇದು ಮ್ಯಾಕ್ಸಿಮಮ್ ವ್ಯಾಲ್ಯೂ. 5 ಪಾಯಿಂಟ್ಸ್ ನಾವು ಲೆಕ್ಕ ತಗೊಳ್ತೀವಿ. ಮಿನಿಮಮ್, ಫಸ್ಟ್ ಕ್ವಾರ್ಟೈಲ್, ಮೀಡಿಯನ್, ಥರ್ಡ್ ಕ್ವಾರ್ಟೈಲ್, ಮ್ಯಾಕ್ಸಿಮಮ್. 5 ಪಾಯಿಂಟ್ಸ್ ಅಲ್ವಾ? ಅದರಲ್ಲಿ 5ರಲ್ಲಿ ನಾವು ತಗೊಂತ ಹೋದ್ರೆ ಇದು ಮೊದಲನೆಯದು, ಇದು ಲೈನ್ ಮಿನಿಮಮ್, ಇದು ಫಸ್ಟ್ ಕ್ವಾರ್ಟೈಲ್, ಇದು ಮೀಡಿಯನ್, ಇದು ಥರ್ಡ್ ಕ್ವಾರ್ಟೈಲ್, ಇದು ಮ್ಯಾಕ್ಸಿಮಮ್. ಕೆಲವೊಂದು ಸರಿ ಮೀನ್ ಬರುತ್ತೆ, ಕೆಲವೊಂದು ಸರಿ ಔಟ್ಲೈಯರ್ಸ್ ಕೂಡ ಬರುತ್ತೆ. ಓಕೆ, ಬಟ್ ನಮ್ದ್ರಲ್ಲಿ ಬರಲ್ಲ, ನಾವು ತಗೊಳ್ಳಲ್ಲ ಅದನ್ನ. ಬಟ್ ಔಟ್ಲೈಯರ್ಸ್ ಕೆಲವೊಂದ್ ಸರಿ ಬರುತ್ತೆ. ಅದೇನು ಔಟ್ಲೈಯರ್ಸ್ ಅಂತ ನಾನು ಹೇಳ್ತೀನಿ. ಓಕೆ, ಇಲ್ಲಿಂದ ಇಲ್ಲಿವರೆಗೂ ಇದೆಯಲ್ಲ, ಕ್ವಾರ್ಟೈಲ್ 1 ಇಂದ ಕ್ವಾರ್ಟೈಲ್ 3 ವರ್ಗೂ ಇದೆಯಲ್ಲ, ಅದನ್ನ ನಾವು ಇಂಟರ್ ಕ್ವಾರ್ಟೈಲ್ ರೇಂಜ್ ಅಂತ ಕರಿತೀವಿ. IQR. ಇದು ಲೋಯರ್ ಕ್ವಾರ್ಟೈಲ್, ಇದು ಅಪ್ಪರ್ ಕ್ವಾರ್ಟೈಲ್. ಇವೆರಡರ ಮಧ್ಯೆ ಏನ್ ಡಿಫರೆನ್ಸ್ ಇದೆಯಲ್ಲ, ಡಿಸ್ಟೆನ್ಸ್, ಅದನ್ನ ನಾವು ಇಂಟರ್ ಕ್ವಾರ್ಟೈಲ್ ರೇಂಜ್ ಅಂತ ಕರಿತೀವಿ. ಇದು ವರ್ಟಿಕಲ್ ಬಾಕ್ಸ್ ಪ್ಲಾಟ್, ಇದು ಹಾರಿಜಾಂಟಲ್ ಬಾಕ್ಸ್ ಪ್ಲಾಟ್. ಈ ಹಾರಿಜಾಂಟಲ್ ಬಾಕ್ಸ್ ಪ್ಲಾಟ್ ಅಲ್ಲಿ ಇಲ್ಲಿ ಮಿನಿಮಮ್, ಕ್ವಾರ್ಟೈಲ್ 1, ಮೀಡಿಯನ್, ಕ್ವಾರ್ಟೈಲ್ 3, ಮ್ಯಾಕ್ಸಿಮಮ್. ವರ್ಟಿಕಲ್ ಅಲ್ಲಿ ಕೆಳಗಡೆಯಿಂದ ಮಿನಿಮಮ್, ಫಸ್ಟ್ ಕ್ವಾರ್ಟೈಲ್, ಮೀಡಿಯನ್, ಥರ್ಡ್ ಕ್ವಾರ್ಟೈಲ್, ಮ್ಯಾಕ್ಸಿಮಮ್. ಓಕೆ, ಈ ಟೈಪ್ ಅಲ್ಲಿ ತಗೊಳ್ತಾ ಹೋಗ್ತೀವಿ. ಸೊ ದಿಸ್ ಇಸ್ ದ ಡಿಫರೆನ್ಸ್ ಹಿಯರ್. ಇದು ಹಾರಿಜಾಂಟಲ್, ಇದು ವರ್ಟಿಕಲ್ ಬಾಕ್ಸ್ ಪ್ಲಾಟ್, ಇದು ಹಾರಿಜಾಂಟಲ್ ಬಾಕ್ಸ್ ಪ್ಲಾಟ್. ಈ ಎರಡು ಕ್ವಾರ್ಟೈಲ್ ಮಧ್ಯೆ ಇರ್ತಕ್ಕಂಥ ಡಿಸ್ಟೆನ್ಸ್ ಅನ್ನ ನಾವು ಇಂಟರ್ ಕ್ವಾರ್ಟೈಲ್ ರೇಂಜ್ ಅಂತ ಹೇಳಿ ತಗೊಳ್ತೀವಿ. ಅಂಡ್ ಈ ಸಣ್ಣ ವೈಲೆಟ್ ಕಲರ್ ಡಾಟ್ ಇದೆಯಲ್ಲ, ಅವನ್ನ ನಾವು ಔಟ್ಲೈಯರ್ಸ್ ಅಂತ ಹೇಳಿ ತಗೊಳ್ತೀವಿ. ಈ ಉದ್ದ ಗೆರೆ ಇದೆಯಲ್ಲ, ಇದು ಬಾಲ,
ಅದನ್ನ ವಿಷ್ಕರ್ಸ್ ಅಂತ ಹೇಳಿ ತಗೊಳ್ತೀವಿ. ವಿಷ್ಕರ್ಸ್ ಮೀಸೆ ಗಡ್ಡ ಅಂತ. ಓಕೆ, ಸೊ ವಿಷ್ಕರ್ಸ್ ಉದ್ದಕ್ಕೆ ಗಡ್ಡ ತರ ಅಥವಾ ಲೈನ್ ತರ ಬಂದಿರುತ್ತೆ, ಮೀಸೆ ತರ ಬಂದಿದೆ ಅಂತ. ಆ ಕಡೆ ಈ ಕಡೆ ಎರಡು ಕಡೆ ಅದು ಬಂದಿರೋದು ವಿಷ್ಕರ್ಸ್ ಅಂತ ಬರ್ಕೊಳ್ತೀವಿ. ಇದು ಬಾಕ್ಸ್, ಇದು ವಿಷ್ಕರ್ಸ್. ಓಕೆ, ಅದಕ್ಕೆ ಇದನ್ನ ಬಾಕ್ಸ್ ಪ್ಲಾಟ್ ಅಂಡ್ ವಿಷ್ಕರ್ ಪ್ಲಾಟ್ ಅಂತಾನು ಕರಿತೀವಿ, ಅಥವಾ ಸಿಂಪ್ಲಿ ವಿ ವಿಲ್ ರೈಟ್ ಇಟ್ ಆಸ್ ಬಾಕ್ಸ್ ಪ್ಲಾಟ್ ಅಂತಾನು ಕೂಡ ಬರ್ಕೊಳ್ತೀವಿ. ದೆನ್ ಹಾಗಾದ್ರೆ ಮೀಡಿಯನ್ ವ್ಯಾಲ್ಯೂ ಅಂದ್ರೆ ಏನು? ಇವೆಲ್ಲ ಕೆಲವೊಂದು ಥಿಂಗ್ಸ್ ಗಳನ್ನ ನೋಡೋಣ. ಮೀಡಿಯನ್ ಅಂದ್ರೆ ಏನು? ಮಧ್ಯದಲ್ಲಿ ಇರ್ತಕ್ಕಂಥ ವ್ಯಾಲ್ಯೂ. ಕೊಟ್ಟಿರ್ತಕ್ಕಂಥ ವ್ಯಾಲ್ಯೂನ ನಾವು ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಅಂದ್ರೆ ಏರಿಕೆ ಕ್ರಮದಲ್ಲಿ ನಾವು ಬರ್ಕೊಂಡಾಗ ಆ ಒಂದು ವ್ಯಾಲ್ಯೂನಲ್ಲಿ ಮಧ್ಯದ್ದು ಯಾವ್ದು ಬರುತ್ತೋ ಅದು ನಾವು ಮೀಡಿಯನ್ ಅಂತ ತಗೊಳ್ತೀವಿ. ಇದು ಎರಡು ಟೈಪ್ ಅಲ್ಲಿ ಆಗತ್ತೆ. ಕೊಟ್ಟಿರೋ ನಂಬರು ಇವನ್ ನಂಬರ್ಸ್ ಇದ್ರೆ, ಇವನ್ ನಂಬರ್ ಅಂದ್ರೆ 20 ಇತ್ತು ಅನ್ಕೊಳ್ಳಿ, 20 ಇದ್ದಾಗ ಮಧ್ಯದ ನಂಬರ್ ಯಾವ್ದಾಗತ್ತೆ ಅಂತ ಅಂದ್ರೆ 10 ಮತ್ತೆ 11 ಆವರೇಜ್ ಆಗತ್ತೆ. ಯಾಕೆ? ಮಧ್ಯದಲ್ಲಿ ಯಾವ್ದು ನಂಬರ್ ಬರಲ್ಲ. ಈ ಕಡೆ 10 ನಂಬರ್ ಬರುತ್ತೆ, ಈ ಕಡೆ 10 ನಂಬರ್ ಬರುತ್ತೆ, 20 ನಂಬರ್ ಬರುತ್ತೆ, ಮಧ್ಯದಲ್ಲಿ ಯಾವ್ದು ನಂಬರ್ ಇರಲ್ಲ. ಸೊ ಆಗ 10 + 11 ಡಿವೈಡೆಡ್ ಬೈ 2 ಮಾಡಿದ್ರೆ 10.5 ಏನಿದೆಯಲ್ಲ ಅದು ಮೀನ್ ವ್ಯಾಲ್ಯೂ ಆಗುತ್ತೆ, ಮೀಡಿಯನ್ ವ್ಯಾಲ್ಯೂ ಆಗುತ್ತೆ. ಓಕೆ, ಅದೇ 21 ನಂಬರ್ ಇದ್ದಾಗ, 21 ನಂಬರ್ಸ್ ಇದ್ದಾಗ ಈ ಕಡೆ 10 ಹೋಗುತ್ತೆ, ಈ ಕಡೆ 10 ಹೋಗುತ್ತೆ, ಮಧ್ಯದಲ್ಲಿ ಉಳ್ಕೊಳ್ಳೋದು ಯಾವುದು? 11ನೇ ನಂಬರ್. ಅದು ಏನಾಗುತ್ತೆ? ಮೀಡಿಯನ್ ಆಗುತ್ತೆ. ಸೊ ಕೊಟ್ಟಿರೋ ನಂಬರ್ ಅಲ್ಲಿ ಡೇಟಾ ಸೆಟ್ ಆಡ್ ನಂಬರ್ಸ್ ಇದ್ದಾಗ ಎಕ್ಸಾಕ್ಟ್ ಆಗಿ ನಮಗೆ ಮಧ್ಯದ ವ್ಯಾಲ್ಯೂ ಮೀಡಿಯನ್ ಆಗುತ್ತೆ. ಅದೇ ಕೊಟ್ಟಿರೋ ಡೇಟಾ ಸೆಟ್ ಇವನ್ ನಂಬರ್ಸ್ ಇದ್ದಾಗ, 20 ನಂಬರ್ಸ್ ಇದ್ದಾಗ ಆಗ ಮಧ್ಯದಲ್ಲಿ 2 ನಂಬರ್ಸ್ ಬರುತ್ತೆ. ಆ 2 ನಂಬರ್ಗಳದ್ದು ಆವರೇಜ್ ತಗೊಂಡ್ರೆ ನಮಗೆ ಮೀಡಿಯನ್ ಬರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಐ ಕ್ಯಾನ್ ರೈಟ್ ಇಟ್ ಹಿಯರ್. ಸೊ 1 minute, ಐ ವಿಲ್ ರೈಟ್ ಇಟ್ ಹಿಯರ್. ಸೊ ಈಗ ಸಪೋಸ್ ನಾನು ಜಾಸ್ತಿ ತಗೊಳ್ಳಲ್ಲ, ಒಂದು 6 ತಗೊಳ್ತೀನಿ. 1 2 3 4 5 6 ನೋಡಿ, ಈಗ 6 ನಂಬರ್ಸ್ ಇದೆ ಇವನ್ ಡೇಟಾ ಸೆಟ್. ಇವುಗಳಲ್ಲಿ ಮಧ್ಯದ ಯಾವುದು? ಈ ಕಡೆ 3 ಇದೆ, ಈ ಕಡೆ 3 ಇದೆ, ಮಧ್ಯದ ಯಾವುದು ಇಲ್ಲ. ಅವಾಗ ಏನ್ ಮಾಡ್ತೀವಿ? ಮಧ್ಯದಲ್ಲಿ ಇಲ್ಲಿ 3 ಇದೆ, 4 ಇದೆ. ಸೊ ನಾವೇನ್ ಮಾಡ್ತೀವಿ? 3 + 4 ಡಿವೈಡೆಡ್ ಬೈ 2 ಅಂದ್ರೆ 4 3 7, 7 ಬೈ 2 ಅಂದ್ರೆ ಅದು 3.5. ಅವಾಗ ಇದು ಮಿಡ್ ಪಾಯಿಂಟ್ ವ್ಯಾಲ್ಯೂ ಆಗತ್ತೆ, ಮಿಡ್ ವ್ಯಾಲ್ಯೂ ಆಗತ್ತೆ. ಅದೇ ನಾವು 1 2 3 4 5 6 7 7 ನಂಬರ್ ತಗೊಳ್ತೀವಿ ಅನ್ಕೊಳ್ಳಿ. ಇಲ್ಲಿ ಇದು ಇವನ್ ಡೇಟಾ ಸೆಟ್, ಇದು ಇವನ್. ಇಲ್ಲಿ ತಗೊಂಡಿರೋದು ಆಡ್ ಡೇಟಾ ಸೆಟ್ ಅಂದ್ರೆ 7 ನಂಬರ್ಸ್ ಇದೆ, ಆಡ್ ನಂಬರ್ಸ್ ಇದೆ 7. ಈಗ ಏನಾಗುತ್ತೆ? ಇಲ್ಲಿ 3 ಈ ಕಡೆ ಹೋಗುತ್ತೆ, ಇಲ್ಲಿ 3 ಈ ಕಡೆ ಬರುತ್ತೆ. ಸೊ ಮಧ್ಯದಲ್ಲಿ ಯಾವ್ದು ಉಳ್ಕೊಂಡ್ಬಿಡುತ್ತೆ? 4. ಸೊ ಹಾಗಾದ್ರೆ ಇಲ್ಲಿ ಮೀಡಿಯನ್ ಯಾವುದು? 4 ಅಷ್ಟೇ. ದಟ್ಸ್ ಈಸಿಯರ್. ಸೊ ಕೊಟ್ಟಿರೋ ನಂಬರ್ ಸೆಟ್ ಇವನ್ ಇದ್ದಾಗ ಏನಾಗುತ್ತೆ? ಮಧ್ಯದಲ್ಲಿರೋ 2 ಪಾಯಿಂಟ್ ಗಳನ್ನ ತಗೊಂಡು ಅವುಗಳದ್ದು ಆವರೇಜ್ ಮಾಡಬೇಕು, ಮೀಡಿಯನ್ ಬೇಕು ಅಂದ್ರೆ. ಅದೇ ಆಡ್ ನಂಬರ್ಸ್ ಇದ್ದಾಗ ಮಧ್ಯದಲ್ಲಿ ಯಾವ್ದು ಇರುತ್ತೆ ಎಕ್ಸಾಕ್ಟ್ ಆಗಿ ಅದೇ ವ್ಯಾಲ್ಯೂನ ನಾವು ಮೀಡಿಯನ್ ಅಂತ ಹೇಳಿ ಬರ್ಕೊಳ್ತೀವಿ. ದೆನ್ ಲೋಯರ್ ಕ್ವಾರ್ಟೈಲ್. ಲೋಯರ್ ಕ್ವಾರ್ಟೈಲ್ ಅಂದ್ರೆ ಏನು? ಫಸ್ಟ್ ಮೊದಲನೇ ಕಾಲ್ ಭಾಗ. ಅಂದ್ರೆ ಮೊದಲನೇ ಕಾಲ್ ಭಾಗ ಏನಿದೆಯಲ್ಲ, ಈಗ ಇಲ್ಲಿ 1 2 3 4 5 6 6 ನಂಬರ್ ಇದೆ. ಈ 6 ನಂಬರ್ ಅಲ್ಲಿ, ಅಥವಾ ಐ ವಿಲ್ ಟೇಕ್ 1 2 3 4 5 6 7 8 ತಗೊಂತೀನಿ. 8 ನಂಬರ್ ತಗೊಂತೀನಿ. 1 2 3 4 5 6 7 8 8 ನಂಬರ್ ತಗೊಂಡಾಗ ಮೊದಲನೇ ಕಾಲ್ ಭಾಗ ಯಾವುದು? 2. ಓಕೆ, ಮಧ್ಯದಲ್ಲಿ ಇರೋದು ಯಾವುದು? 4 ಮತ್ತೆ 5 ಮಧ್ಯೆ ಬರುತ್ತೆ. ಓಕೆ, ದೆನ್ ನೆಕ್ಸ್ಟ್ ಯಾವುದು? ಇಲ್ಲಿ 7 ಹತ್ರ ಬರುತ್ತೆ. ಈ ಟೈಪ್ ಅಲ್ಲಿ ಆಯ್ತಲ್ಲ. ಸೊ ಮೊದಲನೇ ಕಾಲ್ ಭಾಗ ಏನಿದೆಯಲ್ಲ ಅದನ್ನ ನಾವು ಲೋವರ್ ಕ್ವಾರ್ಟೈಲ್ ಅಂತ ಹೇಳಿ ಬರ್ಕೊಳ್ತೀವಿ. ದೆನ್ ಅಪ್ಪರ್ ಕ್ವಾರ್ಟೈಲ್ ಅಂದ್ರೆ ನೆಕ್ಸ್ಟ್ ಮುಕ್ಕಾಲ್ ಭಾಗಕ್ಕೆ ಏನ್ ಬರುತ್ತಲ್ಲ, ಆ ಮುಕ್ಕಾಲ್ ಭಾಗಕ್ಕೆ ಬರ್ತಕ್ಕಂಥದ್ದನ್ನ ನಾವು ಅಪ್ಪರ್ ಕ್ವಾರ್ಟೈಲ್ ಅಥವಾ ಕ್ವಾರ್ಟೈಲ್ 3. 70% ಅವ್ರು ಕೊಟ್ಟಿರೋ ಡೇಟಾದಲ್ಲಿ 75% ಎಲ್ಲಿಗೆ ಬರುತ್ತೆ? ಅದು ಅಪ್ಪರ್ ಕ್ವಾರ್ಟೈಲ್. ಅವ್ರು ಕೊಟ್ಟಿರೋ ಡೇಟಾಗೆ ಎಲ್ಲಿ 25% ಬರುತ್ತೆ ಅದು ಫಸ್ಟ್ ಕ್ವಾರ್ಟೈಲ್ ಅಥವಾ ಲೋಯರ್ ಕ್ವಾರ್ಟೈಲ್ ಅಂತ ತಗೊಳ್ತೀವಿ. ದೆನ್ ಇಂಟರ್ ಕ್ವಾರ್ಟೈಲ್ ರೇಂಜ್ ಅಂದ್ರೆ ಆ ಕ್ವಾರ್ಟೈಲ್ 3 ಮತ್ತೆ ಕ್ವಾರ್ಟೈಲ್ 1 ಅವುಗಳಿಗೆ ಇರ್ತಕ್ಕಂಥ ವ್ಯತ್ಯಾಸ. ಕ್ವಾರ್ಟೈಲ್ 3 ಮೈನಸ್ ಕ್ವಾರ್ಟೈಲ್ 1 ಮಾಡಿದ್ರೆ ಅಲ್ಲೇನು ಬರುತ್ತಲ್ಲ ಡೇಟಾ, ಅದನ್ನ ನಾವು ಇಂಟರ್ ಕ್ವಾರ್ಟೈಲ್ ರೇಂಜ್ ಅಂತ ಹೇಳಿ ಕರಿತೀವಿ. ವಿ ವಿಲ್ ಸಿಂಪ್ಲಿ ರೈಟ್ ಇಟ್ ಆಸ್ IQR ಅಂತಾನು ಕೂಡ ಬರ್ಕೊಳ್ತೀವಿ. ಓಕೆ, ಸೊ ದಟ್ ಈಸ್ ದ ಇಂಟರ್ ಕ್ವಾರ್ಟೈಲ್ ರೇಂಜ್. ದೆನ್ ಹೈಯೆಸ್ಟ್ ವ್ಯಾಲ್ಯೂ ಯಾವುದು? ನಿಮಗೆ ಕೊಟ್ಟಿರೋ ವ್ಯಾಲ್ಯೂನಲ್ಲಿ ಯಾವ್ದು ದೊಡ್ಡದಿರುತ್ತೆ ಅದು ಹೈಯೆಸ್ಟ್ ವ್ಯಾಲ್ಯೂ. ನಿಮಗೆ ಕೊಟ್ಟಿರೋ ವ್ಯಾಲ್ಯೂನಲ್ಲಿ ಯಾವ್ದು ಮಿನಿಮಮ್ ಇರುತ್ತೆ ಅದು ಲೋಯೆಸ್ಟ್ ವ್ಯಾಲ್ಯೂ. ಆಯ್ತಾ? ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಂದ್ರೆ ಇದನ್ನು ನಾವು ಕೊಟ್ಟಿರೋ ಡೇಟಾವನ್ನ ಏರಿಕೆ ಕ್ರಮದಲ್ಲಿ ಬರೆದಾಗ ಮೊದಲಿಗೆ ಯಾವ ವ್ಯಾಲ್ಯೂ ಬರುತ್ತಲ್ಲ ಸ್ಟಾರ್ಟಿಂಗ್ ಟಾಪ್ ಅಲ್ಲಿ, ಅದನ್ನ ನಾವು ಲೋಯೆಸ್ಟ್ ವ್ಯಾಲ್ಯೂ ಅಥವಾ ಮಿನಿಮಮ್ ವ್ಯಾಲ್ಯೂ ಅಂತ ಬರ್ಕೊಳ್ತೀವಿ. ಆ ಏರಿಕೆ ಕ್ರಮದಲ್ಲಿ ಬರೆದಾಗ ಲಾಸ್ಟ್ ಯಾವ್ದು ಇರುತ್ತಲ್ಲ ಅದನ್ನ ನಾವು ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಂತ ಬರ್ಕೊಳ್ತೀವಿ. ಹಾಗಾದ್ರೆ ನಾವು ಕೆಲವೊಂದು ಕಡೆ ಔಟ್ಲೈಯರ್ಸ್ ಅಂತ ಬರೆದ್ವಿ. ಏನ್ ಹಾಗಂದ್ರೆ ಔಟ್ಲೈಯರ್ಸ್ ಅಂದ್ರೆ ಯು ಕ್ಯಾನ್ ಅಬ್ಸರ್ವ್ ಹಿಯರ್. ಈ ಒಂದು ಪಾಯಿಂಟ್ ನೋಡಿ, ಇಲ್ಲಿ ನಂಬರ್ಸ್ ನೋಡ್ತಾ ಹೋಗಿ ಯಾವ ತರ ಇದೆ. ಏನಿದೆ? 65 ಇದೆ, 76, 87, 100, 105. ಅದಾದ್ಮೇಲೆ ಒಂದೇ ಸರಿ ಎಷ್ಟಿದೆ? 1 ಲಕ್ಷ ಇದೆ. 105 ಆದ ತಕ್ಷಣ 1 ಲಕ್ಷ. ಸೊ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, 105 ಆದ್ಮೇಲೆ 1 ಲಕ್ಷ ನೀವು ತಗೊಂಡ್ರೆ ಏನಾಗ್ಬಿಡುತ್ತೆ? ಆ ಗ್ರಾಫ್ ಇಷ್ಟೇ ಬರುತ್ತೆ, ಬಾಕ್ಸ್ ಪ್ಲಾಟ್ ಇಷ್ಟೇ ಬರುತ್ತೆ. ವಿಷ್ಕರ್ ನೋಡಿದ್ರೆ ಇಷ್ಟು ಉದ್ದ ಬರುತ್ತೆ ಬಾಲ. ಸೊ ಅದು ನಮಗೆ ಸರಿ ಆಗಲ್ಲ.
ಅದಕ್ಕೆ ನಾವೇನ್ ಮಾಡ್ತೀವಿ, ಈ ಹತ್ತತ್ರ ರೇಂಜ್ ಏನಿದೆಯಲ್ಲ ಇವನ್ನೆಲ್ಲ ನಾವು ಒಂದು ಅಂತ ತಗೊಳ್ತೀವಿ. ಈ ಪಾರ್ಟ್ ಇದೆಲ್ಲ ಇದನ್ನ ಔಟ್ಲೈಯರ್ ಅಂತ ತಗೊಳ್ತೀವಿ. ಇದು ಡಾಟ್ ಶೇಪ್ ಅಲ್ಲಿ ನಾವು ರೆಪ್ರೆಸೆಂಟ್ ಮಾಡಿರ್ತೀವಿ, ಡಾಟ್ ಟೈಪ್ ಅಲ್ಲಿ. ಹಾಗಾದಾಗ ಇಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂ 1,00,000 ಇರಬಹುದು, ಅದು ತುಂಬಾ ದೊಡ್ಡದಾಯ್ತು. ಅದು ಅದಕ್ಕೆ ನಾವೇನ್ ಮಾಡ್ತೀವಿ, 105 ವಿಲ್ ಬಿ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ. 105 ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಂತ ತಗೊಳ್ತೀವಿ, 65 ನಾವು ಮಿನಿಮಮ್ ಅಂತ ತಗೊಳ್ತೀವಿ. ಇದು ಔಟ್ಲೈಯರ್ ಅಂತ ಬರ್ಕೊಳ್ತೀವಿ. ಯಾಕೆ ಔಟ್ಲೈಯರ್ ಅಂತ ಅಂದ್ರೆ ಆ ವ್ಯಾಲ್ಯೂ ಏನಾಗಿದೆ, ತುಂಬಾ ಜಾಸ್ತಿ ಇದೆ. ಆ ವ್ಯಾಲ್ಯೂ ತುಂಬಾ ಜಾಸ್ತಿ ಇರೋದ್ರಿಂದ ನಾವು ಅದನ್ನ ಔಟ್ಲೈಯರ್ ಅಂತ ಬರ್ಕೊಳ್ತೀವಿ. ಸೊ ದಟ್ಸ್ ವಾಟ್ ವಿಲ್ ಟೇಕ್ 1 lakh, ದಟ್ ಇಸ್ ಟು ಬಿ ಔಟ್ಲೈಯರ್ ಅಂತ ಹೇಳಿ ನಾವು ಅದನ್ನ ಬರ್ಕೊಳ್ತೀವಿ. ಓಕೆ, ದೆನ್ ಹಾಗಾದಾಗ 105 ನಾವು ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಂತ ಬರ್ಕೊಳ್ತೀವಿ. ಅಲ್ಲಿ ತೋರಿಸಿದ್ವಲ್ಲ ಆ ಬಾಕ್ಸ್ ಪ್ಲಾಟ್ ಅಲ್ಲಿ ಮೇಲ್ಗಡೆ ಡಾಟ್ ಗಳು ಬಂದ್ವಲ್ಲ, ಅದು ಔಟ್ಲೈಯರ್ಸ್. ದೆನ್ ಲೋಯೆಸ್ಟ್ ವ್ಯಾಲ್ಯೂ ಕೂಡ ಅದೇ ರೀತಿ. ಇಲ್ಲೇನಾಗುತ್ತೆ, ಅವ್ರು ಕೊಟ್ಟಿರೋ ನಂಬರ್ ಗಳನ್ನ ಏರಿಕೆ ಕ್ರಮದಲ್ಲಿ ಬರ್ಕೊಳ್ತೀವಿ. ಆ ಲೀಸ್ಟ್ ನಂಬರ್ ಇದೆಯಲ್ಲ ನೋಡಿ, ಯು ಕ್ಯಾನ್ ಅಬ್ಸರ್ವ್ ಹಿಯರ್, ಇಲ್ಲಿದಾವೆ ಡೀಟೇಲ್ಸ್ ಗಳು. ಓಕೆ, ಇಲ್ಲಿ ನೋಡಿದಾಗ ಸೇಮ್ 65, 76, 87, 100, 105 ಅವೆಲ್ಲ ಹತ್ತತ್ರನೇ ಇದಾವೆ. ದೆನ್ ಅದಾದ್ಮೇಲೆ ಎಷ್ಟಿದೆ, 0.005, 0 ಅಲ್ಲ, 0.5 ಅಲ್ಲ, 0.05 ಅಲ್ಲ, 0.005. ಅದು ಕೂಡ ತುಂಬಾ ಸಣ್ಣ ವ್ಯಾಲ್ಯೂ. ಅಂದ್ರೆ ಈ 65ಕ್ಕೂ 76 ಡಿಫ್ರೆನ್ಸ್ ತಗೊಂಡಾಗ ಇಲ್ಲಿ ತುಂಬಾ ಲೀಸ್ಟ್ ವ್ಯಾಲ್ಯೂ ಬರುತ್ತೆ. ಅಗೇನ್ ಅಲ್ಲೂ ಕೂಡ ಬಾಕ್ಸ್ ಪ್ಲಾಟ್ ತಗೊಂಡ್ರೆ ಇಲ್ಲಿ ಬಾಕ್ಸ್ ಸಣ್ಣದು ಬರುತ್ತೆ, ಈ ಬಾಲ ಉದ್ದು ಬಂದ್ಬಿಡುತ್ತೆ. ಅರ್ಧಕ್ಕೆ ತುಂಬಾ ಡಿಫ್ರೆನ್ಸ್ ಜಾಸ್ತಿ ಆಗುತ್ತಲ್ಲ, ಬಾಲ ಉದ್ದ ಬರುತ್ತೆ. ಹಾಗಾಗಿ ನಾವೇನ್ ಮಾಡ್ತೀವಿ, ಇಲ್ಲಿ ಈ ಒಂದು 0.005 ಏನಿದೆಯಲ್ಲ, ಈ ವ್ಯಾಲ್ಯೂನ ನಾವು ಔಟ್ಲೈಯರ್ ಅಂತ ತಗೊಳ್ತೀವಿ. ಅದನ್ನ ಲೆಕ್ಕಕ್ಕೆ ತಗೊಳ್ಳಲ್ಲ, ಔಟ್ಲೈಯರ್ ಹೊರಗಡೆ ಹೋಗ್ಬಿಡುತ್ತೆ, ತುಂಬಾ ಜಾಸ್ತಿ ಡಿಫ್ರೆನ್ಸ್ ಇದೆ, ಹೊರಗಡೆ ತಗೊಳ್ತೀವಿ. ಹಾಗಾಗಿ ಇಲ್ಲಿ ಮಿನಿಮಮ್ ಯಾವ್ದು ತಗೊಳ್ತೀವಿ, 65 ವಿಲ್ ಟೇಕ್ ಮಿನಿಮಮ್. ಸೊ ಇಲ್ಲಿ 105 ಮ್ಯಾಕ್ಸಿಮಮ್ ಆಗುತ್ತೆ, ಇಲ್ಲಿ 65 ಮಿನಿಮಮ್ ಆಗುತ್ತೆ. ಈ 0.005 ದಟ್ ಇಸ್ ಔಟ್ಲೈಯರ್, ಇಲ್ಲಿ 1 lakh ದಟ್ ಇಸ್ ಔಟ್ಲೈಯರ್. ಆ ತರ ನಾವು ಅದನ್ನ ಲೆಕ್ಕ ಹಾಕೊಳ್ತೀವಿ. ಓಕೆ, ದೆನ್ ಈ ಒಂದು 2016 ಎಕ್ಸೆಲ್ ಅಲ್ಲಿ ಬಾಕ್ಸ್ ಪ್ಲಾಟ್ ಅನ್ನ ಯಾವ ತರ ಡ್ರಾ ಮಾಡೋದು, ದಟ್ಸ್ ವೆರಿ ಸಿಂಪಲ್. ಅವ್ರೇನು ಡೇಟಾ ಕೊಡ್ತಾರೆ ಆ ಡೇಟಾವನ್ನ ಬರ್ಕೊಡಿ. ಡೇಟಾವನ್ನ ಬರ್ಕೊಂಡ ಮೇಲೆ ನೀವೇನ್ ಮಾಡ್ಬೇಕು, ಆ ಡೇಟಾಗೆ ಕ್ವಾರ್ಟೈಲ್ ಮಿನಿಮಮ್ ವ್ಯಾಲ್ಯೂ, ಕ್ವಾರ್ಟೈಲ್ 1 ಮ್ಯಾಕ್ಸಿಮಮ್ ಮೀಡಿಯನ್ ವ್ಯಾಲ್ಯೂ, ಕ್ವಾರ್ಟೈಲ್ 3 ಮ್ಯಾಕ್ಸಿಮಮ್ ವ್ಯಾಲ್ಯೂ, ಇವ್ 5 ಕಂಡುಹಿಡಿಬೇಕು. ಎಕ್ಸೆಲ್ ಅಲ್ಲಿ ಫಾರ್ಮುಲಾ ಇದೆ. ಮಿನಿಮಮ್ಗೆ MIN ಇಸ್ ಈಕ್ವಲ್ ಟು ಹಾಕಿ, MIN ನೋಡಿದ್ರು ಡಬಲ್ ಕ್ಲಿಕ್ ಮಾಡಿದ್ರೆ ಮಿನಿಮಮ್ ಬರುತ್ತೆ. ಆ ಡೇಟಾ ಪೂರ್ತಿ ಸೆಲೆಕ್ಟ್ ಮಾಡಿ, ಬ್ರಾಕೆಟ್ ಕ್ಲೋಸ್ ಮಾಡಿ, ಎಂಟರ್ ಹೊಡಿ. ಓಕೆ, ಸೊ ದಟ್ ವಿಲ್ ಬಿ ಲೈಕ್ ದಿಸ್, ಇಸ್ ಈಕ್ವಲ್ ಟು MIN ಬರುತ್ತೆ. MIN ನೋಡಿದ್ರು ಬ್ರಾಕೆಟ್ ಒಳಗಡೆ ಡೇಟಾ ಹಾಕಿ ಎಂಟರ್ ಹೊಡೆದ್ರೆ ಮಿನಿಮಮ್ ವ್ಯಾಲ್ಯೂ ಬರುತ್ತೆ. ನೆಕ್ಸ್ಟ್ ಕ್ವಾರ್ಟೈಲ್ 1ಗೆ QUARTIL ಕ್ವಾರ್ಟೈಲ್ ಬರುತ್ತೆ ಅಲ್ಲಿ. ದೆನ್ ಆ ಡೇಟಾ ಸೆಲೆಕ್ಟ್ ಮಾಡಿ, ಫಸ್ಟ್ ಕ್ವಾರ್ಟೈಲ್ ಅಲ್ವಾ, ಕಾಮ 1 ಹಾಕಿ, ಡೇಟಾ ಸೆಲೆಕ್ಟ್ ಮಾಡಿ ಕಾಮ 1 ಹಾಕಿ, ಫಸ್ಟ್ ಕ್ವಾರ್ಟೈಲ್ ಬರುತ್ತೆ. ನೆಕ್ಸ್ಟ್ ಮೀಡಿಯನ್ ಕಂಡು ಹಿಡಿಬೇಕಲ್ವಾ, MED ಹೊಡೆದ್ರೆ ಬರುತ್ತಲ್ಲಿ ಮೀಡಿಯನ್ ಡಬಲ್ ಕ್ಲಿಕ್ ಮಾಡಿ ಆ ಡೇಟಾ ಸೆಲೆಕ್ಟ್ ಮಾಡಿ ಎಂಟರ್ ಹೊಡಿರಿ, ಮೀಡಿಯನ್ ಬರುತ್ತೆ. ದೆನ್ ಕ್ವಾರ್ಟೈಲ್ 3 ಬೇಕಲ್ವಾ, ಅಗೇನ್ ಕ್ವಾರ್ಟೈಲ್ ಹೊಡಿರಿ, ದೆನ್ ಡೇಟಾ ಸೆಲೆಕ್ಟ್ ಮಾಡಿ ಕಾಮ 3 ಮೂರನೇ ಕ್ವಾರ್ಟೈಲ್ ನಾವು ಕಂಡು ಹಿಡಿತಾ ಇರೋದು, 3 ಹಾಕಿ ಎಂಟರ್ ಹೊಡಿರಿ, ಥರ್ಡ್ ಕ್ವಾರ್ಟೈಲ್ ಬರುತ್ತೆ. ದೆನ್ ಮ್ಯಾಕ್ಸಿಮಮ್ ಬೇಕಲ್ವಾ, ಇಸ್ ಈಕ್ವಲ್ ಟು ಮ್ಯಾಕ್ಸ್ ಅಂತ ಹೊಡಿರಿ, ಮ್ಯಾಕ್ಸಿಮಮ್ ಬರುತ್ತೆ. ಅದಕ್ಕೆ ಬ್ರಾಕೆಟ್ ಅಲ್ಲಿ ಡೇಟಾ ಸೆಲೆಕ್ಟ್ ಮಾಡಿ ಎಂಟರ್ ಹೊಡಿರಿ, ಯು ಗೆಟ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ. ಈ 5 ವ್ಯಾಲ್ಯೂಗಳನ್ನ ಕಂಡುಹಿಡಿಯಲೇಬೇಕು. ಮಿನಿಮಮ್, ಕ್ವಾರ್ಟೈಲ್ 1, ಮೀಡಿಯನ್, ಕ್ವಾರ್ಟೈಲ್ 3, ಮ್ಯಾಕ್ಸಿಮಮ್. ಈ 3 ವ್ಯಾಲ್ಯೂಸ್ ಅನ್ನ 5 ವ್ಯಾಲ್ಯೂಸ್ ಅನ್ನ ಕಂಡಿಡಿದಾದ್ಮೇಲೆ ಗೋ ಟು ಇನ್ಸರ್ಟ್ ಟ್ಯಾಬ್, ಮೇಲ್ಗಡೆ ಇನ್ಸರ್ಟ್ ಟ್ಯಾಬ್ ಹೋಗಿ, ಇನ್ಸರ್ಟ್ ಟ್ಯಾಬ್ ಅಲ್ಲಿ ಇಲ್ಲಿ ರೆಕಮೆಂಡೆಡ್ ಚಾರ್ಟ್ಸ್ ಅಂತ ಇರುತ್ತೆ. ಆ ಒಂದು ರೆಕಮೆಂಡೆಡ್ ಚಾರ್ಟ್ಸ್ ಗೆ ಬನ್ನಿ. ಆ ರೆಕಮೆಂಡೆಡ್ ಚಾರ್ಟ್ಸ್ ಅಲ್ಲಿ ಇಲ್ಲಿ ಹಿಸ್ಟೋಗ್ರಾಮ್ ಇದೆಯಲ್ಲ, ಈ ಒಂದು ಪಾರ್ಟ್ ಸ್ಟಾಟಿಕ್ ಪಾರ್ಟ್ ಅಂತ ಹೇಳಿ, ಈ ಹಿಸ್ಟೋಗ್ರಾಮ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಕೆಳಗಡೆ ಬಾಕ್ಸ್ ಅಂಡ್ ವಿಸ್ಕರ್ ಅಂತ ತೋರಿಸುತ್ತೆ, ಈ ಡಿಸೈನ್ ತೋರಿಸುತ್ತೆ. ಆ ಬಾಕ್ಸ್ ಅಂಡ್ ವಿಸ್ಕರ್ ಮೇಲೆ ಕ್ಲಿಕ್ ಮಾಡಿ ಓಕೆ ಕೊಟ್ರೆ ನಮ್ಗೆ ಏನಾಗುತ್ತೆ, ಅಲ್ಲಿ ನಮ್ಗೆ ಬಾಕ್ಸ್ ಪ್ಲಾಟ್ ಬರುತ್ತೆ ಈ ತರ. ಆಯ್ತಾ? ದೆನ್ ಅದಾದ್ಮೇಲೆ ಫಾರ್ಮ್ಯಾಟೆಡ್ ಡೇಟಾ ಸೀರೀಸ್ ಇರುತ್ತೆ, ಲೇಬಲಿಂಗ್, ಡೇಟಾ ಸೀರೀಸ್ ಅವೇನೇನಿದೆ ಅವನ್ನ ಸೆಲೆಕ್ಟ್ ಮಾಡಿ ನಾವು ಅದನ್ನ ಹಾಕಿದ್ರೆ ಆ ಡೇಟಾಗಳನ್ನ ಅದು ತೋರಿಸುತ್ತೆ. 2016, 2019 ಎಕ್ಸೆಲ್ ಅಲ್ಲಿ ಇಟ್ ಇಸ್ ವೆರಿ ವೆರಿ ಈಸಿಯರ್. ಓಕೆ, ಆ ಡೇಟಾಗೆ 5 ವ್ಯಾಲ್ಯೂಗಳನ್ನ ಕಂಡುಹಿಡಿಯೋದು, ಆ 5 ಸೆಲೆಕ್ಟ್ ಮಾಡೋದು, ಗೋ ಟು ಇನ್ಸರ್ಟ್ ಟ್ಯಾಬ್, ಇನ್ಸರ್ಟ್ ಅಲ್ಲಿ ಡೈರೆಕ್ಟ್ ಆಗಿ ಈ ತರ ತೋರಿಸುತ್ತೆ. ಓಕೆ, ಬಾಕ್ಸ್ ಪ್ಲಾಟ್ ಅಂತ ತೋರಿಸುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ಓಕೆ ಕೊಡಿ, ವಿಲ್ ಗೆಟ್ ದ ಡೀಟೇಲ್ಸ್. ದೆನ್ ಅದಾದ್ಮೇಲೆ ಇವತ್ತಿಗೆ ಡೇಟಾವನ್ನ ಇನ್ಸರ್ಟ್ ಮಾಡಿದ್ರೆ ಮುಗಿದೋಯ್ತು. ಇವನ್ ನಿಮ್ಮ ಮೊಬೈಲ್ ಅಲ್ಲಿ ಎಕ್ಸೆಲ್ ಆಪ್ ಅನ್ನು ನಾವು ಡೌನ್ಲೋಡ್ ಮಾಡ್ಲಿಕ್ಕೆ ಹೇಳಿದ್ವಿ. ಆ ಎಕ್ಸೆಲ್ ಆಪ್ ಅಲ್ಲೂ ಕೂಡ ವಿ ವಿಲ್ ಗೆಟ್ ದ ಥಿಂಗ್ಸ್ ಹಿಯರ್. ಎಕ್ಸೆಲ್ ಆಪ್ ಅಲ್ಲೂ ಡೈರೆಕ್ಟ್ ಆಗಿ ಬರುತ್ತೆ. ನೀವೇನಿಲ್ಲ, ಕ್ವಾರ್ಟೈಲ್ ಯಾವುದು ಮಿನಿಮಮ್, ಕ್ವಾರ್ಟೈಲ್ 1, ಕ್ವಾರ್ಟೈಲ್ ಮೀಡಿಯನ್, ಕ್ವಾರ್ಟೈಲ್ 3, ಮ್ಯಾಕ್ಸಿಮಮ್, ಈ 5 ವ್ಯಾಲ್ಯೂಗಳನ್ನ ನೀವು ಬರ್ಕೊಳ್ಳಿ. ಬರ್ಕೊಂಡಾದ್ಮೇಲೆ ಅಷ್ಟನ್ನ ಸೆಲೆಕ್ಟ್ ಮಾಡಿ, ದೆನ್ ಹೋಮ್ ಅಲ್ಲಿ ಹೋಗಿ ಇನ್ಸರ್ಟ್ ಹೋಗಿ, ಇನ್ಸರ್ಟ್ ಅಲ್ಲಿ ಚಾರ್ಟ್ ಅಲ್ಲಿ ನೀವು ಡ್ರಾಗ್ ಮಾಡ್ತಾ ಹೋದ್ರೆ ಅಲ್ಲೊಂದ್ ಕಡೆ ಬಾಕ್ಸ್ ಅಂಡ್ ವಿಸ್ಕರ್ ಬರುತ್ತೆ, ಕ್ಲಿಕ್ ಮಾಡಿ ಯು ವಿಲ್ ಗೆಟ್ ಬಾಕ್ಸ್ ಪ್ಲಾಟ್. ಬಟ್ ಅಲ್ಲಿ ಲೇಬಲಿಂಗ್ ಮಾಡ್ಲಿಕ್ಕೆ ಬರಲ್ಲ. ಯಾಕೆ ಲೇಬಲಿಂಗ್ ಮಾಡ್ಲಿಕ್ಕೆ ನಿಮ್ಗೆ ಏನು ಆ ಮೈಕ್ರೋಸಾಫ್ಟ್ ಎಕ್ಸೆಲ್ ಅನ್ನ ಪರ್ಚೇಸ್ ಮಾಡ್ಬೇಕಾಗತ್ತೆ, ಅದು ಅವಶ್ಯಕತೆ ಇಲ್ಲ. ಸೊ ಜಸ್ಟ್ ನಿಮ್ಗೆ ಬಾಕ್ಸ್ ಪ್ಲಾಟ್
ಮಾಡೋದನ್ನು ಗೊತ್ತಾದ್ರೆ ಸಾಕು. ಓಕೆ, ಸೊ ದಿಸ್ ಇಸ್ ಹೌ ವಿ ಕ್ಯಾನ್ ಡೂ ಬಾಕ್ಸ್ ಪ್ಲಾಟ್ ಇನ್ ಎಕ್ಸೆಲ್ 2016 ಆರ್ 2019. ಈ ಹೊಸ ವರ್ಷನ್ಗಳಲ್ಲಿ ತುಂಬಾ ಈಸಿ ಆಗಿ ಬರುತ್ತೆ, ಆದ್ರೆ ಹಳೆಯ ವರ್ಷನ್ಗಳಲ್ಲಿ ಸ್ವಲ್ಪ ಕಷ್ಟ ಆಗತ್ತೆ. ಈಗ 2013 ವರ್ಷನ್, 2010 ವರ್ಷನ್, 2007 ವರ್ಷನ್, ಇಲ್ಲಿ ಸ್ವಲ್ಪ ಕಷ್ಟ ಆಗತ್ತೆ. ಇಲ್ಲೆಲ್ಲ ನಾವ್ ಏನ್ ಮಾಡ್ತೀವಿ ಅಂದ್ರೆ ಆಸ್ ಯೂಶುವಲ್ ಇಲ್ಲಿ ಮಿನಿಮಮ್ ಕಂಡುಹಿಡಿತೀವಿ, ಕ್ವಾರ್ಟೈಲ್ 1 ಕಂಡುಹಿಡಿತೀವಿ, ಮೀಡಿಯನ್ ಕಂಡುಹಿಡಿತೀವಿ, ಕ್ವಾರ್ಟೈಲ್ 3 ಮ್ಯಾಕ್ಸಿಮಮ್. ಇವನ್ನ ಕಂಡುಹಿಡಿದು ಅವುಗಳದ್ದು ಡಿಫರೆನ್ಸ್ ಫೈಂಡ್ ಔಟ್ ಮಾಡ್ತೀವಿ. ವಿ ವಿಲ್ ಫೈಂಡ್ ದ ಡಿಫರೆನ್ಸ್ ಫಾರ್ ದೆಮ್. ಅವುಗಳದ್ದು ಡಿಫರೆನ್ಸ್ ಏನು, ಫಸ್ಟ್ ಒನ್ ಮಿನಿಮಮ್ ಬರ್ಕೊಳ್ತೀವಿ, ನೆಕ್ಸ್ಟ್ ಒನ್ ಕ್ವಾರ್ಟೈಲ್ 1 ಮೈನಸ್ ಮಿನಿಮಮ್, ಥರ್ಡ್ ಒನ್ ಮಿನಿಮಮ್ ಮೀಡಿಯನ್ ಮೈನಸ್ ಕ್ವಾರ್ಟೈಲ್ 1, ನೆಕ್ಸ್ಟ್ ಕ್ವಾರ್ಟೈಲ್ 3 ಮೈನಸ್ ಮೀಡಿಯನ್, ದೆನ್ ಮ್ಯಾಕ್ಸಿಮಮ್ ಮೈನಸ್ ಕ್ವಾರ್ಟೈಲ್ 3. ಈ ತರ ಡಿಫರೆನ್ಸ್ ಅನ್ನ ಫೈಂಡ್ ಔಟ್ ಮಾಡ್ತೀವಿ. ಆ ಡಿಫರೆನ್ಸ್ ಅನ್ನ ಫೈಂಡ್ ಔಟ್ ಮಾಡಿ ಈ ಮಧ್ಯದ 3 ತಗೊಳ್ತೀವಿ. ಯಾವುದು, ಕ್ವಾರ್ಟೈಲ್ 1 ಮೈನಸ್ ಮಿನಿಮಮ್, ದೆನ್ ಮೀಡಿಯನ್ ಮೈನಸ್ ಕ್ವಾರ್ಟೈಲ್ 1, ಕ್ವಾರ್ಟೈಲ್ 3 ಮೈನಸ್ ಮೀಡಿಯನ್. ಈ ಒಂದು ವ್ಯಾಲ್ಯೂವನ್ನು ಸೆಲೆಕ್ಟ್ ಮಾಡಿ ವಿ ವಿಲ್ ಗೋ ಫಾರ್ ಇನ್ಸರ್ಟ್ ಟ್ಯಾಬ್. ಇನ್ಸರ್ಟ್ ಹೋಗಿ ರೆಕಮೆಂಡೆಡ್ ಚಾರ್ಟ್ಸ್ ಹೋಗ್ತೀವಿ. ರೆಕಮೆಂಡೆಡ್ ಚಾರ್ಟ್ಸ್ ಅಲ್ಲಿ ಕಾಲಮ್ ಚಾರ್ಟ್ಸ್ ಅಂತ ಇರುತ್ತೆ. ರೆಕಮೆಂಡೆಡ್ ಚಾರ್ಟ್ಸ್ ಅಲ್ಲಿ ಕಾಲಮ್ ಚಾರ್ಟ್ಸ್ ಇರುತ್ತೆ. ಅಲ್ಲಿ ಮೊದಲನೇದು ಬೇಡ, ಎರಡನೇದಕ್ಕೆ ಹೋಗಿ ಸ್ಟ್ಯಾಕ್ಡ್ ಚಾರ್ಟ್ ಅಂತ ಇರುತ್ತೆ, ಸ್ಟ್ಯಾಕ್ಡ್ ಕಾಲಮ್ ಚಾರ್ಟ್ ಅಂತ. ಅಲ್ಲಿ ಕ್ಲಿಕ್ ಮಾಡಿ ಈ ತರ ತೋರಿಸುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ಓಕೆ ಕೊಟ್ರೆ ನಿಮ್ಗೆ ಏನ್ ಬರುತ್ತೆ, ಈ ತರ ಒಂದು ಬಾಕ್ಸ್ ಅಂಡ್ ವಿಸ್ಕರ್ ಅಲ್ಲ, ಇದು ಸ್ಟ್ಯಾಕ್ಡ್ ಗ್ರಾಫ್ ಬರುತ್ತೆ. ಸ್ಟ್ಯಾಕ್ಡ್ ಕಾಲಮ್ ಗ್ರಾಫ್ ಅಂತ ಕರಿತೀವಿ. ಈ ಸ್ಟ್ಯಾಕ್ಡ್ ಕಾಲಮ್ ಗ್ರಾಫ್ ಅನ್ನ ನಾವೇನ್ ಮಾಡ್ಬೇಕಾಗತ್ತೆ, ರೆಡಿ ಮಾಡಿ ಬಾಕ್ಸ್ ಪ್ಲಾಟ್ ತರ ಮಾಡ್ಬೇಕಾಗತ್ತೆ. ಬರಲ್ಲ ಇಲ್ಲಿ, ನಾವು ಮಾಡ್ಬೇಕಾಗತ್ತೆ. ಆಯ್ತಲ್ಲ. ಸೊ ಆ ಸ್ಟ್ಯಾಕ್ಡ್ ಬಾರ್ ಗ್ರಾಫ್ ಬಂದ್ಮೇಲೆ ನಾವು ಅಲ್ಲಿ ಎರರ್ ಬಾರ್ಸ್ ಅಂತ ಇರುತ್ತೆ. ಆ ಫಸ್ಟ್ ಮೇಲ್ಗಡೆ ಬ್ಲೂ ಕಲರ್, ಓಕೆ, ಇಲ್ಲಿ ಏನಿದೆಯಲ್ಲ ಈ ಒಂದು ಬ್ಲೂ ಕಲರ್, ಈ ಗ್ರೇ ಕಲರ್, ಇವುಗಳನ್ನ ನಾವು ತೆಗೆದು ಬಿಟ್ಟು ಆ ಜಾಗದಲ್ಲಿ ನಾವು ಅವಕ್ಕೆ ಬಾಲ ಹಾಕ್ತಿವಿ. ಆಯ್ತಾ. ಫಸ್ಟ್ ಏನ್ ಮಾಡ್ತೀವಿ, ಬ್ಲೂ ಕಲರ್ ಮೇಲೆ ಕ್ಲಿಕ್ ಮಾಡ್ತೀವಿ. ಬ್ಲೂ ಕಲರ್ ಮೇಲೆ ಕ್ಲಿಕ್ ಮಾಡಿ ಎರರ್ ಬಾರ್ಸ್ ಅಂತ ಇರುತ್ತೆ, ಎರರ್ ಬಾರ್ಸ್ಗೆ ಹೋಗ್ತೀವಿ. ಅಲ್ಲಿ ಕ್ಲಿಕ್ ಮಾಡಿ ಮೋರ್ ಆಪ್ಷನ್ಸ್ ಇರುತ್ತೆ, ಅಲ್ಲಿಗೆ ಹೋಗ್ತೀವಿ. ಆ ಮೋರ್ ಆಪ್ಷನ್ಸ್ಗೆ ಹೋಗಿ ಇಲ್ಲಿ ಈ ತರ ತೋರಿಸುತ್ತೆ, ಒಂದು ಮೈನಸ್ ಇನ್ನೊಂದು ಪ್ಲಸ್ ಅಂತ ಹೇಳಿ. ಫಸ್ಟ್ ಕೆಳಗಡೆದಲ್ವಾ, ಕೆಳಗಡೆ ಮೈನಸ್ ಬರಬೇಕು. ಸೊ ಮೈನಸ್ ಕ್ಲಿಕ್ ಮಾಡ್ತೀವಿ, ಕ್ಯಾಪಿಂಗ್ ಹಾಕೊಳ್ತೀವಿ. ದೆನ್ ಕಸ್ಟಮ್ ಅಂತ ಹೇಳಿ ನಾವು ಕ್ಲಿಕ್ ಮಾಡ್ತೀವಿ. ಕಸ್ಟಮ್ ಅಂತ ಕ್ಲಿಕ್ ಮಾಡಿದಾಗ ಈ ತರ ಒಂದು ಬಾಕ್ಸ್ ಓಪನ್ ಆಗತ್ತೆ. ಅಲ್ಲಿ ಆ ನೆಗೆಟಿವ್ ವ್ಯಾಲ್ಯೂ ಏನಿದೆಯಲ್ಲ ಆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ತೀವಿ. ಅಂದ್ರೆ ಮಿನಿಮಮ್ ವ್ಯಾಲ್ಯೂ ಇದೆಯಲ್ಲ, ಆ ಮಿನಿಮಮ್ ವ್ಯಾಲ್ಯೂ ಮೇಲೆ ಕ್ಲಿಕ್ ಮಾಡಿ ಓಕೆ ಕೊಟ್ರೆ ಅವಾಗ ಏನಾಗುತ್ತೆ, ನಮ್ಗೆ ಕೆಳಗಡೆ ಬಾಲ ಬರುತ್ತೆ. ಅದೇ ರೀತಿ ಮೇಲ್ಗಡೆಗೂ ಬಾಲ ಬರ್ಬೇಕಲ್ವಾ, ಅವಾಗ ಏನ್ ಮಾಡ್ತೀವಿ, ಮೇಲ್ಗಡೆ ಗ್ರೇ ಕಲರ್ ಬಾಕ್ಸ್ ಇತ್ತಲ್ಲ ಅಲ್ಲಿ ಕ್ಲಿಕ್ ಮಾಡ್ತೀವಿ. ಅಲ್ಲಿ ಅಗೇನ್ ಎರರ್ ಬಾರ್ಸ್ಗೆ ಹೋಗ್ತೀವಿ. ಅಲ್ಲಿ ಎರರ್ ಬಾರ್ಸ್ ಅಲ್ಲಿ ಮೋರ್ ಆಪ್ಷನ್ಸ್ಗೆ ಹೋಗ್ತೀವಿ. ಮೋರ್ ಆಪ್ಷನ್ಸ್ ಅಲ್ಲಿ ವಿ ವಿಲ್ ಪುಟ್ ಪ್ಲಸ್, ಕೆಳಗಡೆ ಇದ್ದಾಗ ಮೈನಸ್ ಪುಟ್ ಮಾಡಿ ಹಾಕಿದ್ವಿ, ಈಗ ಪ್ಲಸ್ ಕ್ಲಿಕ್ ಮಾಡ್ತೀವಿ, ಕ್ಯಾಪ್ ಹಾಕ್ತೀವಿ. ಅಗೇನ್ ವಿ ವಿಲ್ ಟೇಕ್ ಕಸ್ಟಮ್ ವ್ಯಾಲ್ಯೂ. ಕಸ್ಟಮ್ ವ್ಯಾಲ್ಯೂ ತಗೊಂಡು ಆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಇತ್ತಲ್ಲ ಅದನ್ನ ಕ್ಲಿಕ್ ಮಾಡಿದ್ರೆ ಅದಿಲ್ಲಿಗೆ ಬರುತ್ತೆ, ಪಾಸಿಟಿವ್ ಗೆ ಬಂದ್ಬಿಡುತ್ತೆ. ಮೈನಸ್ ಗೆ ನೆಗೆಟಿವ್ ಅಲ್ಲಿ ಕ್ಲಿಕ್ ಮಾಡಿದ್ವಿ, ಪಾಸಿಟಿವ್ ಗೆ ಮ್ಯಾಕ್ಸಿಮಮ್ ಅನ್ನ ಕ್ಲಿಕ್ ಮಾಡಿ ಓಕೆ ಕೊಟ್ರೆ ಅವಾಗ ಮೇಲ್ಗಡೆಗೆ ಏನ್ ಬರುತ್ತೆ, ಬಾಲ ಬರುತ್ತೆ. ನೋಡಿ ಈ ತರ ಬರುತ್ತೆ. ಮೇಲ್ಗಡೆ ಬಾಲ ಇದು ಪ್ಲಸ್ ಕೊಟ್ಟಾಗ, ಇಲ್ಲಿ ಕೆಳಗಡೆ ಬಾಲ ಈ ಮೈನಸ್ ಕೊಟ್ಟಾಗ ಕೆಳಗಡೆ ಬಾಲ ಕಾಣಿಸ್ತಿದೆಯಲ್ಲ ಒಳಗಡೆ ಇದೆ. ಇನ್ನು ನಮ್ಗೆ ಬಾಕ್ಸ್ ಪ್ಲಾಟ್ ಬಂದಿಲ್ಲ, ಬಾಕ್ಸ್ ಪ್ಲಾಟ್ ಬರೆಸ್ಬೇಕು. ಫಸ್ಟ್ ಈಗ ಮೈನಸ್ ಪ್ಲಸ್ ಹಾಕಿ ಎರರ್ ಬಾರ್ ಗಳನ್ನ ಹಾಕಿದಾಗ ಈ ತರ ಬಂದಿದೆ. ಈಗ ನಾನು ಏನ್ ಮಾಡ್ಬೇಕು, ಈ ಕಲರ್ ಬ್ಲೂ ಕಲರ್ ಇದೆಯಲ್ಲ ಅದನ್ನ ರಿಮೂವ್ ಮಾಡ್ಬೇಕು. ಯಾಕೆಂದ್ರೆ ಅಲ್ಲಿ ನನಗೆ ಬಾಲ ಸಪರೇಟ್ ಬರ್ಬೇಕಲ್ಲ, ಹಾಗಾಗಿ ಈ ಬ್ಲೂ ಕಲರ್ ನ ರಿಮೂವ್ ಮಾಡಬೇಕು. ಬ್ಲೂ ಕಲರ್ ರಿಮೂವ್ ಮಾಡೋದು ವೆರಿ ಸಿಂಪಲ್. ಈ ಬ್ಲೂ ಕಲರ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಪಕ್ಕದಲ್ಲಿ ಫಾರ್ಮ್ಯಾಟ್ ಡೇಟಾ ಸೀರೀಸ್ ಅಂತ ಇರುತ್ತೆ. ಆ ಬ್ಲೂ ಕಲರ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ರೈಟ್ ಕ್ಲಿಕ್ ಮಾಡಿದ್ರೆ ನಿಮಗೆ ಫಾರ್ಮ್ಯಾಟ್ ಡೇಟಾ ಸೀರೀಸ್ ಅಂತ ತೋರಿಸುತ್ತೆ. ಆ ಫಾರ್ಮ್ಯಾಟ್ ಡೇಟಾ ಸೀರೀಸ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಕಲರ್ ಫಿಲ್ಲಿಂಗ್ ಇರುತ್ತೆ, ನೋ ಫಿಲ್ ಅಂತ ಕೊಡಿ, ಕಲರ್ ಹೋಗುತ್ತೆ. ನೋಡಿ ಕಲರ್ ಹೋಗಿದೆ. ಈಗ ಬಾಲ ಬಂದಿದೆ. ಈಗ ಬಾಲ ಬಂದಿರೋದೇನಿಲ್ಲ, ಇವೆರಡೂ ಕಲರ್ಗಳನ್ನ ಸೇಮ್ ಮಾಡಿ ಅಥವಾ ಎರಡೂ ಕಲರ್ನ ತೆಗೆದು ಬಿಟ್ಟು ಬರೀ ನೀವು ಇದನ್ನ ಹಾಕೊಳ್ಳಿ, ಏನ ಲೈನ್ಗಳನ್ನ, ಸಾಲಿಡ್ ಲೈನ್ಗಳನ್ನ ಹಾಕೊಳ್ಳಿ. ಸೊ ಸಾಲಿಡ್ ಲೈನ್ಗಳನ್ನ ಹಾಕೊಂಡು ಬಿಟ್ರೆ ಈ ಟೈಪ್ ಅಲ್ಲಿ ಬರುತ್ತೆ. ಎರಡರದ್ದು ಕಲರ್ ತೆಗೆದು ಎರಡಕ್ಕೂ ಕೂಡ ನೀವು ಈ ತರ ಸಾಲಿಡ್ ಲೈನ್ಗಳನ್ನ ಹಾಕ್ಬಿಟ್ರೆ ಸೊ ದಿಸ್ ವಿಲ್ ಬಿ ದ ಬಾಕ್ಸ್ ಪ್ಲಾಟ್, ಬಾಕ್ಸ್ ಅಂಡ್ ವಿಸ್ಕರ್ ಪ್ಲಾಟ್. ಇಷ್ಟೇ. ಇಲ್ಲಿ ಅಗೇನ್ ನಾವು ಲೇಬಲಿಂಗ್ ಮಾಡ್ಲಿಕ್ಕೆ ಬರಲ್ಲ, ಲೇಬಲಿಂಗ್ ಮಾಡೋದು ಅಗೇನ್ ಕಷ್ಟ ಆಗುತ್ತೆ, ಲೇಬಲಿಂಗ್ ಬರೋದಿಲ್ಲ. ಅಟ್ಲೀಸ್ಟ್ ಇಟ್ ವಿಲ್ ಲುಕ್ ಲೈಕ್ ಎ ಬಾಕ್ಸ್ ಪ್ಲಾಟ್. ಇದು ಎಕ್ಸೆಲ್ 2013 ಇಂದ ಹಳೆ ಎಕ್ಸೆಲ್ ಗಳಲ್ಲಿ ಈ ತರ ಮಾಡಬೇಕು. ಹೊಸ ಎಕ್ಸೆಲ್ ಅಲ್ಲಿ ಏನಿದೆಯಲ್ಲ ಡೈರೆಕ್ಟ್ ಆಗಿ ಬಂದ್ಬಿಡತ್ತೆ. ಹೊಸದು 2016 2019 MS ಆಫೀಸ್ ನೀವು ಹಾಕೊಂಡಿದ್ರೆ ಡೈರೆಕ್ಟ್ ಆಗಿ ಬಂದ್ಬಿಡತ್ತೆ. ಓಕೆ, ಅಥವಾ ಮೈಕ್ರೋಸಾಫ್ಟ್ 365 ಇವನ್ನ ಹಾಕೊಂಡ್ರೆ ಯು ವಿಲ್ ಗೆಟ್ ಡೈರೆಕ್ಟ್ಲಿ ದ ವ್ಯಾಲ್ಯೂಸ್. ದೆನ್ ವಿ ವಿಲ್ ಗೋ ಫಾರ್ ವಾಟ್ ಆರ್ ದ ಅಡ್ವಾಂಟೇಜಸ್ ಆಫ್ ಬಾಕ್ಸ್ ಪ್ಲಾಟ್ಸ್. ಬಾಕ್ಸ್ ಪ್ಲಾಟ್ ಅಡ್ವಾಂಟೇಜಸ್ ಏನೇನಿದೆ? ಸೊ ಇಟ್ ವಿಲ್ ಹ್ಯಾಂಡಲ್ ಲಾರ್ಜ್ ಡೇಟಾ ಈಸಿಲಿ. ನೀವು ಅವ್ರು ಎಷ್ಟಾರು ಡೇಟಾ ಕೊಟ್ಟಿರ್ಲಿ, ನಮ್ಗೆ ಅಲ್ಲಿ ಏನೇನ್ ಬೇಕು, 5 ನಂಬರ್ ಡೇಟಾ ಬೇಕಷ್ಟೇ. ಯಾವುದು 5 ನಂಬರ್ ಡೇಟಾ? ಮಿನಿಮಮ್ ಬೇಕು, ಕ್ವಾರ್ಟೈಲ್ 1 ಬೇಕು,
ಮೀಡಿಯನ್ ಬೇಕು, ಕ್ವಾರ್ಟೈಲ್ 3 ಬೇಕು, ಮ್ಯಾಕ್ಸಿಮಮ್. ಸೊ ಅವ್ರು ಕೊಟ್ಟಿರೋ ಡೇಟಾ ಪೂರ್ತಿ ವಿ ವಿಲ್ ಸಾರ್ಟ್ ಇಟ್ ಇನ್ ಎ ಮಿನಿಮಮ್ ಟು ಮ್ಯಾಕ್ಸಿಮಮ್ ಅಂತ ಸಾರ್ಟ್ ಮಾಡ್ಕೊಳ್ತೀವಿ. ಆ ತರ ಸಾರ್ಟ್ ಮಾಡ್ಕೊಂಡ ಮೇಲೆ ಆಟೋಮೆಟಿಕಲಿ ಅದರಲ್ಲಿ ಸಾರ್ಟ್ ಮಾಡೋ ಅವಶ್ಯಕತೆ ಇಲ್ಲ. ನಾವು ಕೈಯಲ್ಲಿ ಬರೆಯೋದಾದ್ರೆ ಆ ತರ ಬರೀಬಹುದು. ಬಟ್ ಎಕ್ಸೆಲ್ ಅಲ್ಲಿ ಡೈರೆಕ್ಟ್ಲಿ ಇಟ್ ವಿಲ್ ಟೇಕ್ ಆಟೋಮೆಟಿಕಲಿ. ನಾವೇನ್ ಮಾಡೋ ಅವಶ್ಯಕತೆ ಇಲ್ಲ. ಆಯ್ತಾ? ಸೊ ಅದರಲ್ಲಿ ನಮಗೆ ಮಿನಿಮಮ್ ವ್ಯಾಲ್ಯೂ ಬೇಕು, ಕ್ವಾರ್ಟೈಲ್ 1 ಬೇಕು, ಮೀಡಿಯನ್ ಬೇಕು, ಕ್ವಾರ್ಟೈಲ್ 3 ಬೇಕು, ಮ್ಯಾಕ್ಸಿಮಮ್ ಬೇಕು. ಅವು 5ನ್ನ ಕಂಡಿಡ್ಕೊಂಡ್ರೆ ಸಾಕು. ಸೊ ಎಷ್ಟಾರು ಡೇಟಾ ಕೊಡ್ಲಿ ಅದ್ರಲ್ಲಿ ಅದು ಬಂದೇ ಬರುತ್ತೆ. ಓಕೆ. ಸೊ ಎಕ್ಸಾಕ್ಟ್ ವ್ಯಾಲ್ಯೂಸ್ ನಾಟ್ ರಿಟೈನ್ ಅಂದ್ರೆ ಇಲ್ಲಿ ಕೆಲವೊಂದು ಎಕ್ಸಾಕ್ಟ್ ವ್ಯಾಲ್ಯೂಗಳನ್ನ ನಾವು ರಿಟೈನ್ ಮಾಡ್ಕೊಳ್ಳಿಕ್ ಹೋಗಲ್ಲ. ಅಂದ್ರೆ ನಾನು ಹೇಳಿದೆ ಔಟ್ಲೈಯರ್ಸ್ ಅಂತ ಬರೆದ್ವಿ ಅಲ್ವಾ, ಅಲ್ಲಿ ಆಕ್ಚುಲಿ 1 ಲ್ಯಾಕ್ ಇತ್ತು, ಅದಕ್ಕಿಂತ ಕಡಿಮೆ ಅಂದ್ರೆ 150 ಇತ್ತು. 150 ಎಲ್ಲಿ 1 ಲ್ಯಾಕ್ ಎಲ್ಲಿ, ಆಗ ಅದನ್ನ ಅವ್ರು ಬಿಟ್ಬಿಟ್ವಿ. ಅದನ್ನ ತಗೊಳ್ಳೇಬೇಕು ಅಂತ ಏನಿಲ್ಲ, ಅದನ್ನ ಬಿಟ್ಟು ಅದನ್ನ ಔಟ್ಲೈಯರ್ಸ್ ಅಂತ ತಗೊಂಡ್ಬಿಟ್ವಿ. ಓಕೆ. ದೆನ್ ಬೈ ಯೂಸಿಂಗ್ ದಟ್ ವಿ ಕ್ಯಾನ್ ಸಿ ಕ್ಲಿಯರ್ ಸಮ್ಮರಿ. ಈಸಿಯಾಗಿ ನಾವು ಸಮ್ಮರಿಯನ್ನ ನೋಡಬಹುದು. ಅಂದ್ರೆ ಯಾವ್ದು ಮಿನಿಮಮ್, ಯಾವ್ದು ಮ್ಯಾಕ್ಸಿಮಮ್, ಕಾಲ್ ಭಾಗ ಯಾವ್ದು, ಮುಕ್ಕಾಲ್ ಭಾಗ ಯಾವ್ದು, ಅರ್ಧ ಭಾಗ ಯಾವ್ದು, ಕರೆಕ್ಟ್ ಆಗಿ ನಮ್ಗೆ ಅದು ಅರ್ಥ ಆಗತ್ತೆ. ಆಮೇಲೆ ಔಟ್ ಲೈಯರ್ಸ್ ಗಳನ್ನ ನಾವು ಡಿಸ್ಪ್ಲೇ ಮಾಡಬಹುದು. ಅಂದ್ರೆ ತುಂಬಾ ಜಾಸ್ತಿ ಡಿಫರೆನ್ಸ್ ಇದ್ದಾಗ ಅದನ್ನು ಕೂಡ ವಿ ಕ್ಯಾನ್ ಡಿಸ್ಪ್ಲೇ ಇನ್ ದ ಬಾಕ್ಸ್ ಪ್ಲಾಟ್ಸ್. ಸೊ ಈ ಒಂದು ಬಾಕ್ಸ್ ಪ್ಲಾಟ್ ಅನ್ನು ನಾವು ಯಾವಾಗ ಯೂಸ್ ಮಾಡಬಹುದು? ಯೂಸ್ ಬಾಕ್ಸ್ ಅಂಡ್ ವಿಸ್ಕರ್ ಪ್ಲಾಟ್ಸ್ ವೆನ್ ಯು ಹ್ಯಾವ್ ಮಲ್ಟಿಪಲ್ ಡೇಟಾ ಸೆಟ್ಸ್ ಫ್ರಮ್ ಇಂಡಿಪೆಂಡೆಂಟ್ ಸೋರ್ಸಸ್. ಬೇರೆ ಬೇರೆ ಸೋರ್ಸ್ ಗಳಿಂದ ನಮಗೆ ಮಲ್ಟಿಪಲ್ ಡೇಟಾ ಸೆಟ್ ಇದ್ದಾಗ ವಿ ಕ್ಯಾನ್ ಯೂಸ್ ದಿಸ್ ಬಾಕ್ಸ್ ಪ್ಲಾಟ್. ಯಾವಾಗ? ಟೆಸ್ಟ್ ಸ್ಕೋರ್ಸ್ ಬಿಟ್ವೀನ್ ಸ್ಕೂಲ್ಸ್ ಆರ್ ಕ್ಲಾಸ್ ರೂಮ್ಸ್. ಬೇರೆ ಬೇರೆ ಕ್ಲಾಸ್ಗಳದ್ದು ಏನು ಟೆಸ್ಟ್ ಸ್ಕೋರ್ಸ್ ಗಳನ್ನ ನಾವು ಕಂಪೇರ್ ಮಾಡಬೇಕಾದ್ರೆ ವಿ ಕ್ಯಾನ್ ಯೂಸ್ ಬಾಕ್ಸ್ ಪ್ಲಾಟ್ಸ್. ಅಲ್ಲಿ ಗೊತ್ತಾಗುತ್ತೆ ಯಾವಷ್ಟು ಮಿನಿಮಮ್ ಎಷ್ಟು ಜನ ತಗೊಂಡಾರೆ, ಕಾಲ್ ಭಾಗ 25% ಗಿಂತ ಕಡಿಮೆ ಎಷ್ಟು ಜನ ತಗೊಂಡಾರೆ, 50% ಎಷ್ಟು ಜನ ತಗೊಂಡಾರೆ, 50 to 75% ಎಷ್ಟು ಜನ ತಗೊಂಡಾರೆ, 75 ಇಂದ 100% ಎಷ್ಟು ಜನ ತಗೊಂಡಾರೆ, ಅದೆಲ್ಲ ಅಲ್ಲಿ ತೋರಿಸ್ಬಿಡುತ್ತೆ ಬಾಲದಲ್ಲಿ. ಅರ್ಥ ಆಯ್ತಾ? ಬಾಲ ಬಾಕ್ಸ್ ಏನಿದೆ ಇಟ್ ವಿಲ್ ಶೋ ಎವ್ರಿಥಿಂಗ್. ಸೊ ಡೇಟಾ ಫ್ರಮ್ ಬಿಫೋರ್ ಅಂಡ್ ಆಫ್ಟರ್ ಎ ಪ್ರೊಸೆಸ್ ಚೇಂಜ್, ಅದು ಅಷ್ಟೇ. ಒಟ್ನಲ್ಲಿ ಕಂಪ್ಯಾರಿಸನ್, ವಿ ಕ್ಯಾನ್ ಮೇಕ್ ದ ಕಂಪ್ಯಾರಿಸನ್ ಹಿಯರ್. ತುಂಬಾ ಜಾಸ್ತಿ ಡೇಟಾವನ್ನ ನಾವು ಕಂಪೇರ್ ಮಾಡಬಹುದು. ದೆನ್ ಡೇಟಾ ಫ್ರಮ್ ಡೂಪ್ಲಿಕೇಟ್ ಮಿಷಿನ್ಸ್ ಮ್ಯಾನುಫ್ಯಾಕ್ಚರಿಂಗ್ ದ ಸೇಮ್ ಪ್ರಾಡಕ್ಟ್ಸ್. ಅಂದ್ರೆ 10 ಮಿಷಿನ್ಸ್ ಗಳು ಒಂದೇ ಒಂದು ಪ್ರಾಡಕ್ಟ್ ಅನ್ನು ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ರೆ ಅವಾಗ್ಲೂ ಕೂಡ ವಿ ಕ್ಯಾನ್ ಯೂಸ್ ದ ಬಾಕ್ಸ್ ಪ್ಲಾಟ್. ಒಟ್ನಲ್ಲಿ ಒಂದೇ ಡೇಟಾವನ್ನ ಬೇರೆ ಬೇರೆ ಕಡೆ ನಾವು ಬೇರೆ ಬೇರೆ ಸೋರ್ಸ್ ಇಂದ ತಗೊಂಡಾಗ, ಒಂದೇ ತರದ ಡೇಟಾ ಬೇರೆ ಬೇರೆ ಸೋರ್ಸ್ ಇಂದ ತಗೊಂಡಾಗ ಅವನ್ನ ನಾವು ಕಂಪೇರ್ ಮಾಡ್ಲಿಕ್ಕೆ, ಫಾರ್ ಎಕ್ಸಾಂಪಲ್ ಸಿವಿಲ್, ಮೆಕ್ಯಾನಿಕಲ್, CS, EC ಈ 4 ಬ್ರಾಂಚ್ ಗಳಲ್ಲಿ ಪರ್ಸೆಂಟೇಜ್ ಯಾವ ತರ ಇದೆ ದಟ್ ವಿ ಕ್ಯಾನ್ ಡೂ ಅಲ್ವಾ. ಸೊ CS ಅಲ್ಲಿ 0 ಇಂದ ಎಷ್ಟು ಮಿನಿಮಮ್ ಎಷ್ಟು ಜನ ತಗೊಂಡಿದ್ದಾರೆ, ಫೇಲ್ ಎಷ್ಟು ಜನ ಆಗಿದ್ದಾರೆ, ಅಥವಾ 25% ವರೆಗೂ ಎಷ್ಟು ಜನ ತಗೊಂಡಿದ್ದಾರೆ, 25 to 50% ಜನ ಎಷ್ಟಿದ್ದಾರೆ, 50 to 75% ಎಷ್ಟಿದ್ದಾರೆ, 75 to 100 ಎಷ್ಟು ಜನ ಇದ್ದಾರೆ. ಅದೇ ತರ CS, ಮೆಕ್ಯಾನಿಕಲ್, EC ಈ 4 ಬ್ರಾಂಚ್ ನಾವು ಕಂಪೇರ್ ಮಾಡಿ ಆ ಬಾಕ್ಸ್ ಪ್ಲಾಟ್ ಅಲ್ಲಿ ತೋರಿಸಬಹುದು. ಸೊ ದೋಸ್ ಆರ್ ದ ಅಡ್ವಾಂಟೇಜಸ್ ಆಫ್ ಬಾಕ್ಸ್ ಪ್ಲಾಟ್. Then we have an experiment here regarding this box plot. So using Microsoft Excel spreadsheet, construct a box plot for the given data set. So Microsoft Excel spreadsheet ಅನ್ನ ಯೂಸ್ ಮಾಡಿ ನಾವು ಇಲ್ಲಿ ಬಾಕ್ಸ್ ಪ್ಲಾಟ್ ಅನ್ನ ಮಾಡ್ತಾ ಇದ್ದೀವಿ. ಯಾವ ತರ ಬಾಕ್ಸ್ ಪ್ಲಾಟ್ ಅಂತ ಅಂದ್ರೆ ಏನು ಅವ್ರು ಕೊಟ್ಟಿರೋ ಕಂಡೀಷನ್ ಅಂದ್ರೆ, ಒಂದು ರೈಲ್ವೆ ಸ್ಟೇಷನ್ ಅಲ್ಲಿ ಒಂದು ದಿನದಲ್ಲಿ ಡಿಫ್ರೆಂಟ್ ಟೈಮ್ ಅಲ್ಲಿ ಎಷ್ಟು ಜನ ಪ್ಯಾಸೆಂಜರ್ಸ್ ಇದ್ರು. ಓಕೆ, ಅದರ ಬೇಸಿಸ್ ಮೇಲೆ ನಾವು ಇಲ್ಲೊಂದು ಟೈಮಿಂಗ್ ಅನ್ನ ಹಾಕಿದೀವಿ. ಡಿಫ್ರೆಂಟ್ ಟೈಮ್ ಅನ್ನ ಹಾಕಿ ಅವುಗಳ ನಂಬರ್ ಹಾಕಿ, ಓಕೆ, ಟೈಮಿಂಗ್ಸ್ ಹಾಕಿ ಅವಳ ನಂಬರ್ ಹಾಕಿ ಅದಕ್ಕೆ ನಾವು ಬಾಕ್ಸ್ ಪ್ಲಾಟ್ ಅನ್ನ ತೋರಿಸ್ತೀವಿ. ಮಿನಿಮಮ್ ಯಾವಾಗಿದ್ರು, ಮ್ಯಾಕ್ಸಿಮಮ್ ಯಾವ ಟೈಮ್ ಎಲ್ಲಿದ್ರು, ದೆನ್ ಕಡಿಮೆ ಎಲ್ಲಿದ್ರು, 25% ಎಲ್ಲಿದ್ರು, 50% ಯಾವಾಗಿದ್ರು, 75% ಎಲ್ಲಿದ್ರು ಅಂತ ನಾವು ಅದನ್ನ ತಿಳ್ಕೊಳ್ತೀವಿ. ಓಕೆ, ಸೊ ಈ ಒಂದು ಬಾಕ್ಸ್ ಪ್ಲಾಟ್ ಉದ್ದೇಶ ಏನಪ್ಪಾ ಅಂದ್ರೆ ಈ 5 ನಂಬರ್ ಸಮ್ಮರಿಯನ್ನ ಕಂಡುಹಿಡಿಯೋದು. ಯಾವುದು 5 ನಂಬರ್ ಸಮ್ಮರಿ ಅಂದ್ರೆ ಫಸ್ಟ್ ಮಿನಿಮಮ್, ಕ್ವಾರ್ಟೈಲ್ 1, ಮೀಡಿಯನ್, ಕ್ವಾರ್ಟೈಲ್ 3, ಮ್ಯಾಕ್ಸಿಮಮ್. ದಟ್ ಇಸ್ ವಾಟ್ ವಿ ಕಾಲ್ 5 ನಂಬರ್ ಸಮ್ಮರಿ ಅಂತ ಹೇಳಿ. ಏನೇನ್ ಸ್ಟೆಪ್ಸ್ ಇದೆ? ಫಸ್ಟ್ ಡೇಟಾ ಬರ್ಕೊಳ್ತೀವಿ. ಡೇಟಾ ಬರ್ಕೊಂಡಾದ್ಮೇಲೆ ವಿ ವಿಲ್ ಫೈಂಡ್ ಔಟ್ ಮಿನಿಮಮ್, ಕ್ವಾರ್ಟೈಲ್ 1, ಮೀಡಿಯನ್, ಕ್ವಾರ್ಟೈಲ್ 3, ಮ್ಯಾಕ್ಸಿಮಮ್. ದೆನ್ ಅವುಗಳಿಗೆ ಡಿಫರೆನ್ಸ್ ಫೈಂಡ್ ಔಟ್ ಮಾಡ್ತೀವಿ. ಡಿಫರೆನ್ಸ್ ಯಾವ ತರ? ಮಿನಿಮಮ್ ಇರುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಒನ್ ಕ್ವಾರ್ಟೈಲ್ 1 ಮೈನಸ್ ಮಿನಿಮಮ್ ಬರ್ಕೊಳ್ತೀವಿ. ನೆಕ್ಸ್ಟ್ ಮೀಡಿಯನ್ ಮೈನಸ್ ಕ್ವಾರ್ಟೈಲ್ 1, ನೆಕ್ಸ್ಟ್ ಮೀಡಿಯನ್ ಕ್ವಾರ್ಟೈಲ್ 3 ಮೈನಸ್ ಮೀಡಿಯನ್, ದೆನ್ ಲಾಸ್ಟ್ ಒನ್ ಮ್ಯಾಕ್ಸಿಮಮ್, ಹಾಗೆ ಬರ್ಕೊಳ್ತೀವಿ. ಸೊ ಈ ಟೈಪ್ ಅಲ್ಲಿ ನಾವು ಡೇಟಾವನ್ನ ಬರ್ಕೊಳ್ತೀವಿ. ಆ ಡೇಟಾವನ್ನ ಸೆಲೆಕ್ಟ್ ಮಾಡಿ ವಿ ವಿಲ್ ಗೋ ಫಾರ್ ಇನ್ಸರ್ಟ್ ಟ್ಯಾಬ್ ಗೆ ಹೋಗ್ತೀವಿ. ಅಲ್ಲಿ ಬಾಕ್ಸ್ ಪ್ಲಾಟ್ ಮೇಲೆ ಕ್ಲಿಕ್ ಮಾಡ್ತೀವಿ. ಬಾಕ್ಸ್ ಅಂಡ್ ವಿಸ್ಕರ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ತೀವಿ. ಓಕೆ ಕೊಟ್ರೆ ವಿ ಗೆಟ್ ದಿಸ್ ಕೈಂಡ್ ಆಫ್ ಬಾಕ್ಸ್ ಪ್ಲಾಟ್. ದಟ್ಸ್ ಸಿಂಪಲ್. ಓಕೆ, ಇಷ್ಟೊತ್ತರ್ಗ ಹೇಳಿದಿಲ್ಲ, ದಟ್ಸ್ ವೆರಿ ವೆರಿ ಸಿಂಪಲ್. ಅದಕ್ಕೆ ಈ ತರ ಡೇಟಾವನ್ನ ನಾವು ಬರೋ ತರ ಮಾಡಬಹುದು. ರೈಟ್? ಸೊ ಇದನ್ನ ನಾನೀಗ ಲೈವ್ ಆಗಿ ಐ ವಿಲ್ ಶೋ ದಿಸ್ ಒನ್, ಹೌ ಟು ಡೂ ದ box, how to draw the box chart in Excel. Okay, so before that we will have some multiple choice questions here.
So which of the numbers below is not a part of 5 number summary used to create a box plot? ಈ ನಾಲ್ಕರಲ್ಲಿ ಯಾವುದು 5 ನಂಬರ್ ಸಮ್ಮರಿಗೆ ಸಂಬಂಧಪಟ್ಟಿದ್ದು ಅಲ್ಲ? 5 ನಂಬರ್ ಸಮ್ಮರಿ ಅಂದ್ರೆ ಯಾವ್ದು? ಮಿನಿಮಮ್, ಕ್ವಾರ್ಟೈಲ್ 1, ಮೀಡಿಯನ್, ಕ್ವಾರ್ಟೈಲ್ 3, ಮ್ಯಾಕ್ಸಿಮಮ್. ಸೊ ಯು ಕ್ಯಾನ್ ಅಬ್ಸರ್ವ್ ಹಿಯರ್. ಸೊ ಮಿನಿಮಮ್ ಇದೆ, ಫಸ್ಟ್ ಕ್ವಾರ್ಟೈಲ್ ಇದೆ, ಥರ್ಡ್ ಕ್ವಾರ್ಟೈಲ್ ಇದೆ, ಬಟ್ ಮೀನ್ ಬರಲ್ಲ. ಮೀನ್ ಇಸ್ ನಾಟ್ ದ ಥಿಂಗ್ ವಿಚ್ ಕಮ್ಸ್ ಅಂಡರ್ 5 ನಂಬರ್ ಸಮ್ಮರಿ. ಹಾಗಾಗಿ ಸೊ ಯು ಕ್ಯಾನ್ ಅಬ್ಸರ್ವ್ ಮ್ಯಾಕ್ಸಿಮಮ್ ಕೂಡ ಇದೆ. ಮ್ಯಾಕ್ಸಿಮಮ್ ಕೂಡ ಇಟ್ಸ್ ಎ ಪಾರ್ಟ್ ಆಫ್ 5 ನಂಬರ್ ಸಮ್ಮರಿ. ಮಿನಿಮಮ್, ಫಸ್ಟ್ ಕ್ವಾರ್ಟೈಲ್, ಮೀನ್ ಬದಲು ಏನ್ ಬರುತ್ತೆ ಇಲ್ಲಿ? ಮೀಡಿಯನ್ ಬರುತ್ತೆ. ಸೊ ಮೀಡಿಯನ್ ವಿ ವಿಲ್ ಗೆಟ್ ಹಿಯರ್. ಮೀಡಿಯನ್, ಮೀನ್ ಬರಲ್ಲ. ಮೀನ್ ಇಸ್ ನಾಟ್ ಎ 5 number part summary. Okay, that's why mean is the not a part of 5 number summary. Okay, then ಇಲ್ಲಿ multiple another one. What data values is the upper quartile? Okay, ಈ ಒಂದು ಇದರಲ್ಲಿ upper quartile ಯಾವುದು? As per this, ಇದು ಮಿನಿಮಮ್ ಯಾವುದು? 58 is the minimum. What is 60? This is first quartile. What is 62? That is median. What is 64? That is quartile 3. What is the maximum value? 66 alva. So as per now ಈಗ ಇದನ್ನ ನಾವು ಇಂಟರ್ಪ್ರಿಟೇಷನ್ ಅಂತ ಕರಿತೀವಿ. ಇಂಟರ್ಪ್ರಿಟೇಷನ್ ಆಫ್ ಎ ಬಾಕ್ಸ್ ಪ್ಲಾಟ್ ಅಂತ ಹೇಳಿ. ಓಕೆ, ಸೊ ದಿಸ್ ಒನ್ is what? Minimum value. This is quartile 1, then this is median ಮಧ್ಯದಲ್ಲಿರೋದು, then this is quartile 3, and this is maximum value. So as per this, what is the maximum? What is the quartile 3 value here? Quartile 3 value is to 64, minimum is to 58, quartile 1 is to 60, median is to 62, maximum is to 66. ಅರ್ಥ ಆಯ್ತಲ್ವಾ? ಹಾಗಾಗಿ as per this, what is the upper quartile? That is quartile 3, the value is 64. Okay, this is how we can interpret the box plot. So we just summarize the things we have discussed now. In this session, we discussed about box plot, how to draw box plot in Excel 2006 and below Excel 2013. Then what is quartile? What are the components of box plot? Then advantages, and we have explained the experiment number 11. Then in the next semester, we are going to discuss, in the next session, we are going to discuss stem and leaf plot. That is the 12th experiment and the last experiment in this chapter. ಎರಡನೇ ಚಾಪ್ಟರ್ ಅಲ್ಲಿ ಲಾಸ್ಟ್ ಎಕ್ಸ್ಪೆರಿಮೆಂಟ್ ಇದು. ಓಕೆ, ಸ್ಟೆಮ್ ಅಂಡ್ ಲೀಫ್ ಚಾರ್ಟ್ ಅಂದ್ರೆ ಏನು? ದೆನ್ 7 steps ಆಫ್ ಕನ್ಸ್ಟ್ರಕ್ಟಿಂಗ್ ಸ್ಟೆಮ್ ಅಂಡ್ ಲೀಫ್ ಪ್ಲಾಟ್. ಏನೇನು ಸ್ಟೆಪ್ಸ್ ಇದೆ ಸ್ಟೆಮ್ ಮತ್ತೆ ಲೀಫ್ ಪ್ಲಾಟ್ ಅನ್ನ ಕನ್ಸ್ಟ್ರಕ್ಟ್ ಮಾಡ್ಲಿಕ್ಕೆ? ದೆನ್ ಬ್ಯಾಕ್ ಟು ಬ್ಯಾಕ್ ಸ್ಟೆಮ್ ಅಂಡ್ ಲೀಫ್ ಪ್ಲಾಟ್ ಅಂದ್ರೆ ಏನು? ದೆನ್ ವಾಟ್ ಆರ್ ದ ಅಡ್ವಾಂಟೇಜಸ್ ಆಫ್ ಸ್ಟೆಮ್ ಅಂಡ್ ಲೀಫ್ ಪ್ಲಾಟ್, ಡಿಸ್ಅಡ್ವಾಂಟೇಜಸ್ ಏನೇನಿದೆ? ಅಂಡ್ ವಿ ಹ್ಯಾವ್ ಒನ್ ಎಕ್ಸ್ಪೆರಿಮೆಂಟ್ ದಟ್ ಈಸ್ ಯೂಸಿಂಗ್ ಮೈಕ್ರೋಸಾಫ್ಟ್ ಎಕ್ಸೆಲ್ ಸ್ಪ್ರೆಡ್ ಶೀಟ್ ಫಾರ್ ದ ಗಿವನ್ ಡೇಟಾ ಸೆಟ್ ಕನ್ಸ್ಟ್ರಕ್ಟ್ ಎ ಲೀಫ್ ಪ್ಲಾಟ್. ಓಕೆ, ಅದನ್ನ ಎಕ್ಸ್ಪ್ಲೈನ್ ಕೂಡ ಮಾಡಬೇಕು, ಎಲ್ಲದನ್ನು ಎಕ್ಸ್ಪ್ಲೈನ್ ಮಾಡಬೇಕು, ಇಂಟರ್ಪ್ರಿಟೇಷನ್. ಓಕೆ, ಸೊ ದಿಸ್ ಇಸ್ ವಾಟ್ ದ ಥಿಂಗ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಇನ್ ದ ನೆಕ್ಸ್ಟ್ ಸೆಷನ್. ಸೊ ದೆನ್ ಇನ್ ದ ನೌ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಲೈವ್ಲಿ ಹೌ ಕ್ಯಾನ್ ವಿ ಡ್ರಾ ಬಾಕ್ಸ್ ಪ್ಲಾಟ್ ಬೈ ಯೂಸಿಂಗ್ ಮೈಕ್ರೋಸಾಫ್ಟ್ ಎಕ್ಸೆಲ್ ಅನ್ನೋದನ್ನ ಈಗ ನಾವು ನೋಡೋಣ. ಓಕೆ, ಸೊ ದಟ್ ಇಸ್ ವೆರಿ ಸಿಂಪಲ್ ಥಿಂಗ್. ಓಕೆ, ಅಷ್ಟೊಂದೇನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ, ತುಂಬಾ ಸಿಂಪಲ್ ಆಗಿ ವ್ಯಾಲ್ಯೂಸ್ ಬರುತ್ತೆ. ಆಯ್ತಾ? ಸೊ ನೌ ಐ ವಿಲ್ ಗೋ ಫಾರ್ ಎಕ್ಸೆಲ್. ಆಕ್ಚುಲಿ ಇಟ್ ಆಸ್ ಆಲ್ರೆಡಿ ರೆಡಿ ಇದೆ, ಬಟ್ ರೆಡಿ ಇರೋದು ಬೇಡ, ನಾನು ಬೇರೆದೇ ತಗೊಳ್ತೀನಿ. ಓಕೆ, ಸೊ ಐ ವಿಲ್ ಟೇಕ್ ಅನದರ್ ಒನ್. ನೆನ್ನೆ ಮಾಡಿದ್ದಂತ ಒಂದು ಎಕ್ಸೆಲ್ ಶೀಟ್ ಇದೆ. ಐ ವಿಲ್ ಟೇಕ್ ದಟ್ ಎಕ್ಸೆಲ್ ಶೀಟ್ ಅಂಡ್ ಐ ವಿಲ್ ಪ್ರಿಪೇರ್ ದ ಬಾಕ್ಸ್ ಪ್ಲಾಟ್. ಓಕೆ, ಸೊ ಐ ವಿಲ್ ಟೇಕ್ ನ್ಯೂ ಶೀಟ್ ಹಿಯರ್. ನ್ಯೂ ಶೀಟ್ ತಗೊಂಡು ನಾನು ಏನ್ ಬರ್ಕೊಂತೀನಿ ಇಲ್ಲಿ? ಟೈಮಿಂಗ್ಸ್, ಟೈಮ್ ಅಲ್ವಾ, ಯಾಕಂದ್ರೆ ಯಾವ ಟೈಮ್ ಅಲ್ಲಿ ಎಷ್ಟೆಷ್ಟು ಜನ ಇದ್ರು ಅಂತ. ಇಲ್ಲೇನ್ ತಗೊಳ್ತೀನಿ? ನಂಬರ್ ಆಫ್ ಪ್ಯಾಸೆಂಜರ್ಸ್. ಸೊ ಟೈಮ್ ಮತ್ತೆ ನಂಬರ್ ಆಫ್ ಪ್ಯಾಸೆಂಜರ್ಸ್ ನಾನು 24 hours ಅಲ್ಲಿ ತಗೊಳ್ತೀನಿ. 24 hours ಅಲ್ಲಿ ಈಗ ದಾವಣಗೆರೆ ಅಂತಕ್ಕಂಥ ಒಂದು ರೈಲ್ವೆ ಸ್ಟೇಷನ್ ಅಲ್ಲಿ ಎಷ್ಟೆಷ್ಟು ಜನ ಇದ್ರು, ನಂಬರ್ ಆಫ್ ಪ್ಯಾಸೆಂಜರ್ಸ್. ಒಂದೊಂದು ಗಂಟೆಗೆ 9 ಗಂಟೆಲಿ ಎಷ್ಟು ಜನ ಇದ್ರು, 10 ಗಂಟೆಲಿ ಎಷ್ಟು ಜನ ಇದ್ರು, 11 ಗಂಟೆಲಿ ಎಷ್ಟು ಜನ ಇದ್ರು, ಈ ತರ ನಾನು ನಂಬರ್ ಆಫ್ ಪ್ಯಾಸೆಂಜರ್ಸ್ ತಗೊಳ್ತೀನಿ. ಆಯ್ತಾ? ಅದಕ್ಕೆ ನಾನು ಏನ್ ಮಾಡ್ತೀನಿ, ಇಲ್ಲಿ ಟೈಮ್ ಅನ್ನ ನಾನು ತಗೊಳ್ತೀನಿ. ಸೊ ಇದಕ್ಕೆ ನಾನು ಈ ಒಂದು ಇದೆಯಲ್ಲ ಆ ಸೆಲ್ ಕಂಟೆಂಟ್ ಅನ್ನ ನಾನು ಟೈಮ್ಗೆ ಚೇಂಜ್ ಮಾಡ್ಕೊಳ್ತೀನಿ. ಟೈಮ್ಗೆ ಹಾಕೊಂಡು ಅಲ್ಲಿ ಫಾರ್ಮೆಟ್ ಅನ್ನ ನಾನು ಯಾವ ತರ ಇಟ್ಕೊಳ್ತೀನಿ ಅಂದ್ರೆ AM PM ಲೆಕ್ಕದಲ್ಲಿ ಇಟ್ಕೊಂಡು ಕ್ಲಿಕ್ ಮಾಡ್ತೀನಿ. ನೀವು ಬೇಕಾದ್ರೆ ಡೈರೆಕ್ಟ್ ಆಗಿ ಎಂಟ್ರಿ ಮಾಡಿ, ನಿಮಗೆ ಬರ್ಲಿಲ್ಲ ಅಂದ್ರೆ ನೋ ಪ್ರಾಬ್ಲಮ್, ನೀವು ಡೈರೆಕ್ಟ್ ಆಗಿ ಎಂಟ್ರಿ ಮಾಡ್ಕೊಳ್ತಾ ಹೋಗಿ. ನಾನು ಬೆಳಗ್ಗೆ 6 ಗಂಟೆಯಿಂದ ತಗೊಳ್ತೀನಿ, 6 AM. ಓಕೆ, ಐ ಹ್ಯಾವ್ ಟೇಕನ್ 6 AM. ದೆನ್ ಓಕೆ, 1 minute. 6 ನಾನು ಈಗ 12 AM ಇಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಓಕೆ, 12 ಇಂದಾನೆ ತಗೊಳ್ಳೋಣ. 12
ದೆನ್ 1 AM, ಮಧ್ಯರಾತ್ರಿ 12 ಗಂಟೆಯಲ್ಲಿ 1 ಗಂಟೆ 2 ಗಂಟೆ 3 ಗಂಟೆ, ಅದೇ ತರ ಎಲ್ಲಿವರೆಗೂ ರಾತ್ರಿ 11 ಗಂಟೆವರೆಗೂ ತಗೊಳ್ತೀನಿ ನಾನು. ಓಕೆ, ಸೊ ವಿ ಗಾಟ್ ದಿಸ್. 12 ಗಂಟೆ, ಬೆಳಗಿನ ಜಾವ 12 ಗಂಟೆ, 1 ಗಂಟೆ 2 ಗಂಟೆ 3 ಗಂಟೆ 4 ಗಂಟೆ, ಈ ತರ ಗಂಟೆಗೆ ಒಂದೊಂದ್ಸರ. ಸೊ ಯು ಕ್ಯಾನ್ ಸಿ AM. ಓಕೆ, ಸೊ ಇಲ್ಲಿ AM ಇದೆ 12 ಗಂಟೆಯಿಂದ ಇಲ್ಲಿ ಬೆಳಗ್ಗೆ 12 ಗಂಟೆ 12 ಗಂಟೆವರೆಗೂ ಇಲ್ಲಿ AM ಇದೆ. ಈ PM ಅಂದ್ರೆ ಮಧ್ಯಾಹ್ನ 12 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ PM ಇದೆ. ಟೋಟಲ್ 24 ಅವರ್ಸ್ ಅನ್ನ ನಾನು ಸೆಲೆಕ್ಟ್ ಮಾಡಿದೀನಿ. ಈಗ ನಂಬರ್ ಆಫ್ ಪ್ಯಾಸೆಂಜರ್ಸ್ ನ ಹಾಕೊಂಡು ಹೋಗ್ತೀನಿ. ಅದಕ್ಕೆ ನಾನು ಏನ್ ಮಾಡ್ತೀನಿ, ಐ ವಿಲ್ ಡೈರೆಕ್ಟ್ಲಿ ಗೋ ಫಾರ್ ರ್ಯಾಂಡಮ್ ಡೇಟಾಗೆ ಹೋಗ್ತೀನಿ, ಅದೇನಾದ್ರೂ ಕೊಡ್ಲಿ. ಸೊ ರ್ಯಾಂಡಮ್ ಡೇಟಾ ಜನರಲಿ ನಾನು 1 ರಿಂದ 1000 ಒಳಗಡೆ ತಗೊಳ್ತೀನಿ. 1 ರಿಂದ 1000 ಒಳಗಡೆ ಐ ವಿಲ್ ಟೇಕ್ ದ ಡೇಟಾ ಹಿಯರ್. ಓಕೆ, ಸೊ ಎಲ್ಲಿವರೆಗೂ ಬರುತ್ತೆ ಅಲ್ಲಿವರೆಗೂ ಡ್ರಾ ಮಾಡೋಣ. ಎಷ್ಟು ಡೇಟಾ ಬೇಕು? ಓಕೆ, ಇಲ್ಲಿವರೆಗೂ ಬೇಕು, ಡ್ರಾ ಮಾಡ್ಕೊಂಡಿದ್ದೀನಿ. ನಾವು ಐ ವಿಲ್ ಕಾಪಿ ದಿಸ್ ಅಂಡ್ ಐ ವಿಲ್ ಪೇಸ್ಟ್ ಇಟ್ ಹಿಯರ್. ಆಯ್ತಾ, ಪೇಸ್ಟ್ ಮಾಡ್ತೀನಿ. ದೆನ್ ಐ ವಿಲ್ ಟೇಕ್ ಓನ್ಲಿ ವ್ಯಾಲ್ಯೂಸ್ ಅನ್ನ ಕ್ಲಿಕ್ ಮಾಡ್ತೀನಿ, ನನಗೆ ವ್ಯಾಲ್ಯೂಸ್ ಬಂತು. ಓಕೆ, ಸೊ ಈ ತರ ನಂಬರ್ ಆಫ್ ಪ್ಯಾಸೆಂಜರ್ಸ್. ದೆನ್ ಟ್ರೈನ್ 1 ಗಂಟೆಗೆ, ಈಗ 12 ಗಂಟೆಗೆ 31 ಜನ, ಯಾವ್ದು ಟ್ರೈನ್ ಇಲ್ಲ. 1 ಗಂಟೆಗೆ ಯಾವ್ದೋ ಟ್ರೈನ್ ಬಂತು. ಟ್ರೈನ್ ಬಂದಾಗ ಯಾವ್ದೋ ಬೆಂಗಳೂರಿಂದ ಬರೋ ಟ್ರೈನು, ಹಬ್ಬದ ಟೈಮ್ ಅಲ್ಲಿ ಜಾಸ್ತಿ ಜನ ಬಂದಿರಬಹುದು. 2 ಗಂಟೆಗೆ ಇನ್ನೊಂದು ಟ್ರೈನ್ ಬಂತು, 3 ಗಂಟೆಗೆ ಇನ್ನೊಂದಿದೆ. ಸೊ ಈ ತರ ಇರಬಹುದು. ಓಕೆ, 5 ಗಂಟೆಗೆ ಯಾವ್ದು ಟ್ರೈನ್ ಇಲ್ಲ, ಜನ ಇಲ್ಲ. 6 ಗಂಟೆಗೆ ಯಾವ್ದು ಟ್ರೈನ್ ಇದೆ. ಸೊ 7 ಗಂಟೆಗೆ, 8 ಗಂಟೆ, 9 ಗಂಟೆ, ಈ ತರ. ಕೆಲವೊಂದ್ಸಲ 12 ಗಂಟೆಗೆ ಯಾವ್ದು ಟ್ರೈನ್ ಇಲ್ಲ, ಕಡಿಮೆ ಜನ ಇದ್ದಾರೆ. ಓಕೆ, ಯು ಕ್ಯಾನ್ ಸಿ ಯಾವ ತರ ಇರ್ಬೋದು ನನಗೆ ಗೊತ್ತಿಲ್ಲ. ಜನ ಇರ್ತಾರೆ, ಕೆಲವೊಂದ್ಸರಿ ಇರಲ್ಲ. ಸೊ ಐ ಹ್ಯಾವ್ ಟೇಕನ್ 24 ಅವರ್ಸ್ ಟೈಮ್ ತಗೊಂಡಿದ್ದೀನಿ. 11 ಗಂಟೆಗೂ ಆ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಎಷ್ಟೆಷ್ಟು ಜನ ಇದ್ರು ಅನ್ನೋದನ್ನ ನಾನು ಏನ್ ಮಾಡಿದೀನಿ, ಇಲ್ಲಿ ರ್ಯಾಂಡಮ್ ಆಗಿ ನಾನು ಡೇಟಾ ಕಲೆಕ್ಟ್ ಮಾಡಿದೀನಿ. ಈ ಒಂದು ರ್ಯಾಂಡಮ್ ಡೇಟಾ ಕಲೆಕ್ಟ್ ಮಾಡಿರೋದಕ್ಕೆ ನಾನೀಗ 5 ನಂಬರ್ ಸಮ್ಮರಿನ ಕಂಡುಹಿಡಿಬೇಕು. ಏನದು? ವಿ ಹ್ಯಾವ್ ಟು ಫೈಂಡ್ ಔಟ್ ಫಸ್ಟ್ ಮಿನಿಮಮ್ ವ್ಯಾಲ್ಯೂ. ಓಕೆ, ದೆನ್ ವಿ ಹ್ಯಾವ್ ಟು ಫೈಂಡ್ ಔಟ್ ಕ್ವಾರ್ಟೈಲ್ 1. ಫಸ್ಟ್ ಕ್ವಾರ್ಟೈಲ್ ಅಂತ ಬರ್ಕೊಳ್ಬಹುದು. ಓಕೆ, ಫಸ್ಟ್ ಕ್ವಾರ್ಟೈಲ್ ಅಂತ ಕಂಡುಹಿಡಿಬೇಕು. ಫಸ್ಟ್ ಕ್ವಾರ್ಟೈಲ್ ವಿ ವಿಲ್ ಫೈಂಡ್. ದೆನ್ ವಿ ವಿಲ್ ಗೋ ಫಾರ್ ಮೀಡಿಯನ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಮೀಡಿಯನ್. ದೆನ್ ವಿ ವಿಲ್ ಗೋ ಫಾರ್ ಥರ್ಡ್ ಕ್ವಾರ್ಟೈಲ್, 3ನೇ ಕಾಲ್ಭಾಗ, ಥರ್ಡ್ ಕ್ವಾರ್ಟೈಲ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಥರ್ಡ್ ಕ್ವಾರ್ಟೈಲ್. ದೆನ್ ವಿ ವಿಲ್ ಗೋ ಫಾರ್ ಮ್ಯಾಕ್ಸಿಮಮ್. ಇವ ಇದೆ ನನಗೆ ಬೇಕಾಗಿರೋದು, ಬೇರೆ ಏನು ಬೇಡ. ಮಿನಿಮಮ್ ಬೇಕು, ಫಸ್ಟ್ ಕ್ವಾರ್ಟೈಲ್ ಬೇಕು, ಮೀಡಿಯನ್, ಥರ್ಡ್ ಕ್ವಾರ್ಟೈಲ್, ಮ್ಯಾಕ್ಸಿಮಮ್, ಇಷ್ಟೇ ಬೇಕಾಗಿರೋದು. ಸೊ ಮಿನಿಮಮ್ಗೆ ಅದ್ರ ಮುಂದ್ಗಡೆ ಇಸ್ ಈಕ್ವಲ್ ಟು ಹಾಕಿ ಫಾರ್ಮುಲಾ MIN ನೋಡಿದ್ರೆ ಮಿನಿಮಮ್. ಸೊ ಡಬಲ್ ಕ್ಲಿಕ್ ಮಾಡಿ ಮಿನಿಮಮ್ ಅಂತ ಬರುತ್ತೆ. ಈ ಡೇಟಾ ಪೂರ್ತಿ ಸೆಲೆಕ್ಟ್ ಮಾಡಿ. ಇಲ್ಲಿಂದ ಇಲ್ಲಿ ಕ್ಲಿಕ್ ಮಾಡಿ, ರೈಟ್ ಕ್ಲಿಕ್ ಅನ್ನ ಪ್ರೆಸ್ ಮಾಡಿ ಇಟ್ಕೊಂಡು ಅಲ್ಲಿವರೆಗೂ ಡೇಟಾ ಏನಿದೆ ಅದನ್ನ ಸೆಲೆಕ್ಟ್ ಮಾಡಿ, ದೆನ್ ಬ್ರಾಕೆಟ್ ಕ್ಲೋಸ್ ಮಾಡಿ. ಓಕೆ, ಇಲ್ಲಿ ಬ್ರಾಕೆಟ್ ಕ್ಲೋಸ್ ಮಾಡಿ, ಸೆಲೆಕ್ಟ್ ಮಾಡಿ, ಬ್ರಾಕೆಟ್ ಕ್ಲೋಸ್ ಮಾಡಿ, ಎಂಟರ್ ಹೊಡಿರಿ ಅಷ್ಟೇ. ಸಿ ವಾಟ್ ಇಸ್ ದ ಮಿನಿಮಮ್ ವ್ಯಾಲ್ಯೂ ಆಫ್ ಪ್ಯಾಸೆಂಜರ್ಸ್? 17. ಎಷ್ಟು ಗಂಟೆಗೆ ಇದೆ ಅದು ತೋರ್ಸುತ್ತೆ, ಬೇಕಾಗಿಲ್ಲ ಅದು ನಮಗೆ. 17 ಆಯ್ತಾ. ದೆನ್ ಫಸ್ಟ್ ಕ್ವಾರ್ಟೈಲ್ಗೆ ಇಸ್ ಈಕ್ವಲ್ ಟು QUA. ಕ್ವಾರ್ಟೈಲ್ ನೋಡಿ, QUA ಹೊಡೆದ್ರೆ ಸಾಕು, ಕ್ವಾರ್ಟೈಲ್ ಅಂತ ಬರುತ್ತೆ. ಕ್ವಾರ್ಟೈಲ್ ಎಕ್ಸ್ ಇನ್ಕ್ಲೂಡಿವ್ ಕ್ವಾರ್ಟೈಲ್ ಇದೆ. ಇದು ನಮಗೆ ಲಾಸ್ಟ್ ಒನ್ ತಗೊಳ್ಳಿ. ಕ್ವಾರ್ಟೈಲ್ ಮೇಲೆ ಡಬಲ್ ಕ್ಲಿಕ್ ಮಾಡಿ, ದೆನ್ ಅಗೇನ್ ಡೇಟಾ ಸೆಲೆಕ್ಟ್ ಮಾಡಿ ಪೂರ್ತಿ. ಈ ಡೇಟಾ ಸೆಲೆಕ್ಟ್ ಮಾಡ್ತೀವಿ. ಈ ಡೇಟಾ ಸೆಲೆಕ್ಟ್ ಮಾಡಿ ಮತ್ತೆ ಮೇಲ್ಗಡೆ ಹೋಗಿ ಕಾಮಾ ಹಾಕಿ 1 ಅಂತ ಹಾಕಿ. ಅರ್ಥ ಆಯ್ತಾ? ಇದು ಫಸ್ಟ್ ಕ್ವಾರ್ಟೈಲ್, ಮೊದಲನೇ ಕ್ವಾರ್ಟೈಲ್ ಹಾಕಿರೋದ್ರಿಂದ 1. ಎರಡನೇ ಕ್ವಾರ್ಟೈಲ್ ಮೀಡಿಯನ್ಗೆ ಬೇಕಾದ್ರೆ 2 ಹಾಕ್ಬಹುದು. ದೆನ್ ಥರ್ಡ್ ಕ್ವಾರ್ಟೈಲ್ಗೆ 3 ಹಾಕ್ಬೇಕು. ಮ್ಯಾಕ್ಸಿಮಮ್ಗೆ ನಾವು 4 ಹಾಕ್ಬಹುದು. ಅರ್ಥ ಆಯ್ತಲ್ಲ? ಸೊ ನನಗೆ ಫಸ್ಟ್ ಕ್ವಾರ್ಟೈಲ್ ಬೇಕು. ಸೊ QUA ಹೊಡೆದ್ರೆ ಅಲ್ಲಿ ಈಕ್ವೇಶನ್ ಬರುತ್ತೆ, ಅದನ್ನ ಡಬಲ್ ಕ್ಲಿಕ್ ಮಾಡಿ ಈ ಡೇಟಾ ಸೆಲೆಕ್ಟ್ ಮಾಡಿ ಕಾಮಾ 1 ಹಾಕಿದ್ರೆ ಮೊದಲನೇ ಕ್ವಾರ್ಟೈಲ್ ಕಂಡುಹಿಡಿತಿದೀವಿ. ಎಂಟರ್ ಹೊಡಿರಿ. ವಿ ಗಾಟ್ 227. ನೆಕ್ಸ್ಟ್ ಇಸ್ ಈಕ್ವಲ್ ಟು ಮೀಡಿಯನ್ ಬೇಕು, MED ಮೀಡಿಯನ್ ನೋಡಿರಿ, ನೋಡಿ ಮೀಡಿಯನ್ ಅಂತ ಬಂತು. ಡಬಲ್ ಕ್ಲಿಕ್ ಮಾಡಿ ಅಗೇನ್ ಆಸ್ ಯೂಶುವಲ್ ಸೆಲೆಕ್ಟ್ ಆಲ್ ದಿ ಡೇಟಾ. ಇಲ್ಲೇನೋ ಹೊಡೆಯೋ ಅವಶ್ಯಕತೆ ಇಲ್ಲ, 1 2 ಅಂತ ಹೊಡೆಯೋ ಅವಶ್ಯಕತೆ ಇಲ್ಲ. ಜಸ್ಟ್ ಅದನ್ನ ಕ್ಲಿಕ್ ಮಾಡಿ ಆ ಡೇಟಾ ಸೆಲೆಕ್ಟ್ ಮಾಡಿ ಎಂಟರ್ ಹೊಡಿರಿ. We got 549.5. That is the median value. Then we will go for third quartile. Again third quartile ಗೆ ಮತ್ತೆ QUA ಹೊಡಿರಿ, ಕ್ವಾರ್ಟೈಲ್ ಹೊಡಿರಿ, ಡಬಲ್ ಕ್ಲಿಕ್ ಮಾಡಿ again select all this data ಸೆಲೆಕ್ಟ್ ಮಾಡಿ. ದೆನ್ ಇಲ್ಲಿ ಕೇಳುತ್ತೆ ನೋಡಿ ಅರೇ ಕ್ವಾರ್ಟೈಲ್, ಇದು ಕೇಳ್ತಾ ಇದೆ. ಸೊ ಅರೇ ಹಾಕಿದೀವಿ. ಈಗ ಕಾಮಾ ಹಾಕಿ ವಾಟ್ ಇಸ್ ದ ಕ್ವಾರ್ಟೈಲ್ ವಿ ಆರ್ ಫೈಂಡಿಂಗ್? ಥರ್ಡ್ ಕ್ವಾರ್ಟೈಲ್, 3ನೇ ಕ್ವಾರ್ಟೈಲ್ ಅಲ್ವಾ. ಸೊ ಬ್ರಾಕೆಟ್ ಕ್ಲೋಸ್ ಮಾಡಿ ಎಂಟರ್ ಹೊಡಿರಿ. ಸೊ ಥರ್ಡ್ ಕ್ವಾರ್ಟೈಲ್ ಬಂತು. ದೆನ್ ಮ್ಯಾಕ್ಸಿಮಮ್ಗೆ ಇಸ್ ಈಕ್ವಲ್ ಟು ಹೊಡಿರಿ, MAX ಮ್ಯಾಕ್ಸಿಮಮ್ ಹೊಡಿರಿ, ಡಬಲ್ ಕ್ಲಿಕ್ ಮಾಡಿ ಅಗೇನ್ ಸೆಲೆಕ್ಟ್ ಆಲ್ ದಿಸ್ ಡೇಟಾ ಸೆಲೆಕ್ಟ್ ಮಾಡಿ. ದೆನ್ ಇಲ್ಲೇನಾರು ಕೇಳ್ತಿದ್ಯಾ? ಇಲ್ಲ, ಬರೀ ನಂಬರ್ ಅರೇ ಅಷ್ಟೇ ಕೇಳ್ತಾ ಇರೋದು. ಸೊ ಕ್ಲೋಸ್ ಮಾಡಿ ಎಂಟರ್ ಹೊಡಿರಿ. ನೀವು ಅಲ್ಲಿ ಬೇಕಾಗಿರೋದು ಹಾಕಿಲ್ಲ ಅಂದ್ರೆ ಅದು ತೋರಿಸುತ್ತೆ ತಪ್ಪಿದೆ, ಎರರ್ ಇದೆ ಅಂತ ಹೇಳಿ. ಓಕೆ, ಸೊ ದಿಸ್ ಇಸ್ ದ ಥಿಂಗ್. ದಿಸ್ ಇಸ್ ಮಿನಿಮಮ್ ವ್ಯಾಲ್ಯೂ 17. ನಮ್ಮ ಫಸ್ಟ್ ಕ್ವಾರ್ಟೈಲ್ ಮೊದಲನೇ ಕಾಲ್ ಭಾಗ 227 ಇದೆ. ಮೀಡಿಯನ್ ವ್ಯಾಲ್ಯೂ 549.5 ಇದೆ.
ಥರ್ಡ್ ಕ್ವಾರ್ಟೈಲು 749 ಇದೆ, ಮ್ಯಾಕ್ಸಿಮಮ್ ವ್ಯಾಲ್ಯೂ 983 ಇದೆ. ದೀಸ್ ಆರ್ ದ ಥಿಂಗ್ಸ್. 983 ಇದೆ. ಸೊ ಇದು ಮಿನಿಮಮ್, ಫಸ್ಟ್ ಕ್ವಾರ್ಟೈಲ್, ಮೀಡಿಯನ್, ಥರ್ಡ್ ಕ್ವಾರ್ಟೈಲ್, ಮ್ಯಾಕ್ಸಿಮಮ್. ಇವನ್ ಮೀಡಿಯನ್ ಅನ್ನ ನಾವು ಕ್ವಾರ್ಟೈಲ್ ಯೂಸ್ ಮಾಡಿ ಕೂಡ ಫೈಂಡ್ ಔಟ್ ಮಾಡಬಹುದು. QUA ಕ್ವಾರ್ಟೈಲ್ ಹೊಡಿರಿ, ದೆನ್ ಡೇಟಾ ಸೆಲೆಕ್ಟ್ ಮಾಡಿ, ಆಯ್ತಾ? ಡೇಟಾ ಸೆಲೆಕ್ಟ್ ಮಾಡಿ, ಇದು ಎರಡನೇ ಕ್ವಾರ್ಟೈಲ್ ಅಲ್ಲಿ ಬರುತ್ತೆ. ಸೊ 2 ಹಾಕಿ ಬ್ರಾಕೆಟ್ ಕ್ಲೋಸ್ ಮಾಡಿ ಎಂಟರ್ ಹೊಡೆದ್ರೆ ಸೇಮ್ ಬರುತ್ತೆ. ಐದರ್ ಯು ಕ್ಯಾನ್ ಯೂಸ್ ಮೀಡಿಯನ್ ಆರ್ ಯು ಕ್ಯಾನ್ ಯೂಸ್ ಕ್ವಾರ್ಟೈಲ್ 2, ಬೋತ್ ಆರ್ ಸೇಮ್. ಅರ್ಥ ಆಯ್ತಲ್ಲ? ಇವನ್ ಇದಕ್ಕೂ ಕೂಡ ಕ್ವಾರ್ಟೈಲ್ 0 ಹಾಕ್ಬಹುದು, ಇದಕ್ಕೆ ಮ್ಯಾಕ್ಸಿಮಮ್ ಗೆ ಕ್ವಾರ್ಟೈಲ್ 4 ಹಾಕ್ಬಹುದು. ವಿ ವಿಲ್ ಗೆಟ್ ದ ಸೇಮ್. ಓಕೆ, ಹಿಯರ್ ಯು ಕ್ಯಾನ್ ಎಲ್ಲಾದನ್ನು ಕ್ವಾರ್ಟೈಲ್ ಯೂಸ್ ಮಾಡಿ ಫೈಂಡ್ ಔಟ್ ಮಾಡಬಹುದು. ಡಬಲ್ ಕ್ಲಿಕ್ ಮಾಡಿ, ಆಯ್ತಾ? ಮೇ ಬಿ 0 ಹಾಕಿ ನೋಡಿ 17 ಬಂತು. ಇನ್ನು ಫಸ್ಟ್ ಕ್ವಾರ್ಟೈಲ್ಗೆ 1 ಹಾಕಿದ್ರಿ, ಇದಕ್ಕೆ ಕ್ವಾರ್ಟೈಲ್ ಕಂಡಿಡಿದು (1), 0, (1), (2), (3), (4). ಇದಕ್ಕೂ ನೋಡಿ, ನಾನು ಇದು ಮ್ಯಾಕ್ಸಿಮಮ್ ಹಾಕಿ ಫೈಂಡ್ ಔಟ್ ಮಾಡಿರೋದು. ಈ ಕಡೆ ನಾನು ಕ್ವಾರ್ಟೈಲ್ ಹಾಕಿ ಫೈಂಡ್ ಔಟ್ ಮಾಡ್ತೀನಿ. ಓಕೆ, (4) ಹಾಕಿ ಬ್ರಾಕೆಟ್ ಹಾಕಿ ಕ್ಲೋಸ್ ಮಾಡಿ ಎಂಟರ್ ಹೊಡಿ. 983. ನೀವು ಕ್ವಾರ್ಟೈಲ್ಸ್ ಯೂಸ್ ಮಾಡಿ 5 ಕಂಡುಹಿಡಿಯಬಹುದು. ಇಲ್ಲ, ಇದಕ್ಕೆ ಮಿನಿಮಮ್ ಫಂಕ್ಷನ್, ಇದಕ್ಕೆ ಮ್ಯಾಕ್ಸಿಮಮ್ ಫಂಕ್ಷನ್, ಇದಕ್ಕೆ ಫಸ್ಟ್ ಕ್ವಾರ್ಟೈಲ್ Q, 1, ಇದು 3, ದೆನ್ ಇದು ಮೀಡಿಯನ್ ಫಂಕ್ಷನ್ ಯೂಸ್ ಮಾಡಿ ಫೈಂಡ್ ಔಟ್ ಮಾಡಬಹುದು. ಎಲ್ಲದು ಸೇಮ್ ಇದೆ, ನೋ ಪ್ರಾಬ್ಲಮ್, ವಿಲ್ ಗೆಟ್ ದ ಸೇಮ್ ವ್ಯಾಲ್ಯೂಸ್. ಸೊ ಈಗ ಈ 5 ವ್ಯಾಲ್ಯೂಸ್ ಅನ್ನ ಯೂಸ್ ಮಾಡಿ ನಾನೀಗ ಏನ್ ಮಾಡ್ತೀನಿ, ಐ ವಿಲ್ ಗೋ ಫಾರ್, ಸೆಲೆಕ್ಟ್ ಮಾಡಿದೀನಿ, ಐ ವಿಲ್ ಗೋ ಫಾರ್ ಇನ್ಸರ್ಟ್. ಆಯ್ತಾ? ಸಾರಿ, ಈಗ ಇದು ಇನ್ನು ಕಂಡುಹಿಡಿದಿದ್ದೀವಿ. ಈಗ ಇದನ್ನ ನಾವು ಡಿಫರೆನ್ಸ್ ಫೈಂಡ್ ಔಟ್ ಮಾಡ್ಬೇಕಿಲ್ಲಿ. ಡಿಫರೆನ್ಸ್ ಬರ್ಕೋಬೇಕು ನಾವಿಲ್ಲಿ. ಡಿಫರೆನ್ಸ್ ಏನು? ಮಿನಿಮಮ್ಗೆ ಮಿನಿಮಮ್ಮೇ ಬರ್ಕೊಳ್ತೀವಿ. ಮಿನಿಮಮ್ 17 ಇದೆ, 17 ಬರ್ಕೊಳ್ತೀನಿ. ಫಸ್ಟ್ ಕ್ವಾರ್ಟೈಲ್ ಇದೆಯಲ್ಲ, ಅದೇನು ಅಂದ್ರೆ ಫಸ್ಟ್ ಕ್ವಾರ್ಟೈಲ್ ಮೈನಸ್ ಮಿನಿಮಮ್, ಅದು ಬರ್ಕೊಳ್ತೀನಿ. 227 ಮೈನಸ್ 17, 210. ದೆನ್ ಇಲ್ಲಿ ಡಿಫರೆನ್ಸ್ ಏನಿದೆಯಲ್ಲ, ಇದು ಮೀಡಿಯನ್ ಮೈನಸ್ ಪ್ರೀವಿಯಸ್ ಅನ್ನು ಕಳಿಯೋದು, ಇದು ಫಸ್ಟ್ ಕ್ವಾರ್ಟೈಲ್ 322.5. ನೆಕ್ಸ್ಟ್ ಇಲ್ಲಿ ಈ 749 ಮೈನಸ್ 549.5, 199.5 is equal to again 983 minus 749. ಇದು. ಸೊ ಮಿನಿಮಮ್, ಫಸ್ಟ್ ಕ್ವಾರ್ಟೈಲ್, ಮೀಡಿಯನ್, ಥರ್ಡ್ ಕ್ವಾರ್ಟೈಲ್, ಮ್ಯಾಕ್ಸಿಮಮ್, ಈ ಒಂದು ವ್ಯಾಲ್ಯೂಸ್ ಅನ್ನು ನಾವು ಈ ತರ ಹಾಕೊಂಡು ಇದಕ್ಕೆ ನಾವೇನ್ ಮಾಡ್ಬೇಕಾಗತ್ತೆ, ವಿ ಹ್ಯಾವ್ ಟು ಡ್ರಾ ಬಾಕ್ಸ್ ಪ್ಲಾಟ್ ಅನ್ನ ನಾವೀಗ ಡ್ರಾ ಮಾಡೋಣ. ಓಕೆ, ನಾನೀಗ ಈ ಒಂದು ಡೀಟೇಲ್ಸ್ ಅನ್ನ ನಾನು ಸೆಲೆಕ್ಟ್ ಮಾಡಿ ಐ ವಿಲ್ ಗೋ ಫಾರ್ ಇನ್ಸರ್ಟ್. ಇಲ್ಲಿ ನೋಡಿ, ಈ ಒಂದು ಇಲ್ಲಿ ತೋರಿಸಿದೆ ಸ್ಟ್ಯಾಟಿಸ್ಟಿಕ್ಸ್ ಚಾರ್ಟ್ ಅಂತ ಹೇಳಿ, ಅಲ್ಲಿ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಬಾಕ್ಸ್ ಪ್ಲಾಟ್ ಇದೆ. ಓಕೆ, ಬಾಕ್ಸ್ ಪ್ಲಾಟ್ ಅನ್ನ ಕ್ಲಿಕ್ ಮಾಡ್ತೀನಿ. ಐ ವಿಲ್ ಟೇಕ್ ದಿಸ್ 5. ಐ ವಿಲ್ ಗೋ ಫಾರ್ ಇನ್ಸರ್ಟ್, ಬಾಕ್ಸ್ ಪ್ಲಾಟ್. ಐ ವಿಲ್ ಕ್ಲಿಕ್ ಹಿಯರ್. ಸಿ, ಐ ಗಾಟ್ ದ ಬಾಕ್ಸ್ ಚಾರ್ಟ್. ಇದು 2019 ಆನ್ವರ್ಡ್ಸ್ ಇರೋದ್ರಿಂದ 2019 ಇದೆ ನಂದು ಎಕ್ಸೆಲ್, ಹಾಗಾಗಿ ನನಗೆ ಡೈರೆಕ್ಟ್ ಆಗಿ ವ್ಯಾಲ್ಯೂಸ್ ಬರ್ತಾ ಇದೆ. ಆಯ್ತಾ? ಸೊ ಐ ಆಮ್ ಗೆಟಿಂಗ್ ದಿಸ್ ಒನ್. ಸೊ ಇಲ್ಲಿ ನೋಡಿ, ಬಾಕ್ಸ್ ಪ್ಲಾಟ್ ಬಂತು. ನಾನೇನ್ ಮಾಡಿದೆ, ಈ ಒಂದು ಡಿಫರೆನ್ಸ್ ಇತ್ತಲ್ಲ, ಆ 5 ವ್ಯಾಲ್ಯೂಸ್ ಅನ್ನ ಸೆಲೆಕ್ಟ್ ಮಾಡಿದೆ, ಗೋ ಟು ಇನ್ಸರ್ಟ್ ಹೋದೆ. ದೆನ್ ಇಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಚಾರ್ಟ್ ಅಂತ ಇತ್ತು, ಅಲ್ಲಿ ಕ್ಲಿಕ್ ಮಾಡಿದೆ. ಇಲ್ಲಿ ಬಾಕ್ಸ್ ಪ್ಲಾಟ್ ಇತ್ತು, ಅದ್ರ ಮೇಲೆ ಕ್ಲಿಕ್ ಮಾಡಿ ಓಕೆ ಕೊಟ್ರೆ, ಕ್ಲಿಕ್ ಮಾಡಿದ್ರೆ ಸಾಕು, ವಿ ವಿಲ್ ಗೆಟ್ ದ ಬಾಕ್ಸ್ ಪ್ಲಾಟ್ ಹಿಯರ್. ದೆನ್ ಇದನ್ನ ಚಾರ್ಟ್ ಏರಿಯಾ, ನಾವು ಚಾರ್ಟ್ ಟೈಟಲ್ ನ ಚೇಂಜ್ ಮಾಡಬಹುದು. ಏನು, ವಾಟ್ ಇಸ್ ದಿಸ್? ಬಾಕ್ಸ್ ಪ್ಲಾಟ್ ಫಾರ್ ನಂಬರ್ ಆಫ್ ಪ್ಯಾಸೆಂಜರ್ಸ್. ಬಾಕ್ಸ್ ಪ್ಲಾಟ್ ಫಾರ್ ನಂಬರ್ ಆಫ್ ಪ್ಯಾಸೆಂಜರ್ಸ್ ಇನ್ 24 hours. ಸೊ 24 hours ಅಲ್ಲಿ ಎಷ್ಟು ಜನ ನಂಬರ್ ಆಫ್ ಪ್ಯಾಸೆಂಜರ್ಸ್ ಇದ್ರು ಅನ್ನೋದಕ್ಕೆ ಬಾಕ್ಸ್ ಪ್ಲಾಟ್ ಅನ್ನ ಹಾಕಿದೀವಿ, ಅದು ಟೈಟಲ್. ಓಕೆ, ದೆನ್ ವಿ ಕ್ಯಾನ್ ಆಡ್ ಚಾರ್ಟ್ ಎಲಿಮೆಂಟ್ಸ್. ಆಕ್ಸಿಸ್ ಗಳನ್ನ ಇದೆ ಆಲ್ರೆಡಿ, ಆಕ್ಸಿಸ್ ಗಳನ್ನ ಆಡ್ ಮಾಡಬಹುದು. ಪ್ರೈಮರಿ ಆಕ್ಸಿಸ್, ದೆನ್ ವಿ ಕ್ಯಾನ್ ಆಡ್ ಪ್ರೈಮರಿ ಹಾರಿಜಾಂಟಲ್ ಆಕ್ಸಿಸ್ ಹಾಕ್ಬಹುದು. ದೆನ್ ವಿ ಕ್ಯಾನ್ ಗೋ ಫಾರ್ ಆಕ್ಸಿಸ್ ಟೈಟಲ್ ಬೇಕಿದ್ರೆ ಹಾಕ್ಬಹುದು, ಇಲ್ಲಿ ಅವಶ್ಯಕತೆ ಬರಲ್ಲ. ಆಕ್ಸಿಸ್ ಟೈಟಲ್ ಏನು ಅವಶ್ಯಕತೆ ಇಲ್ಲ, ಬಿಡಬಹುದು. ದೆನ್ ಚಾರ್ಟ್ ಟೈಟಲ್ ಆಲ್ರೆಡಿ ಇದೆ. ಡೇಟಾ ಲೇಬಲಿಂಗ್ ಮಾಡಿ. ಡೇಟಾ ಲೇಬಲಿಂಗ್ ನೋಡಿ, ಈ ಕಡೆ ಹಾಕೊಂಡಿದ್ದೀನಿ. ಡೇಟಾ ಲೇಬಲಿಂಗ್, ವಾಟ್ ಇಸ್ ದಿಸ್? ದಿಸ್ ಇಸ್ ಮಿನಿಮಮ್. ವಾಟ್ ಇಸ್ ದಿಸ್? ದಿಸ್ ಇಸ್ ಡಿಫರೆನ್ಸ್ ಇಯರ್. ಓಕೆ, ಸೊ ಥರ್ಡ್ ಕ್ವಾರ್ಟೈಲ್ ಡಿಫರೆನ್ಸ್ ಏನಿದೆ ಅದು. ದೆನ್ 210, 278.25, 322.5 ಈ ಟೈಪ್ ಅಲ್ಲಿ ಆ ಒಂದು ಡೇಟಾವನ್ನ ತಗೊಂಡಿದೆ ಅದು. ಓಕೆ, ಸೊ ಡೇಟಾ, ದೆನ್ ಡೇಟಾ ಟೇಬಲ್ ಹಾಕೋಬಹುದು, ಗ್ರಿಡ್ ಲೈನ್ಸ್ ಹಾಕೋಬಹುದು ಬೇಕಿದ್ರೆ, ಅವಶ್ಯಕತೆ ಇದ್ರೆ ಲೆಜೆಂಡ್ಸ್ ಬೇಕಿದ್ರೆ ಹಾಕೋಬಹುದು. ಸೀರೀಸ್ ಅಷ್ಟು ಅವಶ್ಯಕತೆ ಇಲ್ಲ. ಓಕೆ, ಇಷ್ಟ ಮಾಡಿದ್ರೆ ಸಾಕು, ನಿಮ್ಗೆ ಬಾಕ್ಸ್ ಪ್ಲಾಟ್ ಬಂದ್ಬಿಡುತ್ತೆ. ಸೊ ದಿಸ್ ಇಸ್ ದ ಒನ್ ಬಾಕ್ಸ್ ಪ್ಲಾಟ್ ವಿ ಗಾಟ್ ಡೈರೆಕ್ಟ್ಲಿ ಬೈ ಟೇಕಿಂಗ್ ದಿಸ್ ಒನ್. ಆ ಕೊಟ್ಟಿರೋ ವ್ಯಾಲ್ಯೂಸ್ ಅನ್ನ ತಗೊಂಡು ನಾವು ಡೈರೆಕ್ಟ್ ಆಗಿ ನಾವು ಬಾಕ್ಸ್ ಪ್ಲಾಟ್ ಅನ್ನ ಹಾಕಿದೀವಿ. ಆಯ್ತಾ? ಸೊ ಇದು ಒನ್ ಟೈಪ್ ಅಲ್ಲಿ ಮಾಡ್ತಕ್ಕಂಥದ್ದು. ಓಕೆ, ಸೊ ದಿಸ್ ಇಸ್ ಹೌ ವಿ ಕ್ಯಾನ್ ಮೇಕ್, ಈ ತರ ಮಾಡ್ಕೋಬಹುದು. ಸೊ ಇದು ಒಂದು ಟೈಪ್ ಆಯ್ತು. ನೆಕ್ಸ್ಟ್ ಈಗ ನಾನು ಹಳೇದ್ರಲ್ಲಿ 2013 ಗಿಂತ ಹಳೇದಿದ್ರೆ ಹೇಗ್ ಮಾಡ್ಬೇಕು ಅಂತ.
ಅಲ್ಲೂ ಕೂಡ ಅಷ್ಟೇ ಈ ಮೂರು ಇಷ್ಟು ಡೇಟಲ್ಸ್ ಇದೆಯಲ್ಲ ಇವು ಇಷ್ಟು ಇರುತ್ತೆ. ಇದ್ರಲ್ಲಿ ಏನ್ ಮಾಡಿ ಇವು ಮೂರನ್ನ ಮಾತ್ರ ಲೆಕ್ಕ ತಗೊಳ್ಳಿ. ಯಾವುದು ಫಸ್ಟ್ ಕ್ವಾರ್ಟೈಲ್, ಮೀಡಿಯನ್, ಥರ್ಡ್ ಕ್ವಾರ್ಟೈಲ್ ಡಿಫ್ರೆನ್ಸಸ್ ಇದೆಯಲ್ಲ ಆ ಮೂರು ವ್ಯಾಲ್ಯೂಸ್ ಅನ್ನ ತಗೊಳ್ಳಿ. ಗೋ ಟು ಇನ್ಸರ್ಟ್ ಟ್ಯಾಬ್. ಇನ್ಸರ್ಟ್ ಟ್ಯಾಬ್ ಅಲ್ಲಿ ಹೋಗಿ ರೆಕಮೆಂಡೆಡ್ ಚಾರ್ಟ್ಸ್ ಗೆ ಹೋಗಿ. ದೆನ್ ಇಲ್ಲಿ ಕಾಲಮ್ ಚಾರ್ಟ್ ಅಂತ ಇದೆ, ಅದನ್ನಾದ್ರೂ ತಗೋಬಹುದು. ಇಲ್ಲ ಅಂತ ಅಂದ್ರೆ ಕೆಳಗಡೆ ಬಾಕ್ಸ್ ಅಂಡ್ ಇನ್ನೊಂದು ಇದೆ, ಇಲ್ಲಿ ಬಾಕ್ಸ್ ಅಂಡ್ ವಿಸ್ಕರ್ ಇದೆ, ಬಟ್ ನಿಮ್ಗೆ 13 ಕೆಳಗಡೆ ಅದರಲ್ಲಿ ಬರಲ್ಲ, ಇದು ಬಾಕ್ಸ್ ಅಂಡ್ ವಿಸ್ಕರ್ ತೋರ್ಸಲ್ಲ. ಹಾಗಾಗಿ ನೀವು ಕಾಲಮ್ ತಗೊಳ್ಳಿ, ಇಲ್ಲ ಅಂತಂದ್ರೆ ಬಾರ್ ಆದ್ರೂ ತಗೊಳ್ಳಿ, ಎರಡರಲ್ಲಿ ಯಾವ್ದಾದ್ರು ಮಾಡ್ಬೋದು. ಇದನ್ನ ಮಾಡಿದ್ರೆ ಹಾರಿಜಾಂಟಲ್ ಬರುತ್ತೆ, ಯು ಕ್ಯಾನ್ ಸಿ. ಇದನ್ನ ತಗೊಂಡ್ರೆ ಹಾರಿಜಾಂಟಲ್ ಬರುತ್ತೆ, ಕಾಲಮ್ ತಗೊಂಡ್ರೆ ವರ್ಟಿಕಲ್ ಬರುತ್ತೆ. ಈಗ ನಾವು ವರ್ಟಿಕಲ್ ತೋರಿಸಿದೀವಲ್ಲ, ಸೊ ಐ ವಿಲ್ ಟೇಕ್ ಹಿಯರ್ ವರ್ಟಿಕಲ್ ಇಟ್ ಸೆಲ್ಫ್. ಇಲ್ಲಿ ಮೊದಲನೇದು ನಾರ್ಮಲ್ ಕಾಲಮ್, ಇದು ಸೆಕೆಂಡ್ ಒನ್ ಸ್ಟ್ಯಾಕಡ್ ಅಂತ ಹೇಳಿ, ಸ್ಟ್ಯಾಕಡ್ ಕಾಲಮ್ ಗ್ರಾಫ್ ಅಂತ ಹೇಳಿ. ಅಲ್ಲಿ ಇದಿದೆಯಲ್ಲ ಈ ಕಲರ್ ನ ಕ್ಲಿಕ್ ಮಾಡಿ ಡಬಲ್ ಕ್ಲಿಕ್ ಮಾಡ್ತೀನಿ. ಸೊ ನೋಡಿ ಈಗ ನನಗೆ ಏನ್ ಬಂತು, ಸ್ಟ್ಯಾಕಡ್ ಕಾಲಮ್ ಗ್ರಾಫ್ ಬಂತು. ಆಯ್ತಾ, ಸ್ಟ್ಯಾಕಡ್ ಕಾಲಮ್ ಗ್ರಾಫ್ ಬಂತು. ಸೊ ಚಾರ್ಟ್ ಟೈಟಲ್ ಆಸ್ ಯೂಶುವಲ್ ಸೇಮ್ ಚಾರ್ಟ್ ಟೈಟಲ್ ನಾನು ಅಲ್ಲೂ ಹಾಕೋಬಹುದು, ಏನು ವ್ಯತ್ಯಾಸ ಇಲ್ಲ, ದೇರ್ ಇಸ್ ನೋ ಡಿಫರೆನ್ಸ್ ಅಟ್ ಆಲ್. ಓಕೆ, ನಾನು ಅದನ್ನೇ ಕಾಪಿ ಮಾಡಿಕೊಂಡು ಸೇಮ್ ಇಲ್ಲೇ ಅದನ್ನೇ ಕೂಡ ಪೇಸ್ಟ್ ಮಾಡ್ತೀನಿ. ನೋ ಚೇಂಜಸ್, ಏನಂತ ಏನ್ ಸಮಸ್ಯೆ ಆಗಲ್ಲ, ಅದು ಹಾಕೊಂಡಿನಿ. ಈಗ ನಾನೇನ್ ಮಾಡ್ಬೇಕು, ಇದು ಬರೀ ಸ್ಟ್ಯಾಕಡ್ ಬಾರ್ ಗ್ರಾಫ್ ಇದೆ, ಸ್ಟ್ಯಾಕಡ್ ಕಾಲಮ್ ಗ್ರಾಫ್ ಇದೆ. ನಾನು ಇದನ್ನ ಏನ್ ಮಾಡ್ಬೇಕು, ನಾವು ಹ್ಯಾವ್ ಟು ಮೇಕ್ ಇಟ್ ಆಸ್ ವಿಸ್ಕರ್ ಗ್ರಾಫ್, ಬಾಕ್ಸ್ ಪ್ಲಾಟ್ ವಿಸ್ಕರ್ ಪ್ಲಾಟ್ ಅನ್ನ ಮಾಡ್ಬೇಕು. ಅದಕ್ಕೆ ಏನ್ ಮಾಡ್ಬೇಕು, ಈ ಬ್ಲೂ ಕಲರ್ ಜಾಗದಲ್ಲಿ ಒಂದು ಬಾಲ ಬರಬೇಕು, ಇಲ್ಲಿ ಬ್ರೌನ್ ಕಲರ್ ಮೇಲ್ಗಡೆ ಒಂದು ಬಾಲ ಬರಬೇಕು. ದೆನ್ ನೀವೆರಡನ್ನು ಕಲರ್ ತೆಗೆದು ಒಂದೇ ಮಾಡಬೇಕು. ದಟ್ ಇಸ್ ವಾಟ್ ಮೈ ಇಂಟೆನ್ಷನ್. ಅದನ್ನ ಹೇಗೆ ಬರುತ್ತೆ ನೋಡೋಣ. ಫಸ್ಟ್ ಈಗ ಇಲ್ಲಿ ಬ್ಲೂ ಕಲರ್ ಮೇಲೆ ಕ್ಲಿಕ್ ಮಾಡ್ತೀನಿ, ಅದು ಸೆಲೆಕ್ಟ್ ಆಗಿದೆ, ನಿಮಗೆ ಕಾಣಿಸಲ್ಲ, ಬಟ್ ಬ್ಲೂ ಕಲರ್ ಮೇಲೆ ಕ್ಲಿಕ್ ಆದಾಗ ಸೆಲೆಕ್ಟ್ ಆಗಿದೆ. ದೆನ್ ನಾವ್ ಇಲ್ಲಿ ಗೋ ಫಾರ್ ಆಡ್ ಚಾರ್ಟ್ ಎಲಿಮೆಂಟ್ಸ್ ಅಂತ ಇರುತ್ತೆ. ಓಕೆ, ಆಡ್ ಚಾರ್ಟ್ ಎಲಿಮೆಂಟ್ ಅಲ್ಲಿ ಹೋದ್ರೆ ಇಲ್ಲಿ ಎರರ್ ಬಾರ್ಸ್ ಅಂತ ಇರುತ್ತೆ. ಆಡ್ ಚಾರ್ಟ್ ಎಲಿಮೆಂಟ್ ಅಲ್ಲಿ ಎರರ್ ಬಾರ್ಸ್ ಇರುತ್ತೆ. ಆ ಎರರ್ ಬಾರ್ಸ್ ಅಲ್ಲಿ ನೀವು ಯಾವ್ದಕ್ಕೆ ಹೋಗಿ, ಮೋರ್ ಎರರ್ ಬಾರ್ಸ್ ಹೋಗಿ, ಮೋರ್ ಎರರ್ ಬಾರ್ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿ. ಮೋರ್ ಎರರ್ ಬಾರ್ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಈ ತರ ಬಂತು. ಆಯ್ತಾ, ನಾನೀಗ ಏನ್ ಮಾಡ್ತೀನಿ, ಕೆಳಗಡೆ ಬರ್ಬೇಕಲ್ವಾ, ಕೆಳಗಡೆ ಬರ್ಬೇಕು ಅಂದ್ರೆ ನಾನು ಮೈನಸ್ ತಗೊಳ್ತೀನಿ, ಅದು ತೋರಿಸುತ್ತೆ ಮೈನಸ್ ಯಾವ ತರ ಬರ್ತಾ ಇದೆ ಅಂತ. ಕೆಳಗಡೆ ಬರುತ್ತೆ, ಮೈನಸ್ ಹಾಕೊಳ್ತೀನಿ. ಅದಕ್ಕೆ ಕ್ಯಾಪ್ ಇದೆ, ಕ್ಯಾಪ್ ಅನ್ನ ಕ್ಲಿಕ್ ಮಾಡಿದೀನಿ. ನೋ ಕ್ಯಾಪ್ ಆದ್ರೆ ಬರೀ ಲೈನ್ ಬಂದ್ಬಿಡತ್ತೆ, ಕ್ಯಾಪ್ ಹಾಕಿದ್ರೆ ಈ ತರ ಕ್ಯಾಪ್ ಬರುತ್ತೆ. ಓಕೆ, ಈ ತರ ಮೇಲ್ಗಡೆ ಕ್ಯಾಪಿಂಗ್ ಇರುತ್ತೆ. ಸೊ ಮೈನಸ್ ತಗೊಂಡಿದೀನಿ, ಕ್ಯಾಪಿಂಗ್ ತಗೊಂಡಿನಿ. ನಾನು ತಗೊಳ್ತಾ ಇರೋದು ಮಿನಿಮಮ್ ವ್ಯಾಲ್ಯೂ ಇಲ್ಲಿ. ದೆನ್ ಕಸ್ಟಮ್ ವ್ಯಾಲ್ಯೂ, ಈ ಒಂದು ಯಾವ ವ್ಯಾಲ್ಯೂ ಯಾವುದು ಅಂತ ಹೇಳಿ ಕಸ್ಟಮ್ ವ್ಯಾಲ್ಯೂ ತಗೊಳ್ತೀನಿ. ಇಲ್ಲಿ ವ್ಯಾಲ್ಯೂ ಸ್ಪೆಸಿಫೈ ಕೇಳ್ತಿದೆ, ಅಲ್ಲಿ ಕ್ಲಿಕ್ ಮಾಡ್ತೀನಿ. ನನಗೆ ಪಾಸಿಟಿವ್ ಬೇಡ, ನೆಗೆಟಿವ್ ಬೇಕು. ನೆಗೆಟಿವ್ ಬೇಕಾಗಿರೋದ್ರಿಂದ ಇಸ್ ಈಕ್ವಲ್ ಟು ಹೊಡೆದು ಯಾವುದು ನೆಗೆಟಿವ್ ವ್ಯಾಲ್ಯೂ, ಇದು ಮೊದಲನೇದು 17 ಫಸ್ಟ್ ಒನ್ ಮಿನಿಮಮ್ ವ್ಯಾಲ್ಯೂ, ಅದನ್ನು ಓಕೆ ಮಾಡಿ ಓಕೆ ಮಾಡ್ತೀನಿ. ಸೊ ನನಗೆ ಇಲ್ಲಿ ಬಾಲ ಬಂದಿದೆ, ಇಲ್ಲಿ ಕೆಳಗಡೆ ಇಲ್ಲಿ ಮಿನಿಮಮ್ ಬಾಲ ಬಂದಿದೆ. ಸೊ ಅದು ನಮಗೆ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ದಿಸ್ ಇಸ್ ವೇರ್ ಐ ಗಾಟ್ ದ ಟೈಲ್ ಹಿಯರ್. ಇಲ್ಲಿದೆ ವಿಸ್ಕರ್, ಇಲ್ಲಿ ನನಗೆ ಕಾಣಿಸ್ತಾ ಇದೆ. ಈ ಒಂದು ಪಾರ್ಟ್ ಅನ್ನ ಕ್ಲಿಕ್ ಮಾಡಿ ಎರರ್ ಬಾರ್ಸ್ ಗೆ ಹೋಗಿ, ಮೋರ್ ಎರರ್ ಬಾರ್ಸ್ ಅಲ್ಲಿ ಹೋದ್ರೆ ದೆನ್ ಮೈನಸ್ ಕ್ಯಾಪ್ ಸ್ಪೆಸಿಫೈ ವ್ಯಾಲ್ಯೂ ಹಾಕಿ ಕ್ಲಿಕ್ ಮಾಡಿದ್ರೆ ಐ ಗಾಟ್ ದಿಸ್ ಒನ್. ಈಗ ನನಗೆ ಏನ್ ಬೇಕು, ಈ ಕಲರ್ ಬೇಡ, ಈ ಕಲರ್ ಬೇಡ ಅಲ್ವಾ, ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಫಿಲ್ಲಿಂಗ್ ಆಪ್ಷನ್ ಇದೆಯಲ್ಲ, ಈ ಫಿಲ್ಲಿಂಗಿಗೆ ಹೋಗಿ ಇಲ್ಲಿ ಫಿಲ್ ಇದೆ, ಕಲರ್ ಫಿಲ್ ಆಗಿದೆ, ನೋ ಫಿಲ್ ಕೊಡ್ತೀನಿ. ನೋಡಿ ಕಲರ್ ಹೋಯ್ತು. ಈಗ ಬರೀ ಬಾಲ ಮಾತ್ರ ಕಾಣಿಸ್ತಾ ಇದೆ, ವಿಸ್ಕರ್ ಮಾತ್ರ ಕಾಣಿಸ್ತಾ ಇದೆ, ಅದನ್ನು ಹಾಕೊಂಡಿದ್ದೀನಿ. ಆಯ್ತಾ, ನೆಕ್ಸ್ಟ್ ಇದು ಮುಗೀತು, ಕೆಳಗಡೆ ಬಾಲ ಹಾಕಿದ್ದಾಯ್ತು. ನೆಕ್ಸ್ಟ್ ಈ ಗ್ರೇ ಕಲರ್ ಮೇಲೆ ಕ್ಲಿಕ್ ಮಾಡಿದೀನಿ, ಇದು ಸೆಲೆಕ್ಟ್ ಆಗಿದೆ. ಆಸ್ ಯೂಶುವಲ್ ಗೋ ಫಾರ್ ಆಡ್ ಚಾರ್ಟ್ ಎಲಿಮೆಂಟ್ ಗೆ ಹೋಗಿ, ಎರರ್ ಬಾರ್ಸ್ ಗೆ ಹೋಗಿ, ಮೋರ್ ಎರರ್ ಬಾರ್ಸ್ ಆಪ್ಷನ್ಸ್ ಗೆ ಬನ್ನಿ. ಈಗ ಒಂದು ಮೈನಸ್ ತಗೊಂಡಿದ್ವಿ, ನಾವು ಈ ಟೇಕ್ ಪ್ಲಸ್ ತಗೊಳ್ತೀನಿ. ಕ್ಯಾಪ್ ಇದೆ, ಕಸ್ಟಮ್ ವ್ಯಾಲ್ಯೂ ಮೇಲೆ ಕ್ಲಿಕ್ ಮಾಡ್ತೀನಿ, ಸ್ಪೆಸಿಫೈ ವ್ಯಾಲ್ಯೂ ಕೊಡ್ತೀನಿ. ಈಗ ನನಗೆ ಪ್ಲಸ್ ವ್ಯಾಲ್ಯೂ ಬೇಕು. ಸೊ ಪ್ಲಸ್ ಅಲ್ಲಿ ಇಸ್ ಈಕ್ವಲ್ ಟು ಹಾಕಿ, ಪ್ಲಸ್ ವ್ಯಾಲ್ಯೂ ಯಾವುದು ಇಲ್ಲಿ ಕೆಳಗಡೆ ಇದೆಯಲ್ಲ ಹಿಂದ್ಗಡೆ, ಅದನ್ನ ಕ್ಲಿಕ್ ಮಾಡ್ತೀನಿ. ನೆಗೆಟಿವ್ ಬೇಡ, ಐ ವಿಲ್ ಕ್ಯಾನ್ಸಲ್. ಪಾಸಿಟಿವ್ ವ್ಯಾಲ್ಯೂ ಮಾತ್ರ ಕ್ಲಿಕ್ ಮಾಡಿದೀನಿ, ಅಂದ್ರೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಕ್ಲಿಕ್ ಮಾಡಿದೀನಿ, ಕೆಳಗಡೆ ವ್ಯಾಲ್ಯೂ ಬಿಟ್ಟಿದ್ದೀನಿ, ಓಕೆ ಕೊಟ್ಟಿನಿ. ಆಯ್ತಲ್ಲ. ಸೊ ಐ ಗಾಟ್ ಹಿಯರ್ ಅನದರ್ ವಿಸ್ಕರ್. ಓಕೆ, ಸೊ ಇಲ್ಲಿ ಮೇಲ್ಗಡೆ ಬಂದಿದೆ. ಸೊ ಈಗ ಏನ್ ಮಾಡ್ಬೇಕು, ಇವೆರಡರದ್ದು ಕಲರ್ಸ್ ತೆಗಿತೀನಿ ನಾನು. ಆಯ್ತಲ್ಲ. ಸೊ ಇಲ್ಲಿ ಸಣ್ಣದಾಗಿದೆ, ಅದು ಕಾಣಿಸ್ತಾ ಇಲ್ಲ, ಸಿಂಪಲ್ ಆಗಿ, ಯಾಕೆಂದ್ರೆ ತುಂಬಾ ಜಾಸ್ತಿ ರೇಂಜ್ ತಗೊಂಡಿರೋದ್ರಿಂದ ಈ ತರ ಕಾಣಿಸ್ತಾ ಇದೆ. ಇಲ್ಲಿ ನೋಡಿ, ಇಲ್ಲಿ 0 ಇಂದ 350 ಇದೆ, ಇಲ್ಲಿ 0 ಇಂದ 800 ಇದೆ. ಹಾಗಾಗಿ ಸ್ವಲ್ಪ ನಿಮಗೆ ಅಷ್ಟೊಂದು ಕ್ಲಾರಿಟಿ ಕಾಣಿಸ್ತಾ ಇಲ್ಲ. ಓಕೆ, ಸೊ ಹಾಗಾಗಿ ಈ ತರ ಇದೆ. ಇಲ್ಲಿ ತುಂಬಾ ಸಣ್ಣದಾಗಿದೆ, ಈ ಡಿಫರೆನ್ಸ್ ತುಂಬಾ ಸಣ್ಣದಿದೆ. ಈಗ ನಾನೇನ್ ಮಾಡ್ತೀನಿ, ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ, ನೋ ಫಿಲ್ ಕೊಡ್ತೀನಿ. ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ, ನೋ ಫಿಲ್ ಕೊಡ್ತೀನಿ. ದೆನ್ ಇವಕ್ಕೆ ನಾನು ಸಾಲಿಡ್ ಲೈನ್ ಅನ್ನ ಹಾಕ್ತೀನಿ. ಓಕೆ, ಸಾಲಿಡ್ ಲೈನ್ ಸ್ವಲ್ಪ ದೊಡ್ಡದಾಗಿ ಕಾಣತ್ತಾರ. ದೆನ್ ಇಲ್ಲೂ ಕೂಡ ಸಾಲಿಡ್ ಲೈನ್ ಅನ್ನ ಹಾಕ್ತೀನಿ. ದೆನ್ ಸೇಮ್ ಥಿಂಗ್ ನೋಡಿ, ಈ ತರ ಹಾಕಿನಿ. ದೆನ್ ಇಲ್ಲಿ ಆಕ್ಚುಲಿ ಇದೆ ಬಾಲ, ಬಟ್ ಕಾಣಿಸ್ತಾ ಇಲ್ಲ, ಯಾಕಂದ್ರೆ ತುಂಬಾ ಜಾಸ್ತಿ ರೇಂಜ್ ತಗೊಂಡ್ರೋದ್ರಿಂದ ಅದು ಕಾಣಿಸ್ತಾ ಇಲ್ಲ. ಸೊ ದಿಸ್ ಇಸ್ ಹೌ ವಿ ಹ್ಯಾವ್ ಟು ಡ್ರಾ ದ ಬಾಕ್ಸ್ ಪ್ಲಾಟ್
ಇನ್ 2013 ಬಿಲೋ 2013 ಬಿಲೋ ನಲ್ಲಿ ಈ ತರ ಮಾಡಬೇಕು, ಏನಿಲ್ಲ. ಸೊ ಇಟ್ಸ್ ವೆರಿ ಸಿಂಪಲ್. ಈ 3 ಡೇಟಾಗಳನ್ನ ಸೆಲೆಕ್ಟ್ ಮಾಡಬೇಕು. ದೆನ್ ಯು ಹ್ಯಾವ್ ಟು ಗೋ ಫಾರ್ ಇನ್ಸರ್ಟ್. ದೆನ್ ಇಲ್ಲಿ ರೆಕಮೆಂಡೆಡ್ ಚಾರ್ಟ್ಸ್ ಗೆ ಹೋಗಬೇಕು. ಅದರಲ್ಲಿ ಕಾಲಮ್ ಚಾರ್ಟ್ಸ್ ಅಲ್ಲಿ ಕ್ಲಿಕ್ ಮಾಡಬೇಕು. ಕಾಲಮ್ ಚಾರ್ಟ್ಸ್ ಇರುತ್ತೆ, ಕ್ಲಿಕ್ ಮಾಡಿ. ಸೆಕೆಂಡ್ ಒನ್ ಸ್ಟ್ಯಾಕ್ಡ್ ಚಾರ್ಟ್ ಇರುತ್ತೆ, ಅದ್ರ ಮೇಲೆ ಹೋಗಿ ಡಬಲ್ ಕ್ಲಿಕ್ ಮಾಡಿ, ಅದು ಬರುತ್ತೆ. ದೆನ್ ಇಲ್ಲಿ ಕೆಳಗಡೆ ಇದಕ್ಕೆ ಮೈನಸ್ ಹಾಕಿ ಇದಕ್ಕೆ ಬಾಲ ತಗೊಂಬನ್ನಿ ಬೈ ಯೂಸಿಂಗ್ ಎರರ್ ಬಾರ್ಸ್ ಅಲ್ಲಿ ಮೋರ್ ಆಪ್ಷನ್ಸ್ ಅಲ್ಲಿ ಹೋಗಿ. ದೆನ್ ಯು ಕ್ಯಾನ್ ಯೂಸ್ ಮೈನಸ್, ಕ್ಯಾಪ್ ಅಂಡ್ ಕಸ್ಟಮ್ ವ್ಯಾಲ್ಯೂ, ಅದನ್ನ ಹಾಕಿ ಮಾಡಿ. ದೆನ್ ಸಿಮಿಲರ್ಲಿ ಮೇಲ್ಗಡೆ ಗ್ರೇ ಕಲರ್ ಅಲ್ಲಿ ಕ್ಲಿಕ್ ಮಾಡಿ. ಆಸ್ ಯೂಶುವಲ್ ಗೋ ಟು ಎರರ್ ಬಾರ್ಸ್, ಮೋರ್ ಎರರ್ ಬಾರ್ ಆಪ್ಷನ್ ಕ್ಲಿಕ್ ಮಾಡಿ, ಬರುತ್ತೆ. ಓಕೆ, ಅಲ್ಲಿ ಏನ್ ಮಾಡಿ ಪ್ಲಸ್ ತಗೊಳ್ಳಿ. ಓಕೆ, ಇಲ್ಲಿ ಮೈನಸ್ ತಗೊಂಡಿದ್ವಿ, ಪ್ಲಸ್ ತಗೊಳ್ಳಿ. ಆ ಡೇಟಾ ಏನಿದೆ ಹಾಕೊಳ್ಳಿ. ಆಸ್ ಯೂಶುವಲ್ ಸ್ಪೆಸಿಫೈ ವ್ಯಾಲ್ಯೂ ಮಾಡ್ಕೊಂಡು ಕಸ್ಟಮ್ ಅಲ್ಲಿ ಮಾಡ್ಕೊಳ್ತಾ ಹೋಗಿ. ಇಷ್ಟೇ, ಅರ್ಥ ಆಯ್ತಾ? ಇಷ್ಟು ಮಾಡಿದ್ರೆ ನಿಮಗೆ ಆಮೇಲೆ ಈ ಕಲರ್ ತೆಗಿತೀರಾ, ಈ 3 ಕಲರ್ ತೆಗಿತೀರಾ, ಇದು ಪೂರ್ತಿ ಕಲರ್ ತೆಗಿತೀರಾ. ಇವೆರಡಕ್ಕೆ ಬರೀ ಬಾಕ್ಸ್ ಗಳನ್ನ ಹಾಕ್ತೀರಾ. ಆ ತರ ಹಾಕಿದಾಗ ಯು ವಿಲ್ ಗೆಟ್ ದ ವ್ಯಾಲ್ಯೂ ಲೈಕ್ ದಿಸ್. ಈ ತರ ನಿಮಗೆ ಒಂದು ಬಾಕ್ಸ್ ಪ್ಲಾಟ್ ಕಾಣ್ಲಿಕ್ಕೆ ಸಿಗತ್ತೆ. ಓಕೆ, ಸೊ ದಿಸ್ ಇಸ್ ಹೌ ವಿ ಕ್ಯಾನ್ ಡ್ರಾ ಬಾಕ್ಸ್ ಪ್ಲಾಟ್ ಹಿಯರ್. ಸ್ಪೆಸಿಫೈ ವ್ಯಾಲ್ಯೂ 1 minute. ಇಲ್ಲ, ಸ್ಪೆಸಿಫೈ ವ್ಯಾಲ್ಯೂ ತಗೊಂಡಿಲ್ಲ. ಐ ಕ್ಯಾನ್ ಟೇಕ್ ದಿಸ್. ಅದು ತಗೊಂಡ್ರು ಕೂಡ ಅದಷ್ಟೇ ಬಂದಿದೆ, ಆಯ್ತಾ, ಸಣ್ಣದಾಗಿ ಕಾಣಿಸ್ತಿದೆ. ಸೊ ಇಷ್ಟು ಬರುತ್ತೆ. ದಿಸ್ ಇಸ್ ಹೌ ವಿ ಹ್ಯಾವ್ ಟು ಡ್ರಾ ಬಾಕ್ಸ್ ಪ್ಲಾಟ್ ಇನ್ 2013 ಬಿಲೋ ಎಕ್ಸೆಲ್ಸ್. ಓಕೆ, ಸೊ ಈಗ ನಿಮ್ಗೆ ಮೊಬೈಲ್ ಅಲ್ಲಿ ಆಲ್ಮೋಸ್ಟ್ ವಿ ಹ್ಯಾವ್ ಆಪ್ಷನ್ಸ್ ಇರೋದ್ರಿಂದ ಮೊಬೈಲ್ ಅಲ್ಲಿ 2016 ಆನ್ವರ್ಡ್ಸ್ ಇರುತ್ತೆ. ಸೊ ಮೊಬೈಲ್ ಅಲ್ಲಿ ಈ 5 ವ್ಯಾಲ್ಯೂಸ್ ಗಳನ್ನ ಬರ್ಕೊಳ್ಳಿ. ಗೋ ಟು ಇನ್ಸರ್ಟ್, ಇನ್ಸರ್ಟ್ ಹೋಗಿ ಅದನ್ನ ಅದರಲ್ಲಿ ವ್ಯಾಲ್ಯೂನ ಹಾಕಿ ಅದನ್ನ ಡೈರೆಕ್ಟ್ ಆಗಿ ಯು ಕ್ಯಾನ್ ಫೈಂಡ್ ದ ಬಾಕ್ಸ್ ಪ್ಲಾಟ್, ಡೈರೆಕ್ಟ್ ಆಗಿ ಪ್ಲಾಟ್ ಮಾಡಬಹುದು. ಸೊ ದಿಸ್ ಇಸ್ ಹೌ ವಿ ಕ್ಯಾನ್ ಪ್ಲಾಟ್ ದ ಬಾಕ್ಸ್ ಪ್ಲಾಟ್ ಬೈ ಯೂಸಿಂಗ್ ಎಕ್ಸೆಲ್. ಸೊ ಫಾರ್ ದಟ್ ನಾವು ಡೇಟಾ ತಗೊಳ್ತೀವಿ, ಅದಕ್ಕೆ ಮಿನಿಮಮ್, ಫಸ್ಟ್ ಕ್ವಾರ್ಟೈಲ್, ಮೀಡಿಯನ್, ಥರ್ಡ್ ಕ್ವಾರ್ಟೈಲ್, ಮ್ಯಾಕ್ಸಿಮಮ್ ಇವನ್ನ ಫೈಂಡ್ ಔಟ್ ಮಾಡ್ತೀವಿ. ವಿ ವಿಲ್ ಗೋ ಟು ಬಾಕ್ಸ್ ಪ್ಲಾಟ್, ಇನ್ಸರ್ಟ್ ಅಲ್ಲಿ ಹೋಗಿ, ಇಲ್ಲಿ ಸ್ಟ್ಯಾಟಿಕ್ ಅಲ್ಲಿ ಹೋಗಿ ಬಾಕ್ಸ್ ಪ್ಲಾಟ್ ಮೇಲೆ ಕ್ಲಿಕ್ ಮಾಡಿದ್ರೆ ವಿ ಗೆಟ್ ದ ಬಾಕ್ಸ್ ಪ್ಲಾಟ್ ಹಿಯರ್. ಅದಕ್ಕೆ ಡೇಟಾ ಸೆಲೆಕ್ಟ್ ಮಾಡಿರ್ಬೇಕು. ಓಕೆ, ಈ ಡೇಟಾವನ್ನ ಸೆಲೆಕ್ಟ್ ಮಾಡಿ ಇನ್ಸರ್ಟ್ ಗೆ ಹೋಗಿ, ದೆನ್ ಸ್ಟ್ಯಾಟಿಕ್ ಗೆ ಹೋಗಿ ಬಾಕ್ಸ್ ಪ್ಲಾಟ್ ಮೇಲೆ ಕ್ಲಿಕ್ ಮಾಡಿದ್ರೆ ವಿ ಗೆಟ್ ದಿಸ್ ಕೈಂಡ್ ಆಫ್ ಬಾಕ್ಸ್ ಪ್ಲಾಟ್ ಹಿಯರ್. ಓಕೆ, ಸೊ ಇಷ್ಟ ಎಕ್ಸ್ಪೆರಿಮೆಂಟ್, ಅರ್ಥ ಆಯ್ತಾ? ಸೊ ದಟ್ ಈಸ್ ಹೌ ವಿ ಹ್ಯಾವ್ ಟು ಡ್ರಾ ಬಾಕ್ಸ್ ಪ್ಲಾಟ್ ಫಾರ್ ದ ಗಿವನ್ ಡೇಟಾ ಸೆಟ್ ಇನ್ ಎಕ್ಸೆಲ್. ಸೊ ನೀವು 2013 ಗಿಂತ ಮುಂಚೆ ಇರೋದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳ್ಳಿಕ್ ಹೋಗಬೇಡಿ. ಜಸ್ಟ್ ಯೂಸ್ ಯುವರ್ ಮೊಬೈಲ್ ಅಲ್ಲಿ ಎಕ್ಸೆಲ್ ಆಪ್ ಅನ್ನ ಡೌನ್ಲೋಡ್ ಮಾಡಿ. ಎಕ್ಸೆಲ್ ಆಪ್ ಅಲ್ಲಿ ನೀವು ಈ ಡೇಟಾ 5 ಬರ್ಕೊಳ್ಳಿ, ಈ ಡೇಟಾಗಳನ್ನ 5 ಬರ್ಕೊಳ್ಳಿ. ಬರ್ಕೊಂಡು ಅವಷ್ಟನ್ನ ಸೆಲೆಕ್ಟ್ ಮಾಡಿ, ಗೋ ಟು ಇನ್ಸರ್ಟ್, ಇನ್ಸರ್ಟ್ ಅಲ್ಲಿ ಹೋಮ್ ಅಲ್ಲಿ ಹೋಗಿ, ಇನ್ಸರ್ಟ್ ಹೋಗಿ, ಅಲ್ಲಿ ಗ್ಯಾರಂಟಿ ನಿಮಗೆ ಬಾಕ್ಸ್ ಪ್ಲಾಟ್ ತೋರಿಸುತ್ತೆ. ಕ್ಲಿಕ್ ಮಾಡಿ ಓಕೆ ಕೊಟ್ರೆ ಈ ಟೈಪ್ ಅಲ್ಲಿ ಬಾಕ್ಸ್ ಪ್ಲಾಟ್ ಬರುತ್ತೆ. ಆದ್ರೆ ಒಂದ್ ಥಿಂಗ್ ಏನಪ್ಪಾ ಬರಲ್ಲ ಅಂತ ಅಂದ್ರೆ, ಇಲ್ಲಿ ನೀವು ಲೇಬಲಿಂಗ್ ಮಾಡ್ಲಿಕ್ಕೆ ಬರಲ್ಲ. ಲೇಬಲಿಂಗ್ ಮಾಡ್ಲಿಕ್ಕೆ ಅದು ಕಂಪಲ್ಸರಿ ನೀವು ಬೈ ಮಾಡಬೇಕು ಅಂತ ತೋರಿಸುತ್ತೆ, ಅಂದ್ರೆ ಪರ್ಚೇಸ್ ಮಾಡಬೇಕು ಅದನ್ನ ಅಂತ. ಅದ್ರ ಅವಶ್ಯಕತೆ ಇಲ್ಲ, ಜಸ್ಟ್ ಯು ಕ್ಯಾನ್ ಗೆಟ್ ಇಟ್ ದಿಸ್ ಒನ್. ಇಷ್ಟೇ, ಇಷ್ಟು ಬಂದ್ರೆ ನಮಗೆ ಸಾಕು. ಆಯ್ತಾ? ಈ ಟೈಪ್ ಅಲ್ಲಿ ಇಲ್ಲೇ ಆಪ್ಷನ್ಸ್ ಇದ್ರೆ ಯಾವ್ದಾದ್ರು ನೋಡ್ಬೋದು, ಇಲ್ಲ ಅದೇನಿರುತ್ತೆ ಅದೇ ಫೈನಲ್ ಆಗುತ್ತೆ. Okay, so that is what about the experiment number 11. So thank you for watching this session. Thank you very much.